ಮಾಹುರ್ದೇವೀಂ ದ್ರುಹಿಣಗೃಹಿಣೀಮಾಗಮವಿದಃ ಹರೇಃ ಪತ್ನೀಂ ಪದ್ಮಾಂ ಹರಸಹಚರೀಮದ್ರಿತನಯಾಂ ತುರೀಯಾ ಕಾಪಿ ತ್ವಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷೀ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಸ್ತಿಕ ಮಹಾಜನಗಳೇ, ಮೂರನೇ ದಿವಸ ಮೂರನೇ ವರದ ವಿಚಾರವಾಗಿ ವಿವರಣೆ ಮುಂದುವರಿಯಲಿಕ್ಕಿದೆ. ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯಃ. ಇದು ಮೂರನೇ ಪ್ರಶ್ನೆ ಆಗಿತ್ತು. ಮೂರನೇ ವರವನ್ನು ಕೇಳು ಅಂತ ಹೇಳಿದಾಗ ಆ ಮೂರನೇ ಪ್ರಶ್ನೆಯನ್ನು ಕೇಳಿದ ನಂತರ ಬಹಳ ಗಂಭೀರವಾದ ಪ್ರಶ್ನೆ ಆದದ್ರಿಂದ ಯಾವುದೇ ಒಂದು ಭವನವನ್ನು ಕಟ್ಟಬೇಕಾದ್ರೆ ತಳಪಾಯ ಗಟ್ಟಿಯಾಗಿರಬೇಕು. ಹಾಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ ಅದನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಇವನಿಗೆ ಇದೆಯೇ ಅನ್ನೋದನ್ನು ನೋಡುವುದಕ್ಕಾಗಿ ಮೊದಲನೆಯದಾಗಿ ಅವನಿಗೆ ಅನೇಕ ಪರೀಕ್ಷೆಗಳನ್ನು ಒಡ್ಡುತ್ತಾನೆ ಯಮಧರ್ಮರಾಜನ ಪರೀಕ್ಷೆಯಲ್ಲಿ ಇವನು ಹೇಗೆ ಉತ್ತೀರ್ಣನಾಗ್ತಾನೋ ಅನುತ್ತೀರ್ಣನಾಗ್ತಾನೋ, ಅವನು ತಿಳಿದುಕೊಂಡಿರುವಂತಹ ಜ್ಞಾನದ ಒಂದು ಗಾಂಭೀರ್ಯ ಅಂದರೆ ಜ್ಞಾನದ ಒಂದು ಆಳ ಎಷ್ಟಿದೆ ಅನ್ನುವಂಥದ್ದನ್ನು ಅವನು ತಿಳಿದುಕೊಂಡು ಯಾವ ರೀತಿಯಲ್ಲಿ ಹೇಳಬೇಕೋ ಆ ರೀತಿಯಲ್ಲಿ ಹೇಳಬೇಕು. ಯಾವಾಗಲೂ ಪ್ರಶ್ನೆಯನ್ನು ಕೇಳಿದವನಿಗೆ ಉತ್ತರ ಹೇಳುವವನು ಪ್ರಶ್ನೆಯನ್ನು ಕೇಳಿದವನ ಮಟ್ಟಕ್ಕೆ ಇಳಿದು ಹೇಳಬೇಕೇ ಹೊರತು ಉತ್ತರವನ್ನು ತಿಳಿದವನು ತನ್ನ ಮಟ್ಟಕ್ಕೆ ನಿಂತು ಉತ್ತರ ಹೇಳಿದಾಗ ಪ್ರಶ್ನೆಯನ್ನು ಕೇಳಿದವನ ಸ್ತರಕ್ಕೆ ಅನುಗುಣವಾಗಿ ಇಲ್ಲದಿದ್ದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ನಚಿಕೇತನು ಕೇಳಿರುವಂತಹ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಮೊದಲು ಅವನಿಗೆ ಇಷ್ಟು ಗಂಭೀರವಾದ ಪ್ರಶ್ನೆಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಉಂಟೆ ಅನ್ನುವುದಕ್ಕೋಸ್ಕರ ಅನೇಕ ವಿಧವಾದಂಥ ಪ್ರಲೋಭನೆಗಳನ್ನು ಮಾಡ್ತಾನೆ. ಪ್ರಲೋಭನೆಗಳನ್ನು ಮಾಡುವ ಉದ್ದೇಶವೇನು? ಅವನು ಕೇಳಿದ್ದು ಆತ್ಮನ ಅಸ್ತಿತ್ವ ವಿಚಾರ. ಮುಂದೆ ಅವನನ್ನು ಪರೀಕ್ಷೆ ಮಾಡುವ ನಿಟ್ಟಿನಲ್ಲೇ ಅವನು ಪ್ರಲೋಭನೆಗಳನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದರೆ, ಆತ್ಮವಿಚಾರವನ್ನು ತಿಳಿದುಕೊಳ್ಳಬೇಕಾದಂತಹ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಅಂದರೆ ಮನೋಭೂಮಿಕೆ. ಮನೋಭೂಮಿಕೆ ದೃಢವಾಗಿದ್ದಾಗ ಮಾತ್ರ, ಅಚಲವಾಗಿದ್ದಾಗ ಮಾತ್ರ ಅವನಿಗೆ ಹೇಳಿರುವಂತಹ ವಿಷಯ ಆ ಮನಸ್ಸಿನಲ್ಲಿ ನಿಲ್ಲುತ್ತೆ, ಬುದ್ಧಿಗೆ ತಟ್ಟುತ್ತೆ. ಅದಕ್ಕೋಸ್ಕರವಾಗಿ ಅನೇಕ ವಿಧವಾದಂತಹ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ನಿನ್ನೆ ಹೇಳಿದ ರೀತಿಯಲ್ಲಿ ಅಂದರೆ ದಯಾಚೇದ್ಬಾಲ ಇತಿ ಮೈ ಅಪರಿತ್ಯಾಜ್ಯ ಏವತೆ ಎಂಬುದಾಗಿ ಆಲಂಕಾರಿಕ ಶಾಸ್ತ್ರದಲ್ಲಿ ನಾನು ಬಾಲಕನೆಂಬ ಕಾರಣವನ್ನಿಟ್ಟು ನನ್ನನ್ನು ರಣಾಂಗಣಕ್ಕೆ ನೀನು ಕರೆದುಕೊಂಡು ಹೋಗೋದಿಲ್ಲ ಅಂತಾದರೆ, ತಂದೆ ಹೇಳ್ತಾನೆ ಮಗನಿಗೆ, ನೀನು ಬಾಲಕನಾಗಿದ್ದೀಯಾ, ರಣಾಂಗಣಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಲ್ಲ ಅನ್ನುವ ದೃಷ್ಟಿಯಿಂದ ಅದನ್ನೇ ಹೇತುವನ್ನಾಗಿಟ್ಟುಕೊಂಡು ನಾನು ಬಾಲಕನಾದ್ರಿಂದಲೇ ನನ್ನನ್ನು ಬಿಟ್ಟು ಹೋಗಬಾರದು ಅಂತ ಹೇಗೆ ಹೇಳಿದ್ನೋ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರ ಅಂತ ನಿನ್ನೆ ಯಮಧರ್ಮರಾಜ ಏನು ಹೇಳಿದ್ದ, ಈ ವಿಚಾರದಲ್ಲಿ ದೇವತೆಗಳೇ ವಿಚಾರ ಮಾಡಿದ್ದಾರೆ. ಅದು ಅಷ್ಟು ಸುಲಭ ಸಾಧ್ಯವಾದಂಥ ವಿಚಾರವಲ್ಲ, ಜೀರ್ಣಿಸಿಕೊಳ್ಳುವುದು ಕಷ್ಟ. ಆದ್ದರಿಂದ ನೀನು ಅದನ್ನು ಬಿಟ್ಟುಬಿಟ್ಟು ಮಾ ಮೋಪರೋತ್ಸೀರತಿ ಮಾಸೃಜೈನಂ, ನನ್ನನ್ನು ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಎಂಬ ನಿರ್ಬಂಧವನ್ನು ಮಾಡಬೇಡ ಎಂಬುದಾಗಿ ಯಾವಾಗ ಹೇಳ್ತಾನೋ ಆವಾಗ ಇವನು ಹೇಳುವುದು ದೇವೈರತ್ರಾಪಿ ವಿಚಿಕಿತ್ಸಿತಂಗಿಲ, ನೀನೇನು ಕಾರಣವನ್ನು ಹೇಳಿದ್ಯೋ ಆ ಕಾರಣವನ್ನಿಟ್ಟುಕೊಂಡೇ ನನಗೆ ನೀನು ಹೇಳಬೇಕು. ದೇವತೆಗಳೇ ಇದನ್ನು ಕೇಳಿದ್ದಾರೆ ಎಂದ ಮೇಲೆ ಇದರ ಒಂದು ಮಹಾತ್ಮವೆಷ್ಟಿದೆ, ಆದ್ದರಿಂದ ಆ ಮಹತ್ವವಾದ ವಿಷಯವನ್ನು ನಾನೂ ತಿಳ್ಕೊಳ್ಬೇಕಾಗಿದೆ, ನನಗೆ ಹೇಳು. ಅದೇ ಕಾರಣವನ್ನಿಟ್ಟು ದೇವೈರತ್ರಾಪಿ ವಿಚಿಕಿತ್ಸಿತಂಕಿಲ ತ್ವಂಜ ಮೃತ್ಯೋ ಎನ್ನ ಸುಜ್ಞೇಯ ಮಾತ್ರ. ಅಷ್ಟೇ ಅಲ್ಲದೆ ಇದು ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ ಅಂತ ಬೇರೆ ಹೇಳಿದ್ದೀಯ. ದೇವತೆಗಳು ವಿಚಾರ ಮಾಡಿದ್ದಾರೆ ಅಂತ ಹೇಳಿದ್ದೀಯ. ಇದನ್ನು ಹೇಳುವುದಕ್ಕೆ ಸಾಮರ್ಥ್ಯವಿರುವಂಥವನು ನೀನೇ ನನಗೆ ಸಿಕ್ಕಿದ್ದೀಯ.
ಇಂತಹ ಸುಸಂದರ್ಭವನ್ನು ಬಿಟ್ಟುಕೊಳ್ಳೋದುಂಟೆ? ಗಾಳಿ ಬಂದಾಗ ತೂರಿಕೊಳ್ಬೇಕು ತಾನೆ. ಇಂಥ ಅವಕಾಶ ಬಂದಾಗ ಈ ಆತ್ಮವಿಚಾರವನ್ನು ತಾನೇ ನೀನು ಹೇಳಬೇಕು. ವಕ್ತಾಚಾಸ್ಯ ತ್ವಾದೃಗಣ್ಯೋ ನ ಲಭ್ಯ. ನಿನಗೆ ಸರಿಯಾದ ಈ ವಿಚಾರವನ್ನು ತಿಳಿಸುವ ಇನ್ನೊಬ್ಬ ವ್ಯಕ್ತಿ ನನಗೆ ಸಿಕ್ಕಲಾರ. ಆದ ಕಾರಣ ಸಿಕ್ಕಿರುವ ನಿನ್ನನ್ನು ಬಿಟ್ಟು ಕೊಡುವುದೆಂತು? ಆದ್ದರಿಂದ ನನಗೆ ನಾಣ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತು. ಈ ವರಕ್ಕೆ ಸರಿಯಾದಂತಹ ಇನ್ನೊಂದು ವರವೇ ಇಲ್ಲ, ಆದ್ದರಿಂದ ಅದನ್ನೇ ನನಗೆ ಹೇಳು. ಇಷ್ಟು ಹೇಳಿದಾಗಲೂ ಕೂಡ ಯಮನಿಗೆ ಒಪ್ಪಿಗೆ ಆಗಲಿಲ್ಲ. ಇನ್ನೂ ಇವನನ್ನು ಪರೀಕ್ಷೆ ಮಾಡಬೇಕು. ಅದು ಯಾಕೆ ಅಂದರೆ ದೊಡ್ಡ ದೊಡ್ಡ ಹುದ್ದೆಯನ್ನು ನೀಡಬೇಕಾದ್ರೆ ಎಷ್ಟೊಂದು ಪರೀಕ್ಷೆ ಮಾಡ್ತಾರೆ. IAS ಹುದ್ದೆ ನೀಡಬೇಕು ಅಂದರೆ ಎಂತೆಂಥ ಪರೀಕ್ಷೆಯನ್ನು ಮಾಡ್ತಾರೆ. ಹಾಗೆ ಇಂತಹ ಆತ್ಮವಿಚಾರವನ್ನು ಕೇಳಿದವನಿಗೆ ಅನೇಕ ಪ್ರಶ್ನೆಗಳನ್ನು ಮಾಡುವ ದೃಷ್ಟಿಯಲ್ಲಿ ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಭೂಮೇರ್ಮಹದಾಯತನಂ ವೃಣೀಶ್ವ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ಏನಪ್ಪ ಅದೆಲ್ಲ ಯಾಕೆ ಆತ್ಮನ ವಿಚಾರ ತಗೊಂಡು ಏನು ಮಾಡ್ತೀಯ? ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ. 100 ವರ್ಷ ಬಾಳುವಂತಹ ಮಕ್ಕಳು ಮೊಮ್ಮಕ್ಕಳನ್ನು ಕೇಳು, ಕೊಡ್ತೇನೆ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್. ಅನೇಕ ವಿಧವಾದಂತಹ ಪಶು ಸಂಪತ್ತನ್ನು ನಿನಗೆ ಕೊಡ್ತೇನೆ. ಹಾಗೆ ಹಸ್ತಿ ಹಿರಣ್ಯಂ ಅಶ್ವಾನ್, ಆನೆಗಳನ್ನು ಕೊಡ್ತೇನೆ, ಸುವರ್ಣವನ್ನು ಕೊಡ್ತೇನೆ, ಅಶ್ವಗಳನ್ನು ಕೊಡ್ತೇನೆ. ಇಷ್ಟೆಲ್ಲ ಇದ್ದರೂ ಕೂಡ ಸಾಕಾಗೋದಿಲ್ಲ ಅಂತ ಕಂಡರೆ ಭೂಮೇರ್ಮಹದಾಯತನಂ ವೃಣೀಶ್ವ. ವಿಸ್ತಾರವಾದ ಭೂಮಿಯನ್ನು ಹೊಂದಿರುವ ಸಾಮ್ರಾಜ್ಯವನ್ನೇ ನಿನಗೆ ಕೊಡ್ತೇನೆ. ಇಷ್ಟೆಲ್ಲ ಕೊಟ್ಟುಬಿಟ್ರೂ ಅಲ್ಪಾಯುಷ್ಯನಾದರೆ ಅನುಭವಿಸೋದೆಂತು? ಅದಕ್ಕೋಸ್ಕರವಾಗಿ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ಸ್ವಯಂಚ ಶರದೋ ಜೀವ, ಅನೇಕ ಸಂವತ್ಸರಗಳವರೆಗೆ, ಅಥವಾ ನೀನು ಬಯಸಿದಷ್ಟು ದಿನ ನೀನು ಈ ಭೂಮಿಯಲ್ಲಿ ಬದುಕಿರಬಹುದು. ಇದೆಲ್ಲ ಸಂಪತ್ತನ್ನು ನಿನಗೆ ಕೊಡ್ತೇನೆ. MLAಗಳು MLA ಆಗೋ ಮೊದಲು ಎಲ್ಲ ಬರ್ತಾರೆ ಇನ್ನು ತಮ್ಮೆಲ್ಲರ ಮುಂದೆ. ನಮಗೆ ಓಟ್ ಹಾಕಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಎಲ್ಲ ಪ್ರಲೋಭನೆಯನ್ನು ಮಾಡ್ತಾರೆ. ಆ ಪ್ರಲೋಭನೆಗೆ ಒಳಗಾಗಬೇಡಿ. ಹೇಗೆ ನಚಿಕೇತ ಯಮನ ಪ್ರಲೋಭನೆಗೆ ಒಳಗಾಗಲಿಲ್ಲವೋ, ಈ MLAಗಳು ಮುಂದೆ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾರೆ. ಮಂತ್ರಿಗಿರಿ ಬಂದಾಗ ಮುಖ್ಯಮಂತ್ರಿಗಿರಿಗೆ, ಹೀಗೆ ಮೇಲ್ಮೇಲೆ ಹೋಗುವ ಅವರಿಗೆ ತೃಪ್ತಿ ಎನ್ನುವಂಥದ್ದು ಇರೋದಿಲ್ಲ. ಸ್ವಾಮಿ ಜನರ ಸೇವೆ ಮಾಡೋದಕ್ಕೆ ಮಂತ್ರಿಗಿರಿಯೇ ಬೇಕಾ? ಆ ರೀತಿಯಾಗಿ ಇರುವಂತಹ ಲೌಕಿಕ ವ್ಯವಹಾರ. ಲೌಕಿಕ ವ್ಯವಹಾರದಲ್ಲಿ ಆಸೆಗೆ ಕೊನೆ ಇಲ್ಲ. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ಧತೆ. ಆಸೆ ಎನ್ನುವಂಥದ್ದು ಯಾವುದಿದೆಯೋ ಆ ಆಸೆಗೆ ಕೊನೆ ಎನ್ನುವಂಥದ್ದೇ ಇಲ್ಲ. ಹಾಗೆ ಒಂದು ಆಸೆಯನ್ನು ತೀರಿಸಿದ ನಂತರ ಆ ಆಸೆ ಇನ್ನು 10 ಆಸೆಗೆ ಬೀಜವಾಗುತ್ತೆ, ಇನ್ನು 10 ಆಸೆಯನ್ನು ಹುಟ್ಟಿಸುತ್ತೆ. ಆ 10 ಆಸೆಯನ್ನು ತೀರಿಸುವುದಕ್ಕೋಸ್ಕರ ಮತ್ತೆ ಪುನಃ ಭೋಗವನ್ನು ಅನುಭವಿಸಿದಾಗ ಅದರಿಂದ ಮತ್ತೆ ಆಸೆಗಳೇ ಹುಟ್ಟುತ್ತವೆ ಹೊರತು ಆ ಆಸೆಗೆ ಕೊನೆ ಎನ್ನುವಂಥದ್ದಿಲ್ಲ. ಹವಿಷಾ ಕೃಷ್ಣವರ್ತ್ಮೇವ. ಬೆಂಕಿಗೆ ಆಹುತಿಯನ್ನು ಕೊಟ್ಟಾಗ ಬೆಂಕಿಯ ಉಪಶಮನವಾಗುತ್ತೆಯೋ ಬೆಂಕಿಯ ಜ್ವಾಲೆ ಜಾಸ್ತಿ ಆಗುತ್ತೋ, ಹಾಗೆ ಆಸೆಗೆ ನೀವು ನೀರೆರೆದರೆ ಇನ್ನಷ್ಟು ಆಸೆಗಳು ಬರ್ತವೆ. ಹಾಗೆ ಇವನು ಆಸೆಯನ್ನು ಹುಟ್ಟಿಸ್ತಾ ಇದ್ದಾನೆ. ಅಷ್ಟು ಆಸೆಗಳನ್ನು ಹುಟ್ಟಿಸಿ ಅವನು ಆಸೆಯನ್ನೆಲ್ಲ ಗೆದ್ದಿದ್ದಾನೆಯೇ ಎನ್ನುವಂಥದ್ದು ಪರೀಕ್ಷೆ. ಯಾಕೆಂದರೆ ಲೌಕಿಕ ಅಥವಾ ಪ್ರಾಪಂಚಿಕ ಆಸೆಗಳಲ್ಲಿ, ಪ್ರಾಪಂಚಿಕ ಭೋಗಗಳಲ್ಲಿ ಆಸಕ್ತನಾದವನಿಗೆ ಆತ್ಮವಿಚಾರದಿಂದ ಆಗಬೇಕಾದ್ದೇನು? ಅದಕ್ಕೋಸ್ಕರವಾಗಿ ಎಲ್ಲಿಯವರೆಗೆ ನೀನು ಜೀವಿಸಬೇಕು? ಶತಾಯುಷಃ ಪುತ್ರಪೌತ್ರಾನ್ ವೃಣೀಶ್ವ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ ಭೂಮೇರ್ಮಹದಾಯತನಂ ವೃಣೀಶ್ವ ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ. ಎಷ್ಟು ದಿನ ಬೇಕೋ ಅಷ್ಟು ದಿನ ನೀನು ಬದುಕಿರು ಅಂತ ಹೇಳ್ತಾನೆ. ಈಗಿನವರಿಗೆ ಯಾರಿಗಾದರೂ ಇಂತಹ ಒಂದು ವರವನ್ನೇ ಅವನಾದರೂ ಒಬ್ಬ ದೇವತೆ ಪ್ರತ್ಯಕ್ಷನಾಗಿ ಕೊಡ್ತೀನಿ ಅಂತ ಹೇಳಿದರೆ ಬೇಡ ಅಂತ ಹೇಳೋನು ಯಾವನಾದರೂ ಇದ್ದಾನೋ? ಯಾರೂ ಇರಲಿಕ್ಕಿಲ್ಲ. ಯಾಕೆ? ನಮ್ಮ ಮನಸ್ಸು ಅಷ್ಟು ಪರಿಪಕ್ವತೆಯನ್ನು ಹೊಂದಿಲ್ಲ.
ನಮಗಿನ್ನೂ ಪ್ರಾಪಂಚಿಕ ಭೋಗದಲ್ಲಿ ವಿರಕ್ತಿ ಎನ್ನುವಂತಹದ್ದು ಬಂದಿಲ್ಲ. ಅದಕ್ಕೋಸ್ಕರವಾಗಿ ಏತತ್ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ ಮಹಾಭೂಮೋ ನಚಿಕೇತಸ್ತ್ವಮೇಧಿ ಕಾಮಾನಂತ್ವಾ ಕಾಮಭಾಜಂ ಕರೋಮಿ. ಇಷ್ಟೇ ಅಲ್ಲಪ್ಪ, ನಿನಗೆ ಇನ್ನೂ ಒಂದು ವರವನ್ನು ಕೊಡ್ತೇನೆ. ಏತತ್ತುಲ್ಯಂ ಯದಿ ಮನ್ಯಸೇ ವರಂ, ಇವೆಲ್ಲದಕ್ಕೂ ಬೇಕಾಗುವಂತಹ ಒಂದು ವರ ಅಂತ ಆದರೆ ಅದನ್ನೂ ಕೊಡ್ತೇನೆ ನಿನಗೆ. ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ, ಈ ಜಾಸ್ತಿ ಇದಿದ್ರೆ ಸಾಲದು, ಏನೋ ಒಂದು 100 ವರ್ಷ 120 ವರ್ಷ ಇಷ್ಟೆಲ್ಲ ಕೊಟ್ಟುಬಿಟ್ರೆ ಸಾಲದು ಅನ್ನುವಂಥ ಅಭಿಪ್ರಾಯ ನಿನಗಿದ್ದರೆ ನಿನಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡ್ತೇನೆ, ಚಿರಜೀವಿಕೆಯನ್ನು ಕೊಡ್ತೇನೆ. ಚಿರಂಜೀವಿತ್ವ ಅನ್ನುವಂಥದ್ದು ಅತ್ಯಂತ, ಅದಕ್ಕೆ ಬಹಳ ಕಲ್ಪಾಂತದವರೆಗೆ ಜೀವಿಸಿ ಇರುವಂತಹ ಒಂದು ಆಯಸ್ಸು. ಕಲ್ಪಾಂತದವರೆಗೆ ಇರುವಂಥವರು ಅಂತ ಹೇಳಿದರೆ ಅಶ್ವತ್ಥಾಮ, ಬಲಿವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ 7 ಜನ ಚಿರಂಜೀವಿಗಳು ಅನ್ನುವಂಥದ್ದು ನಮಗೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಪ್ರಸಿದ್ಧವಾಗಿದ್ದು. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಕೃಪಾಚಾರ್ಯರು, ಪರಶುರಾಮ, ಈ 7 ಜನ ಚಿರಜೀವಿಗಳು. ವಸ್ತುತಃ ಚಿರಜೀವಿತ್ವವನ್ನು ಪಡೆದವರ ಬಗ್ಗೆ ನಾವು ಅಳಬೇಕೋ ಅಥವಾ ನಗಬೇಕೋ ಗೊತ್ತಾಗೋಲ್ಲ. ಯಾಕೆ ಅಂದರೆ ನೋಡಿ, ಪ್ರಪಂಚದಲ್ಲಿ ಕೆಲವರು 90 ವರ್ಷ ಅಥವಾ 100 ವರ್ಷ ಬದುಕ್ತಾರೆ. ಅಂಥವ್ರ ಸಂಖ್ಯೆ ಕಮ್ಮಿ ಇರಬಹುದು. ಆದರೆ ಕೆಲವರಂತೂ ಇದ್ದಾರೆ. ಈಗ ನಮ್ಮ ಮಧ್ಯದಲ್ಲೂ ಎಷ್ಟೋ ಜನ ಶತಾಯುಷಗಳಿದ್ದಾರೆ. ಆದರೆ ಶತಾಯುಷ್ಯವನ್ನು ಪಡೆದಿದ್ದಕ್ಕೆ ಅವರು ಸಂತೋಷ ಪಡಬೇಕೇ ಅಥವಾ ಅವರ ಆಯುಸ್ಸಿನ ಪರಿಮಾಣದ ಕಾಲ ಅವಧಿಯಲ್ಲಿ ಅನೇಕ ಜನ ಅವರ ಕುಟುಂಬದಲ್ಲೇ ಮೃತರಾಗುವಂಥವರನ್ನು ನೋಡುವ ದೌರ್ಭಾಗ್ಯ ಅವರಿಗೆ ಬರುತ್ತೆ. ಆದ್ದರಿಂದ ಆ ಒಂದು ಶತಾಯುಸ್ಸು ಅನ್ನುವಂಥದ್ದು ಬೇಕೇ ಬೇಡವೇ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾಗಿಯೇ ಉಳಿಯುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ಮಾರ್ಕಂಡೇಯ ಮಹರ್ಷಿಗಳ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ. ಆ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವಿನ ಆಯುರಾರೋಗ್ಯ ವೃದ್ಧಿಂಚ ದೇಹಿಮೇ ಮುನಿಸತ್ತಮ ಅನ್ನುವಂಥದ್ದು ನಾವು ಕೇಳುವಂಥದ್ದಿದೆ. ಮಾರ್ಕಂಡೇಯ ಮಹರ್ಷಿಗಳು ಸಪ್ತಕಲ್ಪದವರೆಗೆ ಜೀವಿಸಿದ್ರು ಅಂತ. ಸಪ್ತಕಲ್ಪದವರೆಗೆ ಅಂತ ಹೇಳಿದರೆ ಒಂದೊಂದು ಕಲ್ಪವಾದಾಗಲೂ ಪ್ರಳಯವಾಗುತ್ತೆ. ಪ್ರಳಯವಾದಾಗ ಎಲ್ಲ ಪ್ರಪಂಚವೆಲ್ಲ ನೀರಿನ ರೂಪದಲ್ಲಿ ಸಂಪೂರ್ಣ ಜಲಮಯವಾಗಿರುತ್ತೆ. ಆ ಸಮಯದಲ್ಲಿ ಅವರು ಮಾತ್ರ ಎಚ್ಚರವಿರುತ್ತಾರೆ. ಆವಾಗ ಪರಮಾತ್ಮ ಆ ಒಂದು ವಟಪತ್ರಶಾಹಿಯಾಗಿ ಬರ್ತಾನೆ ಎನ್ನುವಂಥದ್ದು ವಿವರಣೆಯನ್ನು ಮಾರ್ಕಂಡೇಯ ಪುರಾಣದಲ್ಲಿ ನೋಡಬಹುದು. ಅವರು ಆ ಒಂದು ಸಪ್ತಕಲ್ಪಗಳಲ್ಲಿ ಈ ಸಂಪೂರ್ಣ ಜಗತ್ತಿನ ಪ್ರಳಯವನ್ನು ನೋಡಿದಂಥವರು. ಸಂಪೂರ್ಣ ಜಗತ್ತಿನ ಪ್ರಳಯವನ್ನು ಯಾರೊಡನೆ ಅವರು ಒಡನಾಟವನ್ನು ಮಾಡಿದ್ರೋ ಅಂಥವರೆಲ್ಲರ ಮೃತ್ಯುವನ್ನು ನೋಡಿರುವಂತಹ ಮಹಾತ್ಮರವರು. ಆ ಮೃತ್ಯುವನ್ನು ನೋಡಿದ ಮಹಾತ್ಮರು ಅಂತ ಹೇಳಿದರೆ ಏನು? ಅವರು ಜನನಕ್ಕೂ ಮರಣಕ್ಕೂ ಅತೀತರಾಗಿ ನೋಡ್ತಾ ಇದ್ದರು. ಅವರು ಆ ಸ್ಥಿತಿಯನ್ನು ತಲುಪಿದವರಿಗೆ ಮಾತ್ರ ಅದು ಸಾಧ್ಯ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೇ ಇರುವಂತಹ ಸ್ಥಿತಪ್ರಜ್ಞತ್ವ ಅನ್ನುವಂಥದ್ದು ಇದ್ದಂಥವರಿಗೆ ಮಾತ್ರ ಸಾಧ್ಯ. ಮಾರ್ಕಂಡೇಯ ಮಹರ್ಷಿಗಳು ಅಂಥವರಾಗಿದ್ದರು. ಹಾಗೆ ಇವನಿಗೂ ಕೂಡ ಏತತ್ತುಲ್ಯಂ ಯದಿ ಮನ್ಯಸೇ ವರಂ ವೃಣೀಶ್ವ ವಿತ್ತಂ ಚಿರಜೀವಿಕಾಂಚ, ಚಿರಜೀವಿತ್ವವನ್ನು ನಿನಗೆ ಕೊಟ್ಟುಬಿಡ್ತೇನೆ. ಮಹಾಭೂಮೋ ನಚಿಕೇತಸ್ತ್ವಂ ಏಧಿ ಕಾಮಾನಾಂತ್ವಾ ಕಾಮಭಾಜಂ ಕರೋಮಿ. ಈ ಭೂಮಿಯಲ್ಲಿ ಇಷ್ಟನ್ನೆಲ್ಲ ಪಡೆದಂತಹ ಭೂಮಿ ಏನು ನಿನಗೆ ಸಿಕ್ಕುತ್ತೋ ಅದು ಮಹದ್ಭೂಮಿಯಾಗಿ ಪರಿವರ್ತನೆ ಆಗುತ್ತೆ. ಅಂತಹ ಒಂದು ಭೂಮಿಯಲ್ಲಿ ನೀನು ವೃದ್ಧಿಯನ್ನು ಹೊಂದು. ಇಷ್ಟೇ ಅಲ್ಲ, ಯಾವ್ಯಾವ ಕಾಮನೆಗಳಿದ್ದಾವು, ಕಾಮನೆಗಳು ಅಂತ ಆಗಿರುವಂತಹ ಎಲ್ಲ ಕಾಮನೆಗಳನ್ನು ಅಂದರೆ ಭೋಗಗಳನ್ನು ನಿನಗೆ ಒದಗಿಸಿಕೊಡ್ತೇನೆ. ಇಷ್ಟು ಹೇಳಿದಾಗ ಬೇಡ ಅಂತ ಯಾರಾದರೂ ಹೇಳ್ತಾರೆಯೇ? ಖಂಡಿತ ಯಾರಿಗೂ ಹೇಳುವ ಧೈರ್ಯ ಬರಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಈ ಭೂಲೋಕದಲ್ಲಿ ಯಾವ ಯಾವ ಭೋಗಗಳು ಸಿಗಲಿಕ್ಕೇ ಸಾಧ್ಯವಿಲ್ಲವೋ, ಸಿಗಲಿಕ್ಕೆ ಅಂದರೆ ನೀವು ಊಹಿಸಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ಭೋಗಗಳು, ಅದನ್ನೆಲ್ಲವನ್ನೂ ಕೂಡ ಛಂದತಃ ಪ್ರಾರ್ಥಯಸ್ವ, ಯಥೇಷ್ಟವಾಗಿ ಕೇಳು. ನಿನಗೇನು ಬೇಕೋ ಅದನ್ನು ಕೇಳು. ಇಮಾ ರಾಮ ಸರಥಾ ಸತೂರ್ಯಾ ನಹೀದೃಶಾ ಲಂಭನೀಯ ಮನುಷ್ಯೈ
ಆಭಿರ್ಮತ್ಪ್ರತ್ತಾಭಿ ಪರಿಚಾರಯಸ್ವ. ಇಮಾ ರಾಮಾಹ, ಈ ಅಪ್ಸರ ಸ್ತ್ರೀಯರು, ಸುಂದರವಾದಂಥ ಸ್ತ್ರೀಯರು, ಇವರನ್ನೆಲ್ಲ ನಿನಗೆ ಕೊಟ್ಟು ಬಿಡ್ತೇನೆ. ಯಾರು ಬೇಡ ಅಂತ ಹೇಳ್ತಾರೆ? ಮನಸ್ಸು ಬಹಳ ಚಂಚಲವಾದದ್ದು. ಇಮಾ ರಾಮಾಹ ಅಷ್ಟೇ ಅಲ್ಲ, ಸರಥಾಹ, ರಥಸಹಿತರಾಗಿ, ಸತೂರ್ಯಾಹ, ವಾದಿತ್ರಾದಿಗಳು, ವಾದ್ಯಾದಿಗಳಿಂದ ಕೂಡಿ ಒಳ್ಳೆ ಸಂಗೀತವನ್ನು ಹಾಡುವಂಥವರು, ಒಳ್ಳೆ ನೃತ್ಯವನ್ನು ಮಾಡುವಂತಹ ಅಪ್ಸರ ಸ್ತ್ರೀಯರು, ಇವರನ್ನೆಲ್ಲ ನಿನಗೆ ಕೊಡ್ತೇನೆ. ಭೂಲೋಕದಲ್ಲಿ ಸಾಧ್ಯವೇ? ಅಪ್ಸರ ಸ್ತ್ರೀಯರು ಭೂಮಿಗೆ ಬರೋದಿಲ್ಲ. ಭೂಮಿಯನ್ನು ಸ್ಪರ್ಶ ಮಾಡಿದರೆ ಅವರಿಗೆ ಮತ್ತೆ ಅಪ್ಸರತ್ವ ಹೋಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ನಹೀದೃಶ ಲಂಭನೀಯ ಮನುಷ್ಯೈಹಿ, ಇಂಥವರು ಮನುಷ್ಯರಿಂದ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಪಡೆಯಬೇಕಾದ್ರೆ ಸ್ವರ್ಗಲೋಕಕ್ಕೆ ಹೋಗಬೇಕು. ಅಂದರೆ ಸ್ವರ್ಗಲೋಕದ ಭೋಗವನ್ನೆಲ್ಲ ಭೂಮಿಗೆ ಇಳಿಸಿಬಿಡ್ತೇನೆ ನಾನು, ಸ್ವರ್ಗವನ್ನೇ ಭೂಮಿಗೆ ತಂದು ಕೊಟ್ಟು ಬಿಡ್ತೇನೆ. ಆಭಿರ್ಮತ್ಪ್ರತ್ತಾಭಿ ಪರಿಚಾರಯಸ್ವ, ನಾನು ಇಂತಹ ಭೋಗಗಳನ್ನು ಏನು ಕೊಟ್ಟಿದ್ದೇನೆಯೋ, ಅಥವಾ ಇಂತಹ ಅಪ್ಸರ ಪ್ರಭೃತಿ ಸ್ತ್ರೀಯರನ್ನು ಏನು ಕೊಟ್ಟಿದ್ದೇನೆಯೋ, ಅವರಿಂದ ನೀನು ನಿನ್ನ ಸೇವೆಯನ್ನು ಯಥೇಷ್ಟವಾಗಿ ಮಾಡಿಸಿಕೊಂಡು ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸ್ತಾ ಇರು. ಪರಂತು ನಚಿಕೇತೋ ಮರಣಂ ಮಾನುಪ್ರಾಕ್ಷಿ, ಬೇಡಪ್ಪ ಬೇಡ, ಈ ಮರಣ ವಿಚಾರದಲ್ಲಿ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ, ಆತ್ಮ ಅನ್ನುವಂಥದ್ದು ಮರಣೋತ್ತರದಲ್ಲಿ ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರಲ್ಲ, ಇದನ್ನು ಮಾತ್ರ ಕೇಳಬೇಡ. ಇಷ್ಟನ್ನು ಕೊಡ್ತೇನೆ ನಿನಗೆ. ಇಷ್ಟನ್ನು ಕೊಟ್ಟಾಗ ಮರಣದ ವಿಚಾರದಲ್ಲಿ ಅವನು ಹಠ ಮಾಡ್ತಾನೋ? ಇನ್ಯಾರೂ ಹಠ ಮಾಡಲಿಕ್ಕಿಲ್ಲ. ಆದರೆ ಇದು ನಿಜವಾದ ನಚಿಕೇತನ ಒಂದು ನೀವು ಗಮನಿಸಬೇಕಾದಂತಹ ಅಂಶವೇನು ಅಂತ ಕೇಳಿದರೆ, ನಚಿಕೇತ ಇನ್ನೂ ಎಷ್ಟು ವಯಸ್ಸಿನವನು? ಬಹಳ ಚಿಕ್ಕ ವಯಸ್ಸಿನ ಬಾಲಕ, ಬಾಲ್ಯಾವಸ್ಥೆಯಲ್ಲಿದ್ದ ಬಾಲಕ. ಬಾಲ್ಯ, ಕೌಮಾರ, ಪೌಗಂಡ, ಯೌವನ, ವಾರ್ಧಕ್ಯ ಅಂತ ಈ 5 ವಿಧವಾದಂಥ ಅವಸ್ಥೆಗಳು ಮನುಷ್ಯನಿಗಿದೆ. ಅದರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಪಂಚವರ್ಷಯ ಬಾಲಃ ಅಂತ ಹೇಳ್ತಾರೆ. ಅಷ್ಟು ವಯಸ್ಸಿನಲ್ಲಿದ್ದಂತಹ ಬಾಲಕ ಈ ರೀತಿಯಾದಂತಹ ಪ್ರಲೋಭನೆಗಳನ್ನು ಯಮನ ಮುಖದಿಂದ ಕೇಳಿದ ನಂತರ ಅವನು ಹೇಳುವ ಮಾತನ್ನು ಕೇಳಿ ಎಷ್ಟು ಗಂಭೀರ ವಾಣಿಯಿಂದ ಹೇಳ್ತಾನೆ ಅಂದರೆ, ಶೋಭಾವ ಮರ್ತ್ಯಸ್ಯ ಯದಂತಕ ಏತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಾಸ್ತವ ನೃತ್ಯಗೀತೆ. ಏನು ನನಗೆ ನೀನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯೋ, ಎಷ್ಟು ದಿವಸಪ್ಪ ಅದು ಇರುತ್ತೆ? ಶೋಭಾವ ಶ್ವಃ ಭವಿಷ್ಯಂತಿ ನವಾ ಭವಿಷ್ಯಂತಿ ಇತಿ ಭಾವ ಯೇಷಾಂತೆ ಶೋಭಾವ, ಅಂದರೆ ನಾಳೆ ಇರುತ್ತೋ ಇಲ್ಲವೋ ನಿಶ್ಚಯ ಇಲ್ಲ. ಅಂತಹ ಪದಾರ್ಥಗಳು, ಅಂತಹ ಭೋಗಗಳು ಶೋಭಾವ. ಅಂತಹ ಶೋಭಾವ ಯಾರಿಗೆ? ಮರ್ತ್ಯನಿಗೆ. ಮರ್ತ್ಯ ಅಂತ ಹೇಳಿದರೆ ಮರಣಶೀಲನಾದವನು ಮರ್ತ್ಯ, ಮನುಷ್ಯ. ಈ ಒಂದು ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಪ್ರಾಣಿಯೂ ಕೂಡ ಮರ್ತ್ಯ ಅನ್ನೋ ಶಬ್ದದಿಂದ, ಮರ್ತ್ಯ ಅಂದರೆ ಮನುಷ್ಯ ಮಾತ್ರ ಅಂತ ಅರ್ಥವಲ್ಲ, ಮರಣ ಯಾರಿಗಿದೆಯೋ ಅದೆಲ್ಲ ಮರ್ತ್ಯ ಅನ್ನೋ ಶಬ್ದದಿಂದ ಹೇಳುವಂಥದ್ದು. ವಿಶೇಷವಾಗಿ ಮನುಷ್ಯರಿಗೆ ಹೇಳ್ತಾರೆ. ಆ ರೀತಿಯಾಗಿ ಮರ್ತ್ಯರಿಗೆ ಈ ಒಂದು ಶೋಭಾವಾಹ ಅಂದರೆ ನಾಳೆ ಇರುತ್ತೋ ಇಲ್ಲವೋ ಅನ್ನುವಂತಹ ನಿಶ್ಚಯವಿಲ್ಲದ ಭೋಗಗಳನ್ನು ನೀನೇನು ಕೊಡ್ತಿದ್ದೀಯೋ ಆ ಭೋಗಗಳಿಂದ ಆಗುವಂಥದ್ದೇನಪ್ಪ? ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ, ಇದು ಇಂದ್ರಿಯಗಳಲ್ಲಿರುವಂತಹ ತೇಜಸ್ಸನ್ನು ಜೀರ್ಣಿಸುವುದಕ್ಕೆ ಸಾಧನವಾದೀತೆ ಹೊರತು ಇದು ಸುಖಕ್ಕೆ ಸಾಧನವಲ್ಲ. ಭೋಗಗಳನ್ನು ಅನುಭವಿಸುವವನಿಗೆ ದೇಹದ ಜೀರ್ಣತೆ ಅನ್ನುವಂಥದ್ದಾಗುತ್ತೆ. ದೇಹ ಕ್ಷೀಣಿಸೋದು ಹೇಗೆ? ಭೋಗವನ್ನು ಅನುಭವಿಸುವುದರ ಮೂಲಕ. ಅದೇ ದೇಹದ ಒಂದು ಲಕ್ಷಣ, ಅದೇ ಶರೀರದ ಲಕ್ಷಣ. ಶೀರ್ಯತೆ ಇತಿ ಶರೀರಂ, ಕ್ಷೀಣಿಸುವಂತಹ ಗುಣವುಳ್ಳದ್ದಾದ್ದರಿಂದ ಇದಕ್ಕೆ ಶರೀರ ಅಂತ. ಆ ಶರೀರ ಕ್ಷಯಿಸೋದು ಹೇಗೆ ಅಂತ ಕೇಳಿದರೆ ಭೋಗದ ಅನುಭವಿಕೆಯಿಂದ. ಭೋಗವನ್ನು ಅನುಭವಿಸುವುದರಿಂದ ನಮ್ಮ ದೇಹದಲ್ಲಿರುವಂತಹ ಇಂದ್ರಿಯಗಳ ತೇಜಸ್ಸೆಲ್ಲ ಕ್ಷೀಣವಾಗಿ ಹೋಗುತ್ತೆ. ಅಪಿ ಸರ್ವಂ ಜೀವಿತಮಲ್ಪಮೇವ, ಅಷ್ಟೇ ಅಲ್ಲ, ನೀನು ಎಷ್ಟು ಚಿರಜೀವಿಕೆಯನ್ನು ಕೊಟ್ಟರೂ ಕೂಡ ಯಾವತ್ತೊಂದು ದಿವಸ ಅದು ಕೊನೆ ಆಗಬೇಕು ತಾನೆ. ಕಲ್ಪಾಂತದಲ್ಲಾದರೂ ಕೂಡ ಅದಕ್ಕೆ ಕೊನೆ ಅನ್ನುವಂಥದ್ದು ಒಪ್ಪಿಕೊಳ್ಬೇಕು ತಾನೆ. ಅಂದರೆ ಕೊನೆ ಇರುವ ಒಂದು ಭೋಗವನ್ನು ನೀನು ಕೊಡ್ತಾ ಇದ್ದೀಯ ನನಗೆ. ನನಗೆ ಕೊನೆ ಇರುವ ಭೋಗ ನನಗೆ ಬೇಕಾಗಿಲ್ಲ.
ನಾಶ ಪ್ರತಿಯೋಗಿ, ನಾಶವಾಗುವಂತಹ ಭೋಗ ನನಗೆ ಬೇಕೇ ಇಲ್ಲ, ನಾಶವಾಗದಿರುವ ಆನಂದ ಬೇಕು ನನಗೆ. ಲೋಕದಲ್ಲಿ ಇರುವಂತಹ ಆನಂದಕ್ಕೆ ಸುಖ ಅಂತ ಹೆಸರು, ಅಲೌಕಿಕವಾದಂತಹ ಸುಖಕ್ಕೆ ಆನಂದ ಅಂತ ಹೆಸರು. ಇಷ್ಟೇ ವ್ಯತ್ಯಾಸ. ಲೌಕಿಕ ಸುಖ ಅನ್ನುವಂಥದ್ದು ಅಂತವುಳ್ಳದ್ದು, ಕೊನೆಯಾಗುವಂಥದ್ದು. ನಾಶವಿಲ್ಲದ ಸುಖ ಅನ್ನುವಂಥದ್ದನ್ನೇ ಆನಂದ ಅಂತ ಹೇಳ್ತಾರೆ. ಅದನ್ನೇ ಬ್ರಹ್ಮ ಅಂತ ಹೇಳೋದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತಾರೆ. ಹಾಗೆ ಅಪಿಸರ್ವಂ ಜೀವಿತಮಲ್ಪಮೇವ, ಎಲ್ಲ ನೀನು ಕೊಟ್ಟರೂ ಕೂಡ ಜೀವಿತ ಅನ್ನುವಂಥದ್ದು ನಾಶವಿಲ್ಲದ ಜೀವಿಕೆಯನ್ನು ಕೊಡುವ ಸಾಮರ್ಥ್ಯ ನಿನಗಿದೆಯೋ? ಸಾಮರ್ಥ್ಯವಲ್ಲ, ಅಧಿಕಾರ ನಿನಗೆಲ್ಲಿದೆ? ನಾಶವಿಲ್ಲದ ಜೀವನವನ್ನು ಕೊಡೋದಕ್ಕೆ ಯಮನಿಗೆ ಅಧಿಕಾರವೇ ಇಲ್ಲ. ಯಾಕೆ? ಅವನೇ ನಾಶ ಮಾಡೋನು. ನಾಶ ಮಾಡೋವನೇ ಅವನಾಗಿದ್ದರಿಂದ ಅವನು ನಾಶವಿಲ್ಲದ ಜೀವನವನ್ನು ಹೇಗೆ ಕೊಡ್ತಾನೆ? ವರವಾಗಿ ಕೊಡುವ ಸಾಮರ್ಥ್ಯ ಅವನಿಗಿಲ್ಲ. ಆದ್ದರಿಂದ ಅವನೇನು ಹೇಳ್ದ, ಈ ನನಗೆ ಏನೇನು ಕೊಡ್ತೀನಿ ನೀನು ಇಷ್ಟೊತ್ತು ಪ್ರಲೋಭನೆಯನ್ನು ಮಾಡಿದ್ದೀಯೋ, ತವೈವ ವಾಹಾಹ ತವ ನೃತ್ಯಗೀತೆ. ಆ ಅಶ್ವಗಳು, ಕುದುರೆಗಳಾಗಲಿ, ಆನೆಗಳಾಗಲಿ, ರಥವಾಗಲಿ, ಅಪ್ಸರ ಸ್ತ್ರೀಯರಾಗಲಿ, ಯಾವ ಯಾವ ಭೋಗಗಳು ಅಥವಾ ನೃತ್ಯ, ಗೀತ, ವಾದಿತ್ರ ಇತ್ಯಾದಿಗಳು ಏನೇನು ಕೊಡ್ತೀನಿ ಅಂತ ನೀನು ಹೇಳಿದ್ಯೋ ಅದೆಲ್ಲ ನೀನೇ ಇಟ್ಕೊಳ್ಳಪ್ಪ, ನೀನೇ ಅದನ್ನು ಅನುಭವಿಸು, ನನಗೆ ಬೇಕಾಗಿಲ್ಲ. ನೋಡಿ, ಅವನ ಒಂದು ಮನಸ್ಸಿನ ಸ್ಥೈರ್ಯ ಅನ್ನುವಂಥದ್ದು ಎಂಥದ್ದು. ಯಾಕೆ ಹೀಗೆ ಹೇಳ್ದ? ಅವನು ತತ್ವವನ್ನು ತಿಳ್ಕೊಂಡಿದ್ದಾನೆ. ಈ ಪ್ರಾಪಂಚಿಕ ಸ್ವರೂಪ ಎಂಥದ್ದು, ಪ್ರಪಂಚದಲ್ಲಿರುವಂತಹ ಸುಖ ಎಂಥದ್ದು, ಅದರ ಮೂಲ ಯಾವ ರೀತಿ ಅದು ಅನ್ನೋದನ್ನು ಅವನು ತಿಳ್ಕೊಂಡಿದ್ದಾನೆ. ಯಾಕೆ? ನವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಮದ್ರಾಕ್ಷ್ಮಚೇತ್ವಾ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ. ನಮಗೆ ಎಷ್ಟೇ ಸಂಪತ್ತು ಬರಲಿ ಸಾಕು ಅನ್ನುವಂಥ ಬುದ್ಧಿ ಬರುತ್ತೆ ಮನುಷ್ಯನಿಗೆ. ಎಷ್ಟು ಬಂತು? ಲಾಟ್ರಿಲಿ ಬಂತು, 1 ಕೋಟಿ ಬಂತು. 1 ಕೋಟಿ ಬಂತು ಅಂತ ಅವನು ಸುಮ್ಮನೆ ಕೂರ್ತಾನೋ? ಇದನ್ನು 2 ಕೋಟಿ ಮಾಡೋದು ಹೇಗೆ? 2 ಕೋಟಿ ಬಂತು, 4 ಮಾಡೋದು ಹೇಗೆ? 4ನ್ನು 8 ಮಾಡೋದು ಹೇಗೆ? 8 16 ಮಾಡೋದು, 16 32, 32 60. ಈ ರೀತಿಯಾಗಿ ಅದಕ್ಕೆ ತೃಪ್ತಿ ಅಂತಿಲ್ಲ. ಎಷ್ಟು ಬಂದರೂ ಕೂಡ ಮನುಷ್ಯನಿಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಮನುಷ್ಯ ದಟ್ಟ ದರಿದ್ರ, ತೃಪ್ತಿ ಇದ್ದ ಮನುಷ್ಯ ಅತ್ಯಂತ ಧನಿಕ. ಅದಕ್ಕೋಸ್ಕರವಾಗಿಯೇ ಮನಸ್ಸಿನಲ್ಲಿ ತೃಪ್ತಿ ಎನ್ನುವಂಥದ್ದು ಒಂದಿದ್ರೆ ಅವನಿಗಿಂತ ಶ್ರೀಮಂತ ಇನ್ನೊಬ್ಬ ಇಲ್ಲ. ಎಲ್ಲ ಭೋಗಭಾಗ್ಯಗಳು, ಎಲ್ಲ ಅಷ್ಟೈಶ್ವರ್ಯಗಳು ಇದ್ದೂ ಕೂಡ ಮನಸ್ಸಿಗೆ ತೃಪ್ತಿ ಎನ್ನುವಂಥದ್ದು ಇಲ್ಲದೆ ಹೋದರೆ ಅವನಂಥ ದರಿದ್ರ ಇನ್ನೊಬ್ಬ ಇಲ್ಲ. ಅದಕ್ಕೋಸ್ಕರವಾಗಿ ನವಿತ್ತೇನ ತರ್ಪಣೀಯೋ ಮನುಷ್ಯ, ಮನುಷ್ಯನಿಗೆ ತೃಪ್ತಿ ಎನ್ನುವಂಥದ್ದು ಹಣದಿಂದ, ಐಶ್ವರ್ಯದಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಲೋಕದಲ್ಲಿ ಮನುಷ್ಯನಿಗೆ ತೃಪ್ತಿ ಎನ್ನುವಂಥದ್ದು ಬರೋದಿದ್ರೆ ಯಾವುದರಲ್ಲಿ ಹೇಳಿ ನೋಡೋಣ? ಕೇವಲ ಊಟದಲ್ಲಿ ಮಾತ್ರ. ಊಟವನ್ನು ಮಾಡಿದಾಗ ಮೃಷ್ಟಾನ್ನ ಭೋಜನವನ್ನೇ ಇಕ್ಕಲಿ, ಅಂಬಲಿಯನ್ನೇ ಕೊಡಲಿ, ಒಂದು ಹಂತದವರೆಗೆ ಅದರ ಒಂದು ಆನಂದವನ್ನು ಅನುಭವಿಸ್ತಾನೆ, ತೆಗೆದುಕೊಳ್ತಾನೆ. ಆನಂತರದಲ್ಲಿ ಸಾಕು ಅಂತ ಹೇಳ್ತಾನೆ. ಸಾಕು ಅಂತ ಹೇಳಿದ್ದಕ್ಕೆ ನಿಲ್ಲೋದಿಲ್ಲ ಅಂತಾದರೂ ಕೂಡ ಇನ್ನು ಮುಂದೆ ಬೇಡ ಅಂತಲೂ ಹೇಳ್ತಾನೆ. ನಾವು ಪ್ರಪಂಚದಲ್ಲಿ ಬೇಡ ಅಂತ ಹೇಳೋದು ಯಾವುದಾದ್ರೂ ಇದ್ದರೆ ಅದು ಊಟದಲ್ಲಿ ತೃಪ್ತಿಯಾದ ನಂತರ ಮಾತ್ರ. ಅದು ತೃಪ್ತಿ ನಮಗೆ ಸಿಕ್ಕುವುದು ಊಟದಲ್ಲಿ ಮಾತ್ರ. ಅದಕ್ಕೆ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಸಂತರ್ಪಣೆಯಲ್ಲಿ ಕೊನೆಗೊಳ್ಳಬೇಕು ಅನ್ನುವಂಥದ್ದು. ಅನ್ನದಾನದಲ್ಲಿ ಸಂತರ್ಪಣೆ ಎನ್ನುವಂಥದ್ದು ಏನಿದೆಯೋ ಅದರಲ್ಲಿ ಕೊನೆಗೊಳ್ಳಬೇಕು. ಯಾಕೆಂದರೆ ಅದರಲ್ಲಿ ತೃಪ್ತಿ ಆಗತ್ತೆ. ತೃಪ್ತಿಯಾದವನು ಹರಸುತ್ತಾನೆ, ನೊಂದವನು ಶಪಿಸೋದು ಬೇಕಾಗಿಲ್ಲ ಪುನಃ. ಹಾಗೆ ಅದಕ್ಕೋಸ್ಕರವಾಗಿ ತೃಪ್ತಿ ಎನ್ನುವಂಥದ್ದು ಯಾವುದಿದೆಯೋ ಆ ತೃಪ್ತಿ ಎನ್ನುವಂಥದ್ದು ಬರಬೇಕಾದ್ರೆ ಅದು ಲೌಕಿಕವಾದಂತಹ ಪ್ರಾಪಂಚಿಕ ವ್ಯವಹಾರದಲ್ಲಿ ಸಿಕ್ಕುವಂತಹ ಈ ಐಶ್ವರ್ಯ, ಸಂಪತ್ತು, ವಿತ್ತಾದಿಗಳಿಂದ ಬರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಅದರಿಂದ ತೃಪ್ತಿ ಎನ್ನುವಂತಹದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ನವಿತ್ತೇನ ತರ್ಪಣೀಯೋ ಮನುಷ್ಯ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮಚೇತ್ವ. ನಾವು ನಿನ್ನ ಒಂದು ಕೃಪಾಕಟಾಕ್ಷದಿಂದ ಆ ಸರ್ವ ಸಂಪತ್ತನ್ನು ಗಳಿಸಿಬಿಡಬಹುದು. ಆದರೆ ನಮಗೆ ತೃಪ್ತಿ ಆಗುತ್ತೆ ಅಂತ ಗ್ಯಾರಂಟಿ ನೀ ಕೊಡ್ತೀಯೋ? ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವನು ಯಾರು ಕೊಡಲಿಕ್ಕೆ? ಅಷ್ಟೇ ಅಲ್ಲ, ಜೀವಿಷ್ಯಾಮೋ ಯಾವದು ಈಶಿಷ್ಯಸಿ ತ್ವಂ.
ಇವನು ನೀನು ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಜೀವಂತವಾಗಿ ಇರು ಅಂತ ಹೇಳಿಬಿಟ್ಟ. ಮೊದಲು ಅವನಿಗೆ ಪ್ರಲೋಭನೆ ಮಾಡುವಾಗ, ಎಲ್ಲಿಯವರೆಗಪ್ಪ ನಾನು ಜೀವಿಸಿರಲಿ? ಮಹಾ ಅಂತ ಹೇಳಿದರೆ ಎಷ್ಟು? ನೀನು ಯಮ ಪದವಿಯಲ್ಲಿ, ಅದು ಒಂದು ಆಧಿಕಾರಿಕ ಪದವಿ, ಒಂದು ಕಲ್ಪಾಂತದವರೆಗೆ ಈ ಯಮ ಆ ಪದದಲ್ಲಿ ಇರ್ತಾನೆ. ನಾನು ಮಹಾ ಇರಬಹುದು ಅಂತ ಹೇಳಿದರೆ ಒಂದು ಕಲ್ಪದವರೆಗೆ ಮಾತ್ರ ಇರಬಹುದು ತಾನೆ. ಅದರ ನಂತರದಲ್ಲಿ ನಿನಗೇ ಆಯಸ್ಸಿಲ್ಲ. ನಿನಗೇ ಆಯಸ್ಸಿಲ್ಲದ ನನಗೆಲ್ಲ ಆಯಸ್ಸು ಕೊಡ್ತೀಯ? ಜೀವಿಷ್ಯಾಮೋ ಯಾವದ್ ಈಶಿಷ್ಯಸಿತ್ವಂ, ನೀನು ಈಶ್ವರನಾಗಿ ಅಂದರೆ ಯಾಮ್ಯ ಪದವಿಯಲ್ಲಿ ಎಲ್ಲಿಯವರೆಗೆ ನೀನು ಇರ್ತೀಯೋ ಅಲ್ಲಿಯವರೆಗೆ ನಾನಿರಬಹುದು. ಆ ನಂತರದಲ್ಲಿ ನೀನೇ ಹೋಗ್ತೀಯ, ನಿನ್ನ ಹಿಂದೆ ನಾನು ಬರಬೇಕಾಗುತ್ತೆ. ಆದ್ದರಿಂದ ಅಂತಹ ಒಂದು ಚಿರಜೀವಿಕೆಯನ್ನು ಕೊಟ್ಟರೆ ನನಗೇನಾಗಬೇಕು? ಅದರಿಂದ ಯಾವದೀಶಿಷ್ಯಸಿತ್ವಂ. ಆದ್ದರಿಂದ ಇವೆಲ್ಲ ಟೋಟಲಾಗಿ ಅವನು ಏನು ಹೇಳಿದ ಹಾಗಾಯಿತು. ಇವೆಲ್ಲವೂ ಕೂಡ ಅನಿತ್ಯ ಭೋಗಗಳು, ಅನಿತ್ಯ ಸುಖಕ್ಕೆ ಕಾರಣವಾದಂಥವುಗಳು, ಅನಿತ್ಯ ಸುಖ ಸಾಧನಗಳು. ಆದ್ದರಿಂದ ಈ ಅನಿತ್ಯವಾದಂತಹ ಸುಖ ಅನ್ನುವಂಥದ್ದು ನನಗೆ ಬೇಕಿಲ್ಲ. ನನಗೆ ಬೇಕಾಗಿರುವಂತಹದ್ದು ನಿತ್ಯ ಸುಖ. ನಿತ್ಯ ಸುಖಕ್ಕೆ ಸಂಬಂಧಪಟ್ಟಂತಹದ್ದು ಆತ್ಮಜ್ಞಾನ. ಆ ಆತ್ಮ ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ವರಸ್ತುಮೇ ವರಣೀಯಸ್ಸ ಏವ. ನನಗೆ ನೀನು ಕೊಡುವುದಾದರೆ ನನಗೆ ವರ ಅನ್ನುವಂಥದ್ದು ಆ ದೇವರ ಕೊಡಬೇಕು. ಆತ್ಮವಿಚಾರವನ್ನೇ ನೀನು ನನಗೆ ಹೇಳಬೇಕೇ ಹೊರತು ಬೇರೆ ಏನನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಧಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೇ ಕೋರಮೇತ. ಅಜೀರ್ಯತಾಂ, ಈ ರೀತಿಯಾಗಿ ವಯಸ್ಸಿನ ಹಾನಿ ಅನ್ನುವಂಥದ್ದು ಯಾರಿಗೆ ಬರುವುದಿಲ್ಲವೋ, ಅಜೀರ್ಯತಾಂ, ಜೀರ್ಣವಾಗುವಂಥವರು ಜೀರ್ಯತಾಂ ಅಂತ. ಅಜೀರ್ಯತಾಂ ಅಂದರೆ ಜೀರ್ಣವಾಗದೇ ಇರುವವರು, ವಯಸ್ಸಿನಿಂದ ಹಾನಿಯನ್ನು ಅನುಭವಿಸದೇ ಇರುವಂತಹ ಅಮೃತಪ್ರಾಯರಾಗಿರುವಂತಹ ಮಹಾತ್ಮರೇ ಯಾರಿದ್ದಾರೋ ಅಂಥವರ ಹತ್ರ ಹೋಗಿಬಿಟ್ಟು, ಮಹಾತ್ಮರ ಹತ್ರ ಹೋಗಿಬಿಟ್ಟು ಯಾವ ಒಂದು ಅಮೃತತ್ವ ಪ್ರಾಪ್ತಿಯನ್ನು ಕೊಡುವುದಕ್ಕೆ ಸಾಮರ್ಥ್ಯವನ್ನು ಗಳಿಸಿಕೊಂಡಂತಹ ಮಹಾತ್ಮರಿದ್ದಾರೋ ಅವರ ಹತ್ರ ಹೋಗಿಬಿಟ್ಟು ನನಗೊಂದು ಕೆಜಿ ಈರುಳ್ಳಿ ಬೇಕು ಅಂತ ಯಾರಾದರೂ ಕೇಳ್ತಾರ? ಮಹಾರಾಜನ ಹತ್ರ, ಒಳ್ಳೆ ದಾನವೀರನಾದಂತಹ ಮಹಾರಾಜನ ಹತ್ರ ಹೋದಾಗ ತೆಲುಗಿನಲ್ಲಿ ಒಂದು ಮಾತೆ, ಕೊಡಿತೆ ಕುಂಭಸ್ಥಲಂ ಕೊಟ್ಟಾಲಿ. ಹೊಡೆದ್ರೆ ಆನೆ ದಂತವನ್ನೇ ಹೊಡೆಯಬೇಕು, ಆನೆಯನ್ನೇ ಹೊಡೆಯಬೇಕು. ಆ ರೀತಿಯಾಗಿ ಮಹಾತ್ಮರ ಹತ್ರ ಹೋಗಿಬಿಟ್ಟು ಅಲ್ಪವಾದಂತಹ ಸುಖವನ್ನು ಕೇಳೋದೆ, ಆ ಅಮೃತತ್ವ ಪ್ರಾಪ್ತಿಯಾಗುವಂತಹ ಸಾಧನವನ್ನು ಉಪದೇಶಿಸುವಂಥವರ ಹತ್ತಿರ ಹೋಗಿಬಿಟ್ಟು ಅಂತಹ ಒಂದು ವರವನ್ನು ಕೇಳಿದರೆ ಅವನಿಗಿಂತ ಮೂರ್ಖ ಇಲ್ಲ. ಈ ಒಂದು ಆತ್ಮಜ್ಞಾನ ವಿಚಾರವನ್ನು ಕೊಡುವ ಸಾಮರ್ಥ್ಯವುಳ್ಳಂತಹ ಯಮಧರ್ಮರಾಜನ ಹತ್ರ ಬಂದುಬಿಟ್ಟು ನಾನು ಈ ಒಂದು ನಶ್ವರವಾದಂತಹ ಭೋಗಲಾಲಸೆಗಳಿಗೆ ಒಳಪಟ್ಟು ಆ ಭೋಗಗಳನ್ನು ಕೇಳಿದರೆ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ. ಆದ್ದರಿಂದ ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ. ಮರ್ತ್ಯ ಜೀರ್ಯನ್, ಮನುಷ್ಯ ಅನ್ನುವಂಥವು ಯಾವಾಗಲೂ ಜೀರ್ಣವಾಗ್ತಾನೆ, ಪ್ರತಿ ಕ್ಷಣ ಜೀರ್ಣವಾಗ್ತಾನೆ ಇರ್ತಾನೆ. ನಮಗದು ಗೊತ್ತಾಗೋದಿಲ್ಲ, ಯಾಕೆಂದರೆ ಅಷ್ಟು ಸೂಕ್ಷ್ಮವಾಗಿ ಜೀರ್ಣವಾಗ್ತಾ ಇರುತ್ತೆ. ಹೋದ ವರ್ಷ ನೋಡಿದ ಮುಖಕ್ಕೂ ಈ ವರ್ಷ ನೋಡಿದ ಮುಖಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಪರಿಣಾಮ ಆಗ್ತಾ ಇರುತ್ತೆ. ಅವಯವಗಳ ಉಪಚಯವಾಗಲಿ ಅಪಚಯವಾಗಲಿ ಎರಡೂ ಕೂಡ ಪರಿಣಾಮವೇ. ಆ ರೀತಿಯಾದಂತಹ ಪರಿಣಾಮ ಆಗ್ತಾ ಇರೋದರಿಂದ ಜೀರ್ಯನ್ಮರ್ತ್ಯ ಕ್ವಧಸ್ಥ ಪ್ರಜಾನನ್, ಕುತ್ಸಿತವಾದಂತಹ ಈ ಭೂಮಿ ಕುತ್ಸಿತವಾದದ್ದು. ಯಾಕೆ ಅಂತ ಕೇಳಿದರೆ ಬೇರೆ ಎಲ್ಲ ಲೋಕಗಳಿಗಿಂತ ಇದು ಕೆಳಗೆ ಇರುವಂಥ, ಊರ್ಧ್ವಲೋಕಗಳಿಗೆ ಇದು ಕೆಳಗೆ ಇರುವಂತಹದ್ದು. ಊರ್ಧ್ವಲೋಕದಲ್ಲೇ ಈ ಸುಖ ಅನ್ನುವಂಥದ್ದಿರೋದು. ಆ ಸುಖಕ್ಕೆ ಕೆಳಗಿನ ಸ್ಥಾನದಲ್ಲಿ ಇರುವಂತಹ ಭೂಮಿಯಲ್ಲಿ ಇರುವಂಥವನು ಮರ್ತ್ಯ. ಅಂತಹ ಮರ್ತ್ಯನಿಗೆ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೇ ಕೋರಮೇತ. ಈ ರೀತಿಯಾಗಿ ಇರುವಂತಹ ಈ ಒಂದು ಭೂಲೋಕದಲ್ಲಿ ಸಿಗುವ ಭೋಗಭಾಗ್ಯಗಳಿಗೆ ಒಳಗಾದರೆ ಈ ಮನುಷ್ಯ ಅವನಿಗೆ ಏನು ಹೇಳಬೇಕು? ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್. ಮನಸ್ಸಿನಲ್ಲಿ ಈ ಒಂದು ಭೋಗಭಾಗ್ಯಗಳನ್ನೇ ಚಿಂತೆ ಮಾಡ್ತಾ ಇದ್ದರೆ ಪುತ್ರವಿತ್ತಾದಿ ಲೋಭಗಳನ್ನು ತೋರಿಸಿ
ಅನೇಕ ವತ್ಸರಗಳವರೆಗೆ, ಅನೇಕ ಸಂವತ್ಸರಗಳವರೆಗೆ ಇವನು ಜೀವಿಸಿ ಇರಬೇಕು ಅಂತ ಹೇಳಿದರೆ, ನಾವೇ ಈ ಜೀವನದಲ್ಲಿ 50 ವರ್ಷ ಆಯಿತು ಅಂದರೆ ಸಾಕಪ್ಪ, ಈ ಜೀವನ ಸಾಕಾಗಿ ಹೋಯಿತು ಅಂತ ಹೇಳ್ತೇವೆ. ಹೇಗೆ? ದುಃಖವನ್ನು ಅನುಭವಿಸಿ, ಅನೇಕ ಸಾರಿ ದುಃಖವನ್ನು ಅನುಭವಿಸಿ, ಕಷ್ಟವನ್ನು ಅನುಭವಿಸಿ ಸಾಕು ಅನ್ನುವಂಥ ವಿರಕ್ತಿ ಬರುತ್ತೆ. ಇದು ದುಃಖವನ್ನು ಅನುಭವಿಸಿ ಬರುವ ವಿರಕ್ತಿ ಸಹೇತುಕವಾದದ್ದು, ಒಪ್ಪೋಣ. ಸುಖವನ್ನು ಅನುಭವಿಸಿಯೂ ಕೂಡ ಆ ಸುಖದಲ್ಲಿ ವಿರಕ್ತಿ ಬರುತ್ತೋ ಇಲ್ವೋ? ಕಂಟಿನ್ಯೂಸ್ ಆಗಿ 1 ವಾರ ಸ್ವೀಟನ್ನೇ ತಿಂತಾ ಇರಿ. ಸಿಹಿ ಯಾರಿಗೆ ಇಷ್ಟವಾಗೋದಿಲ್ಲ? ಅತ್ಯಂತ ಇಷ್ಟವಾದ ಸಿಹಿಯನ್ನೇ 1 ವಾರದವರೆಗೆ ಮೃಷ್ಟಾನ್ನ ಭೋಜನವನ್ನೇ ಮಾಡ್ತಾ ಇದ್ದರೆ ಆನಂತರ ಮನೆಗೆ ಬಂದುಬಿಟ್ಟು ಹೇಳೋದೇನು? 1 ವಾರದಿಂದ ಈ ಸಿಹಿ ಪದಾರ್ಥ ಮೃಷ್ಟಾನ್ನ ಭೋಜನ ಮಾಡಿ 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 ನಾಲಿಗೆ ಕೆಟ್ಟು ಕೆಲವೆದ್ದು ಹೋಗಿದೆ, ಕೇವಲ ಒಂದು ಸಾರು ಮಾಡಮ್ಮ, ಚಟ್ನಿ ಮಾಡು ಸಾಕು, ಉಪ್ಪಿನಕಾಯಿ ಊಟ ಮಾಡಿದರೆ ಸಾಕು, ಹೇಳ್ತಿರೋ ಇಲ್ವೋ? ಅಂದರೆ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ ಹೇಳುವಂತಹ ಮೃಷ್ಟಾನ್ನ ಭೋಜನವು, ಅಂದರೆ ಲೌಕಿಕ ಸುಖವಾದಂತಹ ಮೃಷ್ಟಾನ್ನ ಭೋಜನವೂ ಕೂಡ ವಿರಕ್ತಿಯನ್ನು ಹುಟ್ಟಿಸುತ್ತೆ. ಇಂತಹ ಸುಖವನ್ನೇ ಬಹಳ ಕಾಲದವರೆಗೆ ಅನುಭವಿಸ್ತಾ ಇದ್ದರೆ ಅದು ಆ ಜೀವನ ರಮಿಸುವ ಜೀವನವಾಗತ್ತೆಯೇ? ವಿರಮಿಸುವ ಜೀವನವಾಗುತ್ತೆ. ಅವನು ವಿರಮಿಸ್ತಾನೆ. ಅಂತಹ ಜೀವನ ಬೇಡ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಅತಿ ದೀರ್ಘೇ ಜೀವಿತೇಕೋ ರಮೇತ, ಅತ್ಯಂತ ದೀರ್ಘವಾದ ಜೀವನದಲ್ಲಿ ಯಾರು ತಾನೇ ರಮಿಸ್ತಾರೆ? ಆದ್ದರಿಂದ ನನಗೆ ಈ ಒಂದು ಪ್ರಲೋಭನೆಗಳನ್ನು ಏನು ಮಾಡಿದ್ದೀಯೋ ಇದೆಲ್ಲ ಕೆಲಸಕ್ಕೆ ಬಾರದ ಪ್ರಲೋಭನೆಗಳು. ಭಗವತ್ಪಾದರು ಅಲ್ಲಿ ಬರೀತಾರೆ, ಏವಂ ಪ್ರಲೋಭ್ಯಮಾನೋಪಿ ಅಕ್ಷೋಭ್ಯ ಕ್ರದೈವ ನಚಚಾಲ ನಚಿಕೇತ. ನಚಿಕೇತನು ಯಮನಿಂದ ಇಷ್ಟು ಪ್ರಲೋಭನೆಗೊಳಗಾದರೂ ಕೂಡ ಅವನ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ಚಲನೆ ಎನ್ನುವಂಥದ್ದಾಗಲಿಲ್ಲ. ಅಂದರೆ ಏನು? ಅವನ ದೃಷ್ಟಿ ಅಷ್ಟು ಸ್ಥಿರವಾಗಿತ್ತು. ಯಾವ ವಿಚಾರದಲ್ಲಿ ಅವನು ತಿಳ್ಕೊಳ್ಬೇಕು ಅಂತಿದ್ದನೋ ಅದನ್ನು ಬಿಟ್ಟು 1 ಇಂಚು ಕೂಡ ಆಚೆ ಈಚೆ ಅವನು ಅಲುಗಾಡಲಿಲ್ಲ. ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಮಹತಿ ಬ್ರೂಹಿನಸ್ತತ್ ಯೋಯಂ ವರೋ ಗೂಢಮನಿ ಪ್ರವಿಷ್ಟು ನಾಣ್ಯಂ ತಸ್ಮಾನ್ನಚಿಕೇತ ವೃಣೀತೆ. ಅದು ಅವನ ಒಂದು ಮನಸ್ಥೈರ್ಯ ಅನ್ನುವಂಥದ್ದು ಹೇಗಿದೆ ಅಂದರೆ, ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ, ಹೇ ಮೃತ್ಯೋ ಯಮನೇ, ಈ ಒಂದು ವಿಚಾರದಲ್ಲಿ, ಯಸ್ಮಿನ್ ಯಾವ ಈ ವಿಚಾರದಲ್ಲಿ, ವಿಚಿಕಿತ್ಸಂತಿ, ವಿಚಿಕಿತ್ಸಾ ಅಂತ ಹೇಳಿದರೆ ಸಂಶಯ. ಯಾರು ಸಂಶಯಗ್ರಸ್ತರಾಗ್ತಾರೋ, ಯಾವ ಸಂಶಯ? ಅಸ್ತಿತ್ಯೇಕೆ ನಾಯಮಸ್ತೀತಿ ಚೇಕೆ, ಆತ್ಮ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಮಧ್ಯಸ್ಥನಾದವನಿಗೆ ಸಂಶಯ ಬರುತ್ತೆ. ಇಂತಹ ಸಂಶಯ ಅನ್ನುವಂಥದ್ದು ಏನಿದೆಯೋ ಇದನ್ನು ಸಾಂಪರಾಯೇ ಅಂದರೆ ಪರಲೋಕ ವಿಷಯದಲ್ಲಿ, ಸಂಪರೇಯತ ಇತಿ ಸಾಂಪರಾಯ ಅಂದರೆ ಮರಣ ಹೊಂದಿ ನಂತರ ಪಡೆಯುವಂತಹ ಲೋಕಕ್ಕೆ ಪರಲೋಕ ಅಂತ ಹೆಸರು. ಅದಕ್ಕೆ ಸಾಂಪರಾಯ. ಅಂತಹ ಮಹತ್ ಪ್ರಯೋಜನ ನಿಮಿತ್ತವಾದಂತಹ ಪರಲೋಕ ವಿಷಯದಲ್ಲಿ ಆತ್ಮನ ಒಂದು ಸ್ವರೂಪ ಏನಿದೆ, ಆ ಸ್ವರೂಪವನ್ನು ನನಗೆ ತಿಳಿ ಹೇಳಬೇಕು ನೀನು. ಯೋಯಂ ವರೋ ಗೂಢಮನು ಪ್ರವಿಷ್ಟ, ಈ ಒಂದು ವರ ಅನ್ನುವಂಥದ್ದು ಏನಿದೆಯೋ ಅಂದರೆ ಆತ್ಮ ವಿಷಯದಲ್ಲಿ ನಾನು ಏನು ವರವನ್ನು ಕೇಳಿದ್ದೇನೆಯೋ ಅದು ಅತ್ಯಂತ ಗಹನವಾದದ್ದು, ದುರ್ವಿವೇಚನವಾದದ್ದು, ಸುಲಭವಾಗಿ ವಿವೇಚನೆ ಮಾಡಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು. ಆದ್ದರಿಂದ ಅಂತಹ ವರವನ್ನು ಬಿಟ್ಟು ನಾಣ್ಯಂ ವರಂ ನಚಿಕೇತ ವೃಣೀತೆ, ಬೇರೆ ವರವನ್ನು ಈ ನಚಿಕೇತ ಕೇಳೋದಿಲ್ಲ. ಇದು ಒಂದು ಆಲಂಕಾರಿಕ ಪ್ರಯೋಗ. ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಈ ಒಂದು ಉಪನಿಷತ್ತಿನಲ್ಲಿ ಅರ್ಥದ ಗಾಂಭೀರ್ಯವಷ್ಟಿದೆಯೋ ಶಬ್ದದ ಅಲಂಕಾರ, ಶಬ್ದದ ಸ್ವಾರಸ್ಯವೂ ಅಷ್ಟೇ ಚೆನ್ನಾಗಿದೆ. ಮುಂದೆ ಇನ್ನೂ ಚೆನ್ನಾಗಿ ಅಲಂಕಾರದ ಪ್ರಯೋಗಗಳನ್ನು ಮಾಡ್ತಾರೆ. ಯಾಕೆಂದರೆ ಸಾಧಾರಣವಾಗಿ ಎಲ್ಲರಲ್ಲಿ ಒಂದು ಅಭಿಪ್ರಾಯ ಉಂಟು, ವೇದದ ಒಂದು ಭಾಷೆ ಏನಿದೆ ಅತ್ಯಂತ ಜಟಿಲವಾದ ಭಾಷೆ, ಅದು ಸುಲಭವಾಗಿ ಅರ್ಥವಾಗದ ಭಾಷೆ, ಸಂಸ್ಕೃತ ಜ್ಞಾನ ಇದ್ದ ಮಾತ್ರದಿಂದ ಅರ್ಥ ಮಾಡಿಕೊಳ್ಳಲಾಗದ ಭಾಷೆ, ಅದಕ್ಕೆ
ಅರ್ಥ ಮಾಡಿಕೊಳ್ಳಬೇಕಾದರೆ ಶಿಕ್ಷಾ, ಕಲ್ಪೋ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ಅನ್ನುವಂತಹ ಷಟ್ ಅಂಗಗಳು, ಈ ಅಂಗಗಳ ಸಹಾಯ ಬೇಕು. ಆ ಅಂಗಗಳ ಸಹಾಯವಿಲ್ಲದೆ ವೇದದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಹಾಗಿರುವಾಗ ಉಪನಿಷತ್ತು ಅದು ಇನ್ನೂ ಗಂಭೀರವಾದದ್ದು. ಆ ಉಪನಿಷತ್ತಿನ ಭಾಷೆ ಬೇರೆ ವೈದಿಕ ಮಂತ್ರಗಳ ಭಾಷೆಗಿಂತ ವಿಲಕ್ಷಣವಾದ ಭಾಷೆ, ಅತ್ಯಂತ ಗಹನವಾದಂತಹ ಭಾಷೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ಇನ್ನೂ ಕಷ್ಟ. ಅಂತಹ ಉಪನಿಷತ್ತುಗಳ ಮಧ್ಯದಲ್ಲಿರುವ ಈ ಕಾಠಕೋಪನಿಷತ್ತು ರಮಣೀಯವಾದ ಭಾಷೆಯನ್ನು ಹೊಂದಿರುವಂತಹದ್ದೇ ಇದರ ವಿಶೇಷತೆ. ಇಂತಹ ಉಪನಿಷತ್ತು ಇನ್ನೊಂದಿಲ್ಲ, ಇಷ್ಟು ರಮಣೀಯವಾದಂತಹ ಭಾಷೆಯನ್ನು ಹೊಂದಿರುವಂತಹದ್ದು. ಅದಕ್ಕೋಸ್ಕರವಾಗಿ ನಾಣ್ಯಂ ತಸ್ಮಾನ್ ನಚಿಕೇತ ವೃಣೀತೆ. ಈ ನಚಿಕೇತ ತನ್ನನ್ನೇ, ನಚಿಕೇತನು ಬೇರೆ ಇದು ವರವನ್ನು ಕೇಳೋದಿಲ್ಲ. ರಾಮಾಯಣದಲ್ಲಿ ರಾಮೋದ್ವಿರ್ನಾಭಿಭಾಷತೆ ಅಂತ ಹೇಳ್ತಾನೆ ರಾಮ. ಬಂದವರಿಗೆ ಯಾರಿಗೇ ಆಗಲಿ ಶರಣಾಗತರಾದಂಥವರನ್ನು ರಕ್ಷಿಸುವುದೇ ರಾಮನ ಕರ್ತವ್ಯ. ರಾಮೋದ್ವಿರ್ನಾಭಿಭಾಷತೆ. ಯಾವಾಗ ವಿಭೀಷಣ ಬಂದು ಇವನಲ್ಲಿ ಶರಣಾಗತಿಯನ್ನು ಹೊಂದುತ್ತಾನೋ ಆವಾಗ ಇವನ ಪಕ್ಷದಲ್ಲಿರುವ ಕೆಲವರು ರಾಮನನ್ನು ಎಚ್ಚರಿಸ್ತಾರೆ, ಬೇಡ, ಅವನಿಗೆ ಆಶ್ರಯ ಕೊಡಬೇಡ, ಅವನು ಶತ್ರು ಪಕ್ಷದವನು, ಇಲ್ಲಿ ಭೇದೋಪಾಯವನ್ನು ಮಾಡಲಿಕ್ಕೆ ಬಂದಿದ್ದಾನೆ, ಆದ್ದರಿಂದ ಅವನಿಗೆ ಆಶ್ರಯ ಕೊಡಕೂಡುದು ಅಂತ ಹೇಳಿದಾಗ ರಾಮೋದ್ವಿರ್ನಾಭಿಭಾಷತೆ. ರಾಮನು ಯಾವತ್ತು ಎರಡು ಮಾತಾಡುವವನಲ್ಲ. ಒಂದು ಮಾತು ಆಡಿದರೆ ಬಿಟ್ಟ ಬಾಣ, ಆಡಿದ ಮಾತು ಹಿಂತಿರುಗಿ ಬರಲಾರದು ಅನ್ನುವಂಥದ್ದು ರಾಮನ ಒಂದು ಪ್ರತಿಜ್ಞೆ. ರಾಮೋದ್ವಿರ್ನಾಭಿಭಾಷತೆ ಇದು ನಾಟಕಗಳಲ್ಲಿ ಉಪಯೋಗ ಮಾಡುವಂತಹ ಭಾಷೆ. ರಾಮನು ಎರಡು ಮಾತಾಡೋದಿಲ್ಲ. ಹೇಳೋದು ಯಾರು? ರಾಮನೇ. ರಾಮನು ಎರಡು ಮಾತಾಡೋದಿಲ್ಲ. ನರಸಿಂಹಮೂರ್ತಿ ಎರಡು ಮಾತಾಡೋದಿಲ್ಲ ನಾನು ಹೇಳಿದರೆ ಹೇಗಿರುತ್ತೋ ಹಾಗೆ ಅದು ಆಲಂಕಾರಿಕವಾದಂತಹ ಭಾಷೆ. ಅದು ನಾಟಕಗಳಲ್ಲಿ ಉಪಯೋಗಿಸ್ತಾರೆ. ಅಂತಹ ಭಾಷೆಯನ್ನು ಇಲ್ಲೇ ಹೇಳಿದ್ದಾನೆ. ನಾಣ್ಯಂ ವರಂ ನಚಿಕೇತ ವೃಣೀತೆ. ನಚಿಕೇತನು ಎರಡು ವರವನ್ನು, ಬೇರೆ ರೀತಿಯಾದಂತಹ ವರವನ್ನು ಬೇಡೋದಿಲ್ಲ. ಎಷ್ಟು ಚೆನ್ನಾಗಿದೆ ಈ ಭಾಷೆ. ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ನಚಿಕೇತ ಏನನ್ನ ತೋರಿಸಿದ ಅಂತ ಕೇಳಿದರೆ, ಈ ಯಮನ ಒಂದು ಪರೀಕ್ಷೆಯಲ್ಲಿ ಅವನು ಗೆದ್ದಿದ್ದಾನೆ. ಯಾಕೆ ಅಂತ ಕೇಳಿದರೆ, ನಿಜವಾದಂತಹ ವಿರಕ್ತನಾದವನಿಗೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಸಾಧನ ಷಟ್ಕ ಸಂಪತ್ತಿ, ಮುಮುಕ್ಷುತ್ವಂಚ ಅನ್ನುವಂಥದ್ದು ಸಾಧನ ಚತುಷ್ಟಯ ವಿಚಾರವನ್ನು ಭಗವತ್ಪಾದರು ಹೇಳ್ತಾರೆ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾದಂತಹ ಅಧಿಕಾರಿಗೆ ಇರಬೇಕಾದಂತಹ ವಿಶೇಷಣಗಳು, ಲಕ್ಷಣಗಳು. ಬ್ರಹ್ಮ ವಿಚಾರವನ್ನು ಮಾಡಲಿಕ್ಕೆ ಯಾರು ಅರ್ಹರು ಅಂತ ಕೇಳಿದಾಗ ನಿತ್ಯಾನಿತ್ಯ ವಸ್ತು ವಿವೇಕ ಇರಬೇಕು. ನಿತ್ಯವಾದದ್ಯಾವುದು, ಅನಿತ್ಯವಾದದ್ಯಾವುದು ಅನ್ನುವಂಥ ವಿವೇಕ ಇರಬೇಕು. ನಮಗೆಲ್ಲರಿಗೂ ಇದೆಯಪ್ಪ, ನಾವು ಅಧಿಕಾರಿಗಳು ಅಂತ ಹೇಳಿದರೆ ನಿತ್ಯವಾದದ್ದು ಪರಮಾತ್ಮ ಸ್ವರೂಪ, ಅನಿತ್ಯವಾದದ್ದು ಬಾಕಿ ಎಲ್ಲವುದು. ಇಷ್ಟು ವಿವೇಕ ಇದ್ದ ಮಾತ್ರದಿಂದ ಸಾಲದು. ಅದು ಹೇಗೆ ಅನ್ನೋದು ಗೊತ್ತಿರಬೇಕು, ನಿತ್ಯ ಮತ್ತು ಅನಿತ್ಯ ಅನ್ನುವಂಥದ್ದು. ಇಹಾಮೂತ್ರ ಫಲಭೋಗ ವಿರಾಗ, ಐಹಿಕ ಭೋಗ ಮತ್ತು ಆಮುಷ್ಮಿಕ ಭೋಗ. ಆಮುಷ್ಮಿಕ ಭೋಗ ಅಂತ ಹೇಳಿದರೆ ಪರಲೋಕದಲ್ಲಿರುವಂತಹ ಭೋಗ, ಸ್ವರ್ಗಾದಿ ಭೋಗಗಳಿಗೆ ಆಮುಷ್ಮಿಕ ಭೋಗ. ಐಹಿಕ ಭೋಗದಲ್ಲೇ ನಮಗೆ ವಿರಕ್ತಿ ಬರೋದಿಲ್ಲ, ಇನ್ನು ಆಮುಷ್ಮಿಕ ಭೋಗದಲ್ಲಿ ಎಲ್ಲಿ ವಿರಕ್ತಿ ಬರುತ್ತೆ? ಅದಕ್ಕೋಸ್ಕರವಾಗಿ ಯಮ ನಿನಗೆ ಈ ಲೋಕದಲ್ಲಿ ಸಿಕ್ಕುವಂತಹ ಎಲ್ಲ ಭೋಗವನ್ನೂ ಕೊಡ್ತೇನೆ ಅಂತ. ಐಹಿಕ ಭೋಗದಲ್ಲಿ ಇವನಿಗೆ ವಿರಕ್ತಿ ಇದೆಯೋ ಅಂತ ಮೊದಲು ಪರೀಕ್ಷೆ ಮಾಡಿದ. ಐಹಿಕ ಭೋಗದಲ್ಲಿ ಅವನಿಗೆ ಸಂಪೂರ್ಣ ವಿರಕ್ತಿ ಇದೆ ಅಂತ ಅವನಿಗೆ ನಿಶ್ಚಯವಾಯಿತು. ಆನಂತರದಲ್ಲಿ ಆಮುಷ್ಮಿಕ ಭೋಗ ಅಂದರೆ ಸ್ವರ್ಗಾದಿ ಭೋಗಗಳನ್ನು ಪ್ರಲೋಭನೆಗೆ ಕೊಟ್ಟ. ಆಮುಷ್ಮಿಕ ಭೋಗದಲ್ಲೂ ಕೂಡ ಅವನಿಗೆ ಆಸೆ ಇಲ್ಲ, ವಿರಕ್ತಿ ಇದೆ ಅಂತ ಹೇಳಿದಾಗ ಐಹಿಕ ಆಮುಷ್ಮಿಕ ಭೋಗದ್ವಯದಲ್ಲೂ ವಿರಕ್ತಿ ಅವನಿಗಿದೆ. ಅಂತಹ ವಿರಕ್ತನಾದವನು ನಿಜವಾದ ಅಧಿಕಾರಿ ಆಗ್ತಾನೆ. ಈ ಒಂದು ಅಧಿಕಾರಿ ಲಕ್ಷಣವನ್ನು, ಅಧಿಕಾರಿ ವಿಶೇಷಣವನ್ನು ಅವನಲ್ಲಿ ಕಂಡುಕೊಂಡಿದ್ದಾನೆ. ಆನಂತರದಲ್ಲಿ ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಶಾಂತೋ ದಾಂತ ಉಪರತಿ ಸ್ಥಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ ಆತ್ಮನ್ನೇವಾತ್ಮಾನಂ ಪಶ್ಯೇತ್ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾರೆ. ಶಾಂತಃ ದಾಂತಃ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನಾನಿ ಷಟ್ ಸಾಧನಗಳು ಅಂತ ಹೇಳ್ತಾರೆ. ಶಾಂತಃ ಅಂತ ಹೇಳಿದರೆ ಶಮಃ ಅಂದರೆ ಅಂತರಿಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ ಇಲ್ಲದದ್ದವನಿಗೆ ಆತ್ಮವಿಚಾರ ಹೇಗೆ ಹೊಳೆಯುತ್ತೆ. ಹಾಗೆ ದಮಃ ಅಂತ ಹೇಳಿದರೆ ಬಹಿರಿಂದ್ರಿಯ ನಿಗ್ರಹ. ಬಹಿರಿಂದ್ರಿಯ ನಿಗ್ರಹಗಳು ಅನ್ನುವಂಥದ್ದು ನಮಗೆ ಬಹಿರಿಂದ್ರಿಯ ನಿಗ್ರಹ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಅಂತರಿಂದ್ರಿಯ ನಿಗ್ರಹ ಏನು ಮಾಡ್ತೇವೆ ನಾವು? ಒಳ್ಳೆ ಬೆಳಗ್ಗೆ ಎದ್ದು ಕೂಡ ಸ್ನಾನ ಮಾಡಿಬಿಟ್ಟು ದೇವರ ಮನೆಯಲ್ಲಿ ಕುಳಿತುಕೊಂಡು ಜಪ ಮಾಡ್ತಾ ಇರ್ತೇವೆ. ಒಳ್ಳೆ ಸಂಗೀತ ಬಂತು ಅಂದರೆ ಕಿವಿ ನಟಗಾಗುತ್ತೆ ಅಲ್ಲಿ.
ಇನ್ಯಾರೋ ಏನೋ ಒಂದು ಹಾಲಿನವನು ಬಂದು ಕರೆದ ಕೂಡಲೇ ನೋಡೇ ಅಲ್ಲಿ ಹಾಲು ಬಂತು ಅಂತ ಹೆಂಡತಿಗೆ ಹೇಳ್ತಾನೆ. ಇವನು ಧ್ಯಾನ ಮಾಡಲಿಕ್ಕೆ ಕೂತಿದ್ದಾನೆ. ಏಕಾಗ್ರತೆಯಿಂದ ಧ್ಯಾನ ಮಾಡುವಂತಹ ಸ್ಥಿತಿ ನಮ್ಮಲ್ಲಿಲ್ಲ. ಆ ಒಂದು ಸ್ಥಿತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಅಂತಹ ಒಂದು ಮನಸ್ಸಿನ ನಿಗ್ರಹ ನಮಗೆ ಬರೋದಿಲ್ಲ. ಯಾಕೆ? ಬಹಿರೇಂದ್ರಿಯಗಳೇ ಮನಸ್ಸನ್ನು ಚಲನೆಗೆ ಒಳಪಡಿಸುವಂತಹ ರಂಧ್ರಗಳು. ಆ ರೀತಿಯಾದಂತಹ ಬಹಿರೇಂದ್ರಿಯ ನಿಗ್ರಹ ಉಳ್ಳಂತಹ ವ್ಯಕ್ತಿ ಅವನೇ ದಾಂತ, ಶಾಂತ ದಾಂತ. ಉಪರತಿ ಅಂತ ಹೇಳಿದರೆ ಸನ್ಯಾಸ ಅಂತ ಹೇಳಿದರೆ ಪ್ರಾಪಂಚಿಕ ವಿಷಯಗಳನ್ನು ಬಿಡುವಂಥದ್ದು. ಸನ್ಯಾಸ ಅಂತ ಹೇಳಿದರೆ ಕಾಷಾಯ ವಸ್ತ್ರ ಹೊದ್ಕೊಂಡು ಕೂತ್ಕೊಳ್ಳೋದು ಅಂತ ಅರ್ಥವಲ್ಲ. ಕಾಷಾಯ ವಸ್ತ್ರ ಅದು ಕೇವಲ ಸಿಂಬಾಲಿಕ್ ಆಗಿರುವಂಥದ್ದು, ಒಂದು ಚಿಹ್ನೆ. ಕಾಷಾಯ ವಸ್ತ್ರ ಮಾತ್ರೇಣ ಯತಿಃ ಪೂಜ್ಯೋ ನ ಸಂಶಯ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಕಾಷಾಯ ವಸ್ತ್ರ ಧಾರಣ ಮಾತ್ರದಿಂದ ಅವನ ಅಂತಹ ಯತಿಯನ್ನು ನಾವು ಪೂಜಾಸ್ಥಾನದಲ್ಲಿ ನೋಡಬೇಕು. ಯಾಕೆಂದರೆ ಕಾಷಾಯ ವಸ್ತ್ರ ಧಾರಣ ಮಾಡುವಂತಹ ಒಂದು ಮನಸ್ಸಿನ ಸ್ಥೈರ್ಯ ಎಲ್ಲರಿಗೂ ಬರೋದಿಲ್ಲ. ಅದು ಅಷ್ಟು ಸುಲಭವಲ್ಲ. ಕಾಷಾಯ ವಸ್ತ್ರ ಧಾರಣ ಮಾಡಿದ್ದಾನೆ ಅಂದರೆ ಅಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಅವನಲ್ಲಿ ಮನಸ್ಸಿನ ಸ್ಥೈರ್ಯ ಇದೆ, ನಮಗಿಂತ ಅವನು ಉತ್ತಮ ಅಂತ, ಆ ರೀತಿಯಾಗಿ. ಆದರೆ ಕಾಷಾಯ ವಸ್ತ್ರ ಮಾತ್ರದಿಂದ ಅವನು ಯತಿ ಆಗೋದಿಲ್ಲ. ಯತಿ ಶಬ್ದಕ್ಕೆ ಅರ್ಥವೇನು ಗೊತ್ತೋ? ಯಮನಾದ್ಯತಿ. ಯಮನ ಸಂಯಮನ ಯಾವುದರದ್ದು? ಇಂದ್ರಿಯಗಳ ಸಂಯಮನ ಮಾಡಿದವನೇ ಯತಿ. ಅಂತಹ ಯತಿಗೆ ಇರುವಂಥದ್ದು ಅದನ್ನೇ ಉಪರತಿ, ಸನ್ಯಾಸ ಅಂತ ಹೇಳ್ತಾರೆ. ಶಾಂತೋದಾಂತ ಉಪರತಿ. ತಿತಿಕ್ಷಾ ಅಂತ ಹೇಳಿದರೆ ದ್ವಂದ್ವ ಸಹಿಷ್ಣುತೆ. ಶೀತೋಷ್ಣಾದಿ ದ್ವಂದ್ವಗಳು, ಸುಖ ದುಃಖಾದಿ ದ್ವಂದ್ವಗಳು, ಇವುಗಳನ್ನು ಸಹಿಸುವ ಶಕ್ತಿ ಏನಿದೆಯೋ ಅದಕ್ಕೆ ತಿತಿಕ್ಷಾ ಅಂತ ಹೆಸರು. ನಾವು ಹೇಗೆ ಮಾಡ್ತೀವಿ? ಚಳಿಗಾಲ ಬಂತು ಅಂದರೆ ಬಿಸಿನೀರು ಸ್ನಾನ ಮಾಡ್ತೀವಿ, ಬೇಸಿಗೆ ಬಂತು ಅಂದರೆ ತಣ್ಣೀರು ಸ್ನಾನ ಮಾಡ್ತೀವಿ. ನಾವು ಇದೆರಡಕ್ಕೂ ಅಡ್ಜಸ್ಟ್ ಆಗೋದಿಲ್ಲ. ಆ ವಸ್ತುವಿನಲ್ಲಿ ಆ ರೀತಿಯಾದ ಸುಖ ಇದೆ, ದುಃಖ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ನಮ್ಮ ಮೂರ್ಖತನ. ವಸ್ತುವಿನಲ್ಲಿಲ್ಲ, ನಮ್ಮಲ್ಲಿದೆ, ಅದು ನಮ್ಮ ಮನಸ್ಸಿನಲ್ಲಿದೆ. ಅಂಥ ಜಿತೇಂದ್ರಿಯನಾದರೆ ನೀವು ಇವತ್ತಿಗೂ ಹೋಗಿ ನೋಡಿ, ಹಿಮಾಲಯದಲ್ಲಿ ಹರಿದ್ವಾರ ಪ್ರಭೃತಿ ಸ್ಥಾನದಲ್ಲಿ ನೋಡಿದರೆ ಕೆಲವು ಸಾಧುಗಳಿರ್ತಾರೆ. ಒಳ್ಳೆ ಡಿಸೆಂಬರ್ ಚಳಿಯಲ್ಲಿ, ಈಗ ಚಳಿ ಜೋರಾಗಿಯೇ ಇದೆ, ಗಂಗಾ ನದಿಯಲ್ಲಿ ಮುಳುಕು ಹಾಕಿ ಹೋಗ್ತಾರೆ ಅವರು. ನಾವು ಮುಳುಕು ಹಾಕ್ತೀವಿ, ಮೇಲೆ ಬರೋಲ್ಲ ಈಗ ಮುಳುಕು ಹಾಕಿದರೆ. ಆ ಸ್ಥಿತಿಯಲ್ಲಿ ಅದು ಯಾರಿಗೆ ಸಾಧ್ಯ? ಅಂತಹ ಒಂದು ಜಿತೇಂದ್ರಿಯತ್ವ ಇದ್ದವರಿಗೆ ಮಾತ್ರ ಸಾಧ್ಯ. ಈ ಶರೀರ ಧರ್ಮವನ್ನು ಜಯಿಸಿದಾಗ ಅವರಿಗೆ ಸಾಧ್ಯವಾಗುತ್ತೆ. ನಾನು ನೋಡಿದ್ದೀನಿ ಅಂಥವರನ್ನು. ಹರಿದ್ವಾರದಲ್ಲಿ ನಾನು ಒಂದು ಸಾರಿ ಹೋದಾಗ 3 ದಿವಸ ಇದ್ದೆ. ನಾನು ಬೆಳಗ್ಗೆ ಸ್ನಾನ ಮಾಡೋಣ ಅಂತ ಒಂದು ದಿವಸ ಹೋದೆ, ನನಗಾಗಲಿಲ್ಲ ಸ್ನಾನ ಮಾಡಲಿಕ್ಕೆ. ಕೈ ಹೀಗೆ ಮುಟ್ಟಿದರೆ ಆವಾಗ ಎಷ್ಟಿತ್ತು ಅಂತ ಹೇಳಿದರೆ 2 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಾನು ಹೋಗಿದ್ದು. ಆ ಕೈಯಲ್ಲಿ ಹೀಗೆ ಮುಟ್ಟಿದರೆ ಕೈ ವಾಪಸ್ ತಗೋಬೇಕು, ಅಷ್ಟು. ರಾಮಾಯಣದಲ್ಲಿ ಒಂದು ವಿವರಣೆ ಬರುತ್ತೆ. ಭರತ ರಾಮನ ಪಾದುಕೆಯನ್ನು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಅವನು ತಾಪಸಿಯ ವೇಷವನ್ನು ಧರಿಸಿ ಅರಮನೆಯಿಂದ ಹೊರಗೆ ಕುಟೀರವನ್ನು ಮಾಡಿಕೊಂಡು ತಾಪಸನಂತೆಯೇ ಜೀವನ ಮಾಡ್ತಾ ಇದ್ದ. ಆ ಯಮುನಾ ನದಿಯಲ್ಲಿ ಅವನು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಈ ಒಂದು ಹೇಮಂತ ಋತುವಿನಲ್ಲಿ ಆ ಹೇಮಂತ ಋತುವಿನ ವರ್ಣನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೋಗಿ ಅವನು ಮುಳುಕಾಕಿ ಸ್ನಾನ ಮಾಡಿ ಬರ್ತಾ ಇದ್ದಂತೆ. ಎಂತಹ ಒಂದು ಶೈತ್ಯವಿತ್ತು ಅಂತ ಕೇಳಿದರೆ, ಆನೆಗಳು ಹೋಗ್ತಾವಂತೆ ನೀರು ಕುಡಿಲಿಕ್ಕೆ ಅಂತ, ಸೊಂಡಿಲನ್ನು ಅದಕ್ಕೆ ಬಿಡ್ತಾವಂತೆ. ಬಿಟ್ಟು ಕೂಡಲೇ ಅತ್ಯಂತ ಶೈತ್ಯ ಬಾಧೆಯಿಂದ ಪೀಡಿತವಾಗಿ ವಾಪಸ್ ತಗೊಳ್ತಾವಂತೆ. ಆದರೆ ನೀರು ಬೇಕು, ಮತ್ತೆ ಪುನಃ ಬಿಡ್ತಾವಂತೆ, ವಾಪಸ್ ತಗೊಳ್ತಾವಂತೆ. ಹೀಗೆ ಆ ಒಂದು ಶುಂಡ ಅಂದರೆ ಸೊಂಡಿಲನ್ನು ಪುನಃ ನೀರಿನಲ್ಲಿ ಬಿಟ್ಟು ಮೇಲೆ ಮಾಡ್ತಾ ನೀರನ್ನು ಕುಡಿಯಲಾಗದಂಥ ಸ್ಥಿತಿ ಇರುವಂತಹ ಶೈತ್ಯದಲ್ಲಿ ಭರತ ಹೋಗಿಬಿಟ್ಟು ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ, ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇದ್ದ. ಅವನು ಎಂತಹ ಒಂದು ತಾಪಸಿ! ಅದು ಮನಸ್ಸಿನ ಸ್ಥೈರ್ಯ, ಜಿತೇಂದ್ರಿಯತ್ವ, ಅದು ತಿತಿಕ್ಷಾ, ದ್ವಂದ್ವ ಸಹಿಷ್ಣುತೆ, ಶೀತೋಷ್ಣಾದಿ ದ್ವಂದ್ವ ಸಹಿಷ್ಣುತೆ, ಸುಖ ದುಃಖಾದಿ ದ್ವಂದ್ವ ಸಹಿಷ್ಣುತೆ. ನಾವು ಸುಖ ಬಂದಾಗ ಹಿಗ್ಗುತ್ತೇವೆ, ದುಃಖ ಬಂದಾಗ ಕೂಗುತ್ತೇವೆ. ಅವೆರಡೂ ಆಗದೇ ಇರುವಂತಹ ಸಮಸ್ಥಿತನಾಗಿ ಸಮಚಿತ್ತನಾಗಿ ಇರುವಂತಹದ್ದು ದ್ವಂದ್ವ ಸಹಿಷ್ಣುತೆ ಅಂತ ಹೇಳ್ತಾರೆ. ಅದಕ್ಕೆ ತಿತಿಕ್ಷಾ. ಅನಂತರದಲ್ಲಿ ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ. ಗುರುದೇವತಾ ಈಶ್ವರ ವಿಚಾರದಲ್ಲಿ, ವೇದ ಪ್ರಾಮಾಣ್ಯದ ವಿಚಾರದಲ್ಲಿ ನಂಬಿಕೆ ಇರುವಂತಹದ್ದಕ್ಕೆ ಶ್ರದ್ಧೆ ಅಂತ ಹೆಸರು, ಆಸ್ತಿಕ್ಯ ಬುದ್ಧಿ. ಅಂತಹ ಶ್ರದ್ಧೆ. ಆನಂತರದಲ್ಲಿ ಸಮಾಧಿರ್ನಾಮ ಸಮಾಧಾನಂ ಅಂತ ಹೇಳಿದರೆ ಸಮಾಧಿ ಸ್ಥಿತಿ ಅಂತ ಏನು ಹೇಳ್ತೇವೆ. ಸಮಾಧಿ ಸ್ಥಿತಿ ಅಂತ ಹೇಳಿದರೆ ಏನು ಅಂದರೆ
ಮನಸ್ಸನ್ನು ಸಂಪೂರ್ಣ ಮೊದಲು ನಿಗ್ರಹ ಮಾಡುವುದು ಒಂದು ಎತ್ತಾದರೆ, ಒಂದು ಮೆಟ್ಟಿಲಾದರೆ, ಆ ನಿಗೃಹೀತವಾದಂಥ ಮನಸ್ಸನ್ನು ಧ್ಯೇಯ ವಸ್ತುವಿನಲ್ಲಿ ನಿಲ್ಲಿಸಿ ನಿರಂತರವಾಗಿ ತೈಲಧಾರಾ ಪ್ರವಾಹದಂತೆ ಅವಿಚ್ಛಿನ್ನವಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಆ ಧ್ಯೇಯ ವಸ್ತುವಿನ ಚಿಂತನೆಯನ್ನು ಮಾಡುವಂತಹದ್ದೇ ಸಮಾಧಿ. ಇದು ಯೋಗಶಾಸ್ತ್ರದಲ್ಲೂ ಕೂಡ ಹೇಳ್ತಾರೆ. ಈ ಸಮಾಧಿಯ ವರ್ಣನೆ ಬಹಳ ಸುಂದರವಾಗಿ ರಮ್ಯವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಸವಿಕಲ್ಪಕ ಸಮಾಧಿ, ನಿರ್ವಿಕಲ್ಪಕ ಸಮಾಧಿ ಅಂತಿದೆ, ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಇತ್ಯಾದಿ ಸಮಾಧಿಗಳ ಭೇದವನ್ನು ಹೇಳ್ತಾರೆ. ಆ ಒಂದು ಸ್ಥಿತಿಗೆ ಹೋಗಬೇಕಾದರೆ ನಾವು ನಿತ್ಯವೂ ಕೂಡ ಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಳಯವೇ ಆಗಲಿ, ನಾನು ಇಷ್ಟು ಹೊತ್ತು ಮಾತ್ರ ಧ್ಯಾನ ಮಾಡಿದಾಗ ನನ್ನ ಮನಸ್ಸನ್ನು ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಕೂತುಕೊಂಡು ಧ್ಯಾನ ಮಾಡೋದಾದರೆ ಆ ಧ್ಯಾನಕ್ಕೆ ಪರಮಾತ್ಮ ಒಲಿಯುತ್ತಾನೆ. ಅದಕ್ಕೆ ಹಿಂದೆ ಕೃತಯುಗದಲ್ಲಿ ಎಂತಹ ಒಂದು ಧ್ಯಾನ ಮಾಡಿದರೆ ಪರಮಾತ್ಮ ಒಲಿತಾ ಇದ್ದ ಅಂದರೆ 100 ವರ್ಷ ನಿರಂತರವಾದ ಧ್ಯಾನ ಮಾಡಿದರೆ ಯಾವ ಪರಮಾತ್ಮ ಒಲಿತಾ ಇದ್ನೋ ಅದು ತ್ರೇತಾಯುಗದಲ್ಲಿ 10 ವರ್ಷ ಮಾಡಿದರೂ ಒಲಿತಾ ಇದ್ದ, ದ್ವಾಪರ ಯುಗದಲ್ಲಿ 1 ವರ್ಷ ಮಾಡಿದರೂ ಒಲಿತಾನೆ, ಕಲಿಯುಗದಲ್ಲಿ 1 ದಿನ ಮಾಡಿದರೆ ಒಲಿತಾನೆ. ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. 5 ನಿಮಿಷ ನಾವು ಕೂತ್ಕೊಂಡು ಏಕಾಗ್ರತೆಯಿಂದ ಧ್ಯಾನ ಮಾಡುವ ಸ್ಥಿತಿ ಈ ಒಂದು ಮನಸ್ಸಿಗೆ ಇರುವುದಿಲ್ಲ. ಯಾಕೆ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಈ ಮನಸ್ಸು ಅನ್ನುವಂಥದ್ದು ಅತ್ಯಂತ ಚಂಚಲ, ಮರ್ಕಟದಂತೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುವ ಕೋತಿಯಂತೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರ್ತಾ ಇರುತ್ತೆ. ಈ ಒಂದು ಭೋಗದಿಂದ ಇನ್ನೊಂದು ಭೋಗದ ಕಡೆಗೆ ಹೋಗ್ತಾ ಇರುತ್ತೆ. ಆ ರೀತಿಯಾದಂತಹ ಮನಸ್ಸನ್ನು ನಿಗ್ರಹ ಮಾಡೋದು ಅಂತ ಹೇಳಿದರೆ ಅದಕ್ಕೆ ಮೊದಲು ಬೇಕಾದಂತಹ ಸೋಪಾನಗಳ ಸಿದ್ಧತೆ ಆಗಬೇಕು. ಯಾವ ಸಿದ್ಧತೆ? ಅದಕ್ಕೋಸ್ಕರ ಕೆಲವೊಂದಷ್ಟು ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬೇಕು. ಆ ಒಂದು ಮನಸ್ಸಿನ ನಿಗ್ರಹ ಮಾಡಬೇಕು ಅಂತಾದರೆ ಮೊದಲನೆಯದಾಗಿ ಆಹಾರದ ಶುದ್ಧಿ ಬರಬೇಕು. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಮೊದಲನೆಯದಾಗಿ ಆಹಾರದಲ್ಲಿ ನಿಯಮ. ನಾವು ದಿನ ಬೆಳಗಾದರೆ ಒಳ್ಳೆ ಈ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ತಿನ್ನುಕೊಂಡು ಅಥವಾ ಇನ್ನೂ ಪಾನಿಪೂರಿ ಮತ್ತೊಂದು ಮಸಾಲೆ ಇತ್ಯಾದಿಗಳನ್ನೇ ತಿನ್ನುತ್ತಾ ಇದ್ದರೆ ಆ ಮನಸ್ಸು ನಮ್ಮ ಅಧೀನಕ್ಕೆ ಹೇಗೆ ಒಳಪಡುತ್ತೆ? ತಾಮಸ ರಾಜಸ ಆಹಾರಗಳ ಪರಿವರ್ಜನೆ, ಸಾತ್ವಿಕ ಆಹಾರದ ಅನುಸರಣೆ ಇದನ್ನು ಮಾಡಿದಾಗ ಅನೇಕ ದಿನಗಳವರೆಗೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಮನಸ್ಸಿನಲ್ಲಿರುವ ತಾಮಸ ಗುಣ ಮತ್ತು ರಾಜಸ ಗುಣ ಕಮ್ಮಿಯಾಗಿ ಸಾತ್ವಿಕ ಗುಣದ ಆಧಿಕ್ಯ ಅಂತ ಬಂದಾಗ ಆ ಮನಸ್ಸು ನಮ್ಮ ವಶಕ್ಕೆ ಬರುತ್ತೆ. ಅಂತಹ ವಶಕ್ಕೆ ಬಂದಂಥ ಮನಸ್ಸಿನಲ್ಲಿ ನಾವೇನನ್ನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಅದಿಲ್ಲ ಅಂತಾದರೆ ದುಷ್ಟಾಶ್ವ ಇವ ಸಾರಥೇಹೆ, ದುಷ್ಟವಾದಂಥ ಅಶ್ವಗಳನ್ನು ರಥಕ್ಕೆ ಕಟ್ಟಿಕೊಂಡು ರಥವನ್ನು ಎಳೆದುಕೊಂಡು ಹೋಗ್ತಾ ಇದ್ದರೆ ಆ ಅಶ್ವಗಳು ಹೇಗೆ ರಥವನ್ನು ಹೊಂಡಕ್ಕೆ ಹಾಕಿ ಯಜಮಾನನ್ನು ಬೀಳಿಸಿ ಅವನ ಪತನಕ್ಕೆ ಕಾರಣವಾಗ್ತಾವೋ ಹಾಗೇ ಈ ಒಂದು ನಮ್ಮ ನಿಯಂತ್ರಣಕ್ಕೆ ಸಿಕ್ಕದೇ ಇರುವಂತಹ ಇಂದ್ರಿಯಗಳು ನಮ್ಮನ್ನು ತೆಗೆದುಕೊಂಡು ಹೋಗಿ ಹೊಂಡಕ್ಕೆ ಹಾಕ್ತಾವೆ. ಅದೇ ಸರಿಯಾದ ರೀತಿಯಲ್ಲಿ ಆ ಇಂದ್ರಿಯ ನಿಗ್ರಹವನ್ನು ಮಾಡಿದರೆ ಸದಶ್ವ ಇವ ಸಾರಥೇಹೆ, ಒಳ್ಳೆ ಪಳಗಿದಂತಹ ಅಶ್ವಗಳು ರಥವನ್ನು ಅವನು ಸಾರಥಿ ಹೇಳಿದಂತಹ ಮಾರ್ಗದಲ್ಲೇ ಹೇಗೆ ಎಳ್ಕೊಂಡು ಹೋಗ್ತಾವೋ ಹಾಗೆ ನಮ್ಮ ವಶಕ್ಕೆ ಬಂದಂತಹ ಇಂದ್ರಿಯಗಳು ನಾವೇ ಹೇಳಿದ ಕಡೆ ಅವು ಹೋಗ್ತಾವೆಯೇ ಹೊರತು ಅವು ಹೇಳಿದ ಕಡೆ ನಾವು ಹೋಗಬೇಕಾದಂತಹ ಪ್ರಮೇಯ ಬರೋದಿಲ್ಲ. ಇದು ಸಮಾಧಿಯಿಂದ ನಾವು ಈ ಸ್ಥಿರವಾದ ಮನಸ್ಸನ್ನು ಪಡೆದುಕೊಂಡು ಧ್ಯೇಯ ವಸ್ತುವನ್ನು ಧ್ಯಾನ ಮಾಡಿದಾಗ ಆ ಸಮಾಧಿಯಲ್ಲಿದ್ದಂಥವನಿಗೆ ಆ ಧ್ಯೇಯ ವಸ್ತುವಿನ ಸಾಕ್ಷಾತ್ಕಾರ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರವಾಗಿ ಇದಿಷ್ಟು ಸಮಾಧಿ ಷಟ್ಕ ಸಂಪತ್ತು, ಇದಿಷ್ಟು ಇರಬೇಕು ಅವನಿಗೆ. ಇದಿಷ್ಟು ಇದ್ದರೆ ಅವನು ಬ್ರಹ್ಮ ವಿಚಾರ ಮಾಡುವುದಕ್ಕೆ ಅಧಿಕಾರಿ. ಇಷ್ಟೆಲ್ಲ ಇದೆ. ಅವನಿಗೆ ಮೋಕ್ಷೇಚ್ಛೆಯೇ ಇಲ್ಲದೆ ಹೋದರೆ ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗುವ. ಮುಮುಕ್ಷುತ್ವಂಚ, ಈ ಮೋಕ್ಷದ ಇಚ್ಛೆಯೂ ಕೂಡ ಅವನಲ್ಲಿ ಇರಬೇಕು. ಮೋಕ್ಷವನ್ನು ನಾನು ಪಡೆಯಬೇಕು ಅನ್ನುವಂಥ ಇಚ್ಛೆ ಇರಬೇಕು. ಮೋಕ್ಷ ಅಂದರೆ ಯಾವುದು? ಎಲ್ಲೋ ಮೇಲೆ ಯಾವುದೋ ಒಂದು ಲೋಕ ಅನ್ನುವಂಥದ್ದು ಮೋಕ್ಷವಲ್ಲ. ಮೋಕ್ಷ ಅಂತ ಶಬ್ದಕ್ಕೆ ಏನು ಅರ್ಥ ಅಂದರೆ ಮುಚಲ್ರ ಮೋಕ್ಷಣೆ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಮೋಕ್ಷ ಅನ್ನೋ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ. ಲಿಬರೇಷನ್, ಲಿಬರೇಷನ್ ಫ್ರಮ್ ವಾಟ್? ಲಿಬರೇಷನ್ ಫ್ರಮ್ ಬಾಂಡೇಜ್ ಅಂತ ಹೇಳ್ತಾರೆ. ಬಂಧನದಿಂದ ಮುಕ್ತಿ. ಬದ್ಧನಾದವನನ್ನು ತಾನೇ ನಾವು ಬಿಡಿಸಬೇಕು. ನಮಗೆ ಬಂಧನದಿಂದ ಮುಕ್ತಿ ಬೇಕಾಗಿದೆ, ಅದನ್ನು ಮೋಕ್ಷ ಅಂತ ಹೇಳ್ತೇವೆ. ಅದು ಯಾವುದು? ಬಂಧನವೇ ಈ ಒಂದು ಜನಮರಣ ರೂಪವಾದಂಥದ್ದು ಬಂಧನ. ಈ ಬಂಧನದಿಂದ ನಾವು ಹೊರಗೆ ಬಂದರೆ ಅದೇ ಮುಕ್ತಿ. ಮುಕ್ತಿ ಎನ್ನುವಂತಹದ್ದು ಬೇರೆ ಎಲ್ಲೋ ಇರುವಂತಹ ಸ್ಥಾನ ವಿಶೇಷವಲ್ಲ.
ಆ ರೀತಿಯಾಗಿ ಇರುವಂತಹ ಈ ಒಂದು ಜನ್ಮ ಮರಣ ಪ್ರವಾಹ ರೂಪವಾದಂತಹ ಈ ಒಂದು ಪ್ರಾಪಂಚಿಕ ವ್ಯವಹಾರದಲ್ಲಿ ಅತಿಯಾದ ದೀರ್ಘವಾದ ಜೀವನದಲ್ಲಿ ಅತಿ ದೀರ್ಘೇ ಜೀವಿತೆ ಕೋರಮೇತ. ಆದ್ದರಿಂದ ನಾಣ್ಯಂ ವರಂ ನಚಿಕೇತ ವೃಣೀತೆ. ನಚಿಕೇತ ಬೇರೆ ವರವನ್ನು ಕೇಳೋದಿಲ್ಲ. ಹೇಳೋದಿದ್ರೆ ನನಗೆ ಅದನ್ನು ಹೇಳು, ಇಲ್ಲ ಅಂದರೆ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳು, ನಾ ಬೇರೆ ಗುರುವನ್ನು ಹುಡ್ಕೊಳ್ತೇನೆ, ಕೇಳ್ಕೊಳ್ತೇನೆ ಅನ್ನುವ ಅರ್ಥದಲ್ಲಿ ಅವನು ತನ್ನ ನಿರ್ಣಯವನ್ನೇ ಹೇಳಿಬಿಟ್ಟ ನಚಿಕೇತ. ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯ ತೇ ಉಭೇ ನಾನಾರ್ಥೇ ಪುರುಷಗಂ ಸಿನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ ಯಃ ಉ ಪ್ರೇಯೋ ವೃಣೀತೆ. ಶ್ರೇಯಸ್ಸು ಪ್ರೇಯಸ್ಸು ಅನ್ನುವಂಥದ್ದು ಎರಡು ವಿಚಾರ ಇದೆ. ನಾವೆಲ್ಲ ಹೇಳೋದುಂಟು ಅವನಿಗೆ ಶ್ರೇಯಸ್ಸಾಗಲಿ ಅಂತ ಹರಸಿ ಅಂತ. ನ್ಯಾಯವಾಗಿ ಹೇಳೋದಾದರೆ, ವೈದಿಕ ಭಾಷೆಯಲ್ಲಿ ಹೇಳೋದಾದರೆ ಅವನಿಗೆ ಪ್ರೇಯಸ್ಸಾಗಲಿ ಅಂತ ಹರಸಿ ಅಂತ ಹೇಳಬೇಕು. ಶ್ರೇಯಸ್ಸು ಅನ್ನುವಂಥದ್ದು ಯಾವುದು ಅಂತ ಕೇಳಿದರೆ ಅದೇ ಮೋಕ್ಷ. ಪ್ರೇಯಸ್ಸು ಅಂತ ಹೇಳಿದರೆ ಕರ್ಮಫಲದಿಂದ ಬರುವಂತಹ ಸುಖಾದಿ ಅಭಿವೃದ್ಧಿಗೆ ಪ್ರೇಯಸ್ಸು ಅಂತ. ಶ್ರೇಯಶ್ಚ ಪ್ರೇಯಶ್ಚ ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯವಃ. ಶ್ರೇಯಸ್ಸು ಅನ್ನುವಂಥದ್ದೇ ಬೇರೆ, ಪ್ರೇಯಸ್ಸು ಅನ್ನುವಂಥದ್ದೇ ಬೇರೆ. ತೇ ಉಭೇ ನಾನಾರ್ಥೇ, ಅವೆರಡಕ್ಕೂ ಅರ್ಥ ಬೇರೆ. ಶ್ರೇಯಸ್ಸು ಅನ್ನುವುದರ ಅರ್ಥ ಬೇರೆ, ಪ್ರೇಯಸ್ಸು ಅನ್ನೋದರ ಅರ್ಥ ಬೇರೆ. ಎರಡೂ ಜಸ್ಟ್ ಲೈಕ್ ಎ ರೈಲ್ವೆ ಟ್ರ್ಯಾಕ್, ಒಂದನ್ನು ಒಂದು ಸೇರೋದಿಲ್ಲ. ಎರಡೂ ಪರಸ್ಪರ ವಿರುದ್ಧವಾದಂಥವುಗಳು. ಆದ್ದರಿಂದ ನಾನಾರ್ಥೇ ಪುರುಷಂ ಸಿನೀತಃ, ಪುರುಷನನ್ನು ಬಂಧಿಸ್ತವೆ. ಸಿನೀತಃ, ಸಿನೀತಃ ಅಂದರೆ ಬಧ್ನೀತಃ, ಬಂಧಿಸುತ್ತವೆ. ಶ್ರೇಯಸ್ಸಾಗಲಿ ಪ್ರೇಯಸ್ಸಾಗಲಿ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವೆರಡರಲ್ಲಿ ಯಾವುದೋ ಒಂದರಿಂದ ಬಂಧಿಸಲ್ಪಟ್ಟಿದ್ದಾನೆ. ಒಂದೋ ಶ್ರೇಯಸ್ಸನ್ನು ಬಯಸ್ತಾನೆ, ಒಂದೋ ಪ್ರೇಯಸ್ಸನ್ನು ಬಯಸ್ತಾನೆ. ನನಗೆ ಎರಡೂ ಬೇಡ ಅಂತ ಹೇಳೋ ಮನುಷ್ಯರು ಯಾರೂ ಇಲ್ಲ. ಯಾಕೆಂದರೆ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ. ಅದರಲ್ಲಿ ಶ್ರೇಯಸ್ಸನ್ನು ಬಯಸಿದವನಿಗೆ ಒಳ್ಳೆಯದಾಗತ್ತೆ, ಪ್ರೇಯಸ್ಸನ್ನು ಬಯಸಿದವನಿಗೆ ಒಳ್ಳೆಯದಾಗೋದಿಲ್ಲ. ಅವನಿಗಾಗತ್ತೆ ಅಂದರೆ ಇವನಿಗಾಗೋದಿಲ್ಲ ಅಂತಾನೆ, ಉಳಿದಿರೋದು ಅದು ಒಂದೇ. ಶ್ರೇಯಸ್ಸನ್ನು ಬಯಸಿದವನಿಗೆ ಒಳ್ಳೆಯದಾಗತ್ತೆ. ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯಃ ಉಪ್ರೇಯೋ ವೃಣೀತೆ. ಯಾರು ಪ್ರೇಯಸ್ಸನ್ನು ಬಯಸ್ತಾರೋ ಅವನು ಅರ್ಥಾದಿ ಹೀಯತೆ, ಅರ್ಥಾತ್ ಮಹತ್ ಪ್ರಯೋಜನದಿಂದ ಅವನು ವಂಚಿತನಾಗ್ತಾನೆ. ಅಂದರೆ ಶ್ರೇಯಸ್ಸಿನಿಂದ ವಂಚಿತನಾಗ್ತಾನೆ. ಯಾವುದು ಶ್ರೇಯಸ್ಸು, ಯಾವುದು ಪ್ರೇಯಸ್ಸು ಅಂತ ಕೇಳಿದರೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರಿತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ. ಎರಡನ್ನೂ ಕೂಡ ತನ್ನ ಮುಂದೆ ಬಂದಿರುವಂತಹ ಶ್ರೇಯಸ್ಸು ಪ್ರೇಯಸ್ಸು ಎರಡಿದೆಯಪ್ಪ, ಎರಡರಲ್ಲಿ ಯಾವುದನ್ನು ಆರಿಸಿಕೊಳ್ಬೇಕು ಅನ್ನುವಂತಹ ಸ್ವಾತಂತ್ರ್ಯ ನಮಗಿದೆ. ಎರಡು ವಸ್ತುವನ್ನು ಇಟ್ಟುಬಿಟ್ಟು ಎರಡರಲ್ಲಿ ಯಾವುದು ಬೇಕೋ ನೀನು ತಗೋ ಅಂತ ಹೇಳಿದರೆ ಆ ಒಂದು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಅವನಿಗೆ ಬಿಟ್ಟ ಹಾಗೆ ತಾನೆ. ಹಾಗೆ ಶ್ರೇಯಸ್ಸು ಪ್ರೇಯಸ್ಸು ಎರಡಿದ್ದಾವೆ. ಇದರಲ್ಲಿ ಶ್ರೇಯಸ್ಸನ್ನಾದರೂ ಆರಿಸಿಕೊಳ್ಳಿ, ಪ್ರೇಯಸ್ಸನ್ನಾದರೂ ಆರಿಸಿಕೊಳ್ಳಿ, ಆದರೆ ಫಲದಲ್ಲಿ ವ್ಯತ್ಯಾಸ ಮಾತ್ರ ಉಂಟು. ಹೇಗೆ? ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಂ ಏತಃ ಆಗಚ್ಚತಃ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡೂ ಮನುಷ್ಯನ ಕಡೆಗೆ ಬಂದಿರ್ತಾವೆ. ತೌ ಸಂಪರೀತ್ಯ ವಿವಿನಕ್ತಿ ಧೀರ, ಧೀರನಾದವನು. ಧೀರ ಅಂತ ಹೇಳಿದರೆ ಧೀಹಿ ಅಸ್ಯ ಅಸ್ತೀತಿ ಧೀರ. ಧೀರ ಅನ್ನೋ ಶಬ್ದಕ್ಕೆ ಶೂರ ಅಂತ ಅರ್ಥವಲ್ಲ. ವೈದಿಕ ಪರಿಭಾಷೆಯಲ್ಲಿ ಧೀರ ಶಬ್ದಕ್ಕೆ ಮೋಕ್ಷೇ ಧೀರ್ ಜ್ಞಾನಮನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ಅಂತ ಅಮರದಲ್ಲಿ ಹೇಳ್ತಾರೆ. ಮೋಕ್ಷ ವಿಷಯಿಣಿ ಬುದ್ಧಿ ಯಾರಿಗಿದೆಯೋ ಅದಕ್ಕೆ ಧೀಹಿ ಅಂತ ಹೆಸರು. ಅಂತಹ ಬುದ್ಧಿಯುಳ್ಳವನು ಧೀರ ಅಂತ. ಆ ರೀತಿಯಾಗಿ ಧೀರ ವಿವಿನಕ್ತಿ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವುಗಳನ್ನು ಎರಡನ್ನೂ ಬೇರ್ಪಡಿಸಿ ತಿಳಿದುಕೊಳ್ತಾನೆ ಧೀರನಾದವನು. ವಿವಿನಕ್ತಿ ಬೇರೆಯಾಗಿ ತಿಳಿದುಕೊಂಡ ನಂತರ ಏನು ಮಾಡ್ತಾನೆ ಅದು ಮುಖ್ಯವಾದದ್ದು. ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ. ಪ್ರೇಯಸ್ಸಿಗಿಂತ ಹೆಚ್ಚಾಗಿ ಧೀರನಾದವನು ಶ್ರೇಯಸ್ಸನ್ನೇ ಬಯಸ್ತಾನೆ.
ಪ್ರೇಯೋ ಮಂದೋ ಯೋಗಕ್ಷೇಮಾದ್ ವೃಣೀತೆ. ಯೋಗಕ್ಷೇಮಾತ್ ಮಂದಃ ಪ್ರೇಯೋ ವೃಣೀತೆ. ಈ ಯೋಗಕ್ಷೇಮಗಳು ಎಲ್ಲ ಕೇಳಿರಬಹುದು. ಇನ್ಶೂರೆನ್ಸಿನ ಘೋಷವಾಕ್ಯ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯ ಒಂದು ಪರಮಾತ್ಮನ ಒಂದು ವಚನ. ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನು? ಅಲಬ್ಧಲಾಭೋ ಯೋಗ ಲಬ್ಧಸ್ಯ ಪರಿಪಾಲನಂ ಕ್ಷೇಮ. ಎಲ್ಲ ಮನುಷ್ಯನಿಗೂ ಇರುವಂತಹದ್ದೇನು, ನನ್ನಲ್ಲಿ ಇಲ್ಲದೇ ಇರುವಂತಹದ್ದು ನನಗೆ ಸಿಗಲಿ, ಅದು ಯೋಗ. ಯುಜಿರ್ ಯೋಗೆ, ನನಗೆ ಒಳ್ಳೆ ಯೋಗ ಬಂದಿದೆ ಅವನಿಗೆ ಅಂತ ಹೇಳಿದ್ರೇನು, ಅವನಲ್ಲಿ ಇಲ್ಲದದ್ದು ಅವನಿಗೆ ಸಿಗ್ತಾ ಇದೆ ಅಂತ ಅರ್ಥ. ಅದು ಯೋಗ. ಕ್ಷೇಮ ಅಂತ ಹೇಳಿದ್ರೇನು, ಕ್ಷೇಮವಾಗಿದ್ದೀರೋ ಅಂದರೆ ಅರ್ಥ ಏನು, ಇದ್ದ ಆರೋಗ್ಯ ಹಾಗೆ ಇದೆಯೋ ಅಂತ ಅರ್ಥ. ಕ್ಷೇಮವಾಗಿದ್ದೀರೋ ಅಂದರೆ ಇದ್ದ ಆರೋಗ್ಯ ಹಾಗೆ ಇದೆಯೋ, ಅದು ಹೊಸದಾಗಿ ಪಡ್ಕೊಳ್ಳೋದಲ್ಲ. ಇದ್ದ ಆರೋಗ್ಯ ಇದ್ದ ಹಾಗೆ ಇದ್ದರೆ ಅದು ಕ್ಷೇಮ. ಲಬ್ಧಸ್ಯ ಪರಿಪಾಲನಂ ಕ್ಷೇಮ. ನಿಮ್ಮ ಹತ್ರ 100 ಕೋಟಿ ರೂಪಾಯಿ ಇದ್ದರೆ ಅದನ್ನು ರಕ್ಷಣೆ ಮಾಡಿಕೊಂಡಿದ್ರೆ ಅದೇ ಕ್ಷೇಮ. ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ, ಇನ್ಕಮ್ ಟ್ಯಾಕ್ಸ್ ಬಂದಿರ್ತಾರೆ. ಅದಕ್ಕೋಸ್ಕರವಾಗಿ ಯೋಗ ಮತ್ತು ಕ್ಷೇಮ ಇವೆರಡೂ ಕೂಡ, ಯೋಗಕ್ಷೇಮ ಅನ್ನುವಂಥದ್ದು ಅಲಬ್ಧ ಲಾಭೋ ಯೋಗ. ನನಗೆ ಯಾವುದು ನನ್ನಲ್ಲಿ ಇಲ್ವೋ ಅದನ್ನು ಪಡ್ಕೊಳ್ಬೇಕು, ಅದು ಪ್ರೇಯಸ್ಸು. ಲಬ್ಧಸ್ಯ ಪರಿಪಾಲನಂ ಕ್ಷೇಮ, ಇರೋದನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು, ಅದಕ್ಕೆ ಏನು ತಾಪತ್ರಯವನ್ನು ಪಡ್ತಾನೋ ಅದೂ ಕೂಡ ಪ್ರೇಯಸ್ಸು. ಅಂದರೆ ಏನು, ಪ್ರಾಪಂಚಿಕ ವ್ಯವಹಾರದಲ್ಲಿ ಸಿಗುವಂತಹ ಭೋಗಭಾಗ್ಯಾದಿಗಳ ಪಡೆಯುವಿಕೆ, ರಕ್ಷಿಸುವಿಕೆ, ಇದನ್ನು ಯೋಗಕ್ಷೇಮ, ಅದನ್ನೇ ಪ್ರೇಯಸ್ಸು ಅಂತ ಹೇಳ್ತಾರೆ. ಅದು ಯಾವುದರಿಂದ ಬರುವಂತಹದ್ದು ಅಂದರೆ ಕರ್ಮದಿಂದ ಬರುವಂಥದ್ದು. ಕರ್ಮದಿಂದ ಪಡೆಯುವಂತಹದ್ದು ಏನಿದೆಯೋ ಅದೆಲ್ಲವೂ ಕೂಡ ಕರ್ಮದಿಂದ ಪಡೆಯುವಂತಹದ್ದು. ನಾನು ಅದೇ ಶಬ್ದವನ್ನು ಹೇಳಿದ್ದೇನೆ. ಕರ್ಮದಿಂದ ಪಡೆಯುವಂತಹದ್ದು ಯಾವುದಿದೆಯೋ, ಪಡೆಯುವುದು ಅಂತ ಹೇಳೋದು ಯಾವಾಗ, ಯಾವುದು ನಮ್ಮಲ್ಲಿ ಇಲ್ಲವೋ ಅದನ್ನು ನಾವು ಪಡೆಯುತ್ತೇವೆ. ನಮ್ಮಲ್ಲಿ ಇದ್ದಿದ್ದನ್ನೇ ಪಡೆದ್ರೆ ಅದು ಪಡೆಯುವಿಕೆ ಆಗುತ್ತೋ? ಅದು ಯಾವುದಿದೆ ಸ್ವಾಮಿ ಅಂತ ನೀವು ಕೇಳಬಹುದು. ಇದ್ದಿದ್ದನ್ನೇ ಪಡೆಯೋದು ಹೇಗೆ? ಇದ್ದಿದ್ದನ್ನೂ ಪಡೆಯೋದುಂಟು. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ನ್ಯಾಯವನ್ನು ಉದಾಹರಿಸಿ ಹೇಳ್ತಾರೆ. ಕಂಠಚಾಮೀಕರ ನ್ಯಾಯ. ಕಂಠಚಾಮೀಕರ ನ್ಯಾಯ ಅಂತ ಹೇಳಿದರೆ, ಒಂದು ದೊಡ್ಡ ರಥೋತ್ಸವಕ್ಕೆ ನೀವೆಲ್ಲ ಹೋಗಿರ್ತೀರಿ. ಹೆಂಗಸರೆಲ್ಲ ಹೋಗಿರ್ತಾರೆ, ಹೆಣ್ಮಕ್ಕಳೆಲ್ಲ ಹೋಗಿರ್ತಾರೆ, ಒಳ್ಳೆ ಆಭರಣಗಳನ್ನು ಹಾಕ್ಕೊಂಡು ಹೋಗಿರ್ತಾರೆ. ಜನಸಮ್ಮರ್ದ ತುಂಬ ಇರುತ್ತೆ. ಆ ಸಮ್ಮರ್ದದಲ್ಲಿ ಹೋಗ್ತಾ ಇರುವಾಗ ಕಂಠದಲ್ಲಿ ಇರುವಂತಹ ಗ್ರೈವೇಯಕ ಅಂದರೆ ನೆಕ್ಲೆಸ್ ಏನಿದೆಯೋ ಕಾಣೋದಿಲ್ಲ. ಒಂದು ಸಾರಿ ಕಾಣೋದಿಲ್ಲ ಅಂತ ಹೇಳಿದ್ರೆ ವಜ್ರದ ಹಾರ ಕಾಣಲಿಲ್ಲ ಅಂದ ಕೂಡಲೇ ಒಂದು ಸಾರಿ ಭಯವಾಗುತ್ತೆ, ದುಃಖವಾಗುತ್ತೆ. ಕಷ್ಟಪಟ್ಟು ನಮ್ಮ ಯಜಮಾನರು ತಂದು ಕೊಟ್ಟಿರುವಂತಹದ್ದು, ಪ್ರೀತಿಯಿಂದ ತಂದು ಕೊಟ್ಟಿದ್ದು ಕಾಣಲಿಲ್ವಲ್ಲ ಅಂತ ಹೇಳಿದರೆ ಮೊದಲನೇದಾಗಿ ಹೆಂಗಸರಿಗೆ ಅಳು ಬಂದೇ ಬಿಡುತ್ತೆ. ಬರೋದಿಲ್ವ ಹೇಳಿ? ಖಂಡಿತ ಬರುತ್ತೆ, ಬರಲೇಬೇಕು. ಅದು ಹೆಣ್ಣಿನ ಲಕ್ಷಣ. ಕಣ್ಣೀರು ಮೊದಲು ಬರಬೇಕು, ಅದು ಹೆಣ್ಣಿನ ಲಕ್ಷಣ. ಹಾಗೆ ಬಂದಾಗ ಪಕ್ಕದಲ್ಲಿದ್ದಂತಹ ಆಕೆಯ ಸ್ನೇಹಿತೆ ಹೇಳ್ತಾಳೆ, ಯಾಕೆ ಮಾಡ್ತಿದ್ಯಾ, ನನ್ನ ನೆಕ್ಲೆಸ್ ಕಾಣ್ತಾ ಇಲ್ಲ ಅಂತ. ಇಲ್ಲಿ ಹುಡುಕು, ನೋಡು ನೋಡು ಎಲ್ಲರೂ ಬಿತ್ತೇನೋ ಅಂತ. ಕೊನೆಗೆಲ್ಲ ನೋಡ್ತಾರೆ, ಅಲ್ಲೆಲ್ಲೂ ಬಿದ್ದಿರೋಲ್ಲ. ಆವಾಗ ಪುನಃ ನೀನು ಸರಿಯಾಗಿ ನೋಡಿದ್ಯೋ ಇಲ್ವೋ, ಸರಿಯಾಗಿ ನೋಡ್ಕೋ ಕುತ್ತಿಗೆಯನ್ನು. ಆವಾಗ ನೋಡ್ತಾರೆ, ಅಲ್ಲಿ ಈ ಒಂದು ಮೇಲೆ ಹಾಕಿರುವಂತಹ ವಸ್ತ್ರದ ಒಳಗಡೆ ಸೇರಿ ಹೋಗಿರುತ್ತೆ, ಕಾಣಲಿಲ್ಲ. ಕಾಣದೇ ಇರುವಾಗ ಅಲಬ್ಧವಾಯಿತು, ಪುನಃ ಈಗ ಲಬ್ಧವಾಯಿತು. ಅಂದರೆ ಅಲ್ಲೇನಾಯಿತು, ಅಲಬ್ಧವಾದದ್ದು ಲಬ್ಧವಾದದ್ದಲ್ಲ, ಲಬ್ಧವಾದದ್ದೇ ಪುನಃ ಲಬ್ಧವಾದದ್ದು. ಅಲಬ್ಧ ಲಾಭೋ ಯೋಗ ಲಬ್ಧಸ್ಯ ಪರಿಪಾಲನಂ ಕ್ಷೇಮ. ನಮಗೆ ಹೊಸದಾಗಿ ಬಂದರೆ, ಯಜಮಾನರು ತಂದು ಕೊಟ್ಟಾಗ ಅಲಬ್ಧ ಲಾಭ, ಇದ್ದಿದ್ದನ್ನು ಕಳ್ಕೊಂಡ ಹಾಗೆ ತಿಳ್ಕೊಂಡು ಮತ್ತೆ ಪುನಃ ಪಡ್ಕೊಂಡ್ರೆ ಅದು ಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹೀಗೆ ಇದು ಆತ್ಮವಿಚಾರಕ್ಕೆ ಬಂದಾಗ ಮುಂದೆ ಬರ್ತದೆ. ಮುಂದೆ ಈ ಒಂದು ಉದಾಹರಣೆಯನ್ನು ನಾನು ಪುನಃ ಸಮನ್ವಯ ಮಾಡಿ ನಿಮಗೆ ಹೇಳಲಿಕ್ಕೇ ಬೇಕು. ಆ ರೀತಿಯಾದಂತಹ ಕಂಠಚಾಮೀಕರ ನ್ಯಾಯದಂತೆ ಪ್ರಾಪ್ತಸ್ಯ ಪ್ರಾಪ್ತಿ ಲಬ್ಧಸ್ಯೈವ ಲಾಭ ಅನ್ನುವಂತಹದ್ದು ಹೇಳ್ತಾರೆ. ಅಲಬ್ಧವಾದದ್ದು ಲಾಭವಾಗುವುದು ಕರ್ಮದಿಂದ. ಯಾವುದು ನಮ್ಮಲ್ಲಿಲ್ಲವೋ ಅದನ್ನು ನಾವು ಪಡೆಯೋದಾದರೆ ಅದಕ್ಕೆ ಕರ್ಮ ನಮಗೆ ಸಹಕಾರಿ. ಕರ್ಮದಿಂದ ಮಾಡುವಂತಹದ್ದು ಏನೇನಿದೆಯೋ, ಪಡೆಯುವಂತಹದ್ದು ಏನಿದೆಯೋ ಅದೆಲ್ಲ ಇಲ್ಲದೇ ಇರುವಂತಹದ್ದು ಬಂದಿದ್ದು. ಇಲ್ಲದೇ ಇದ್ದಿದ್ದು ಬಂದಿದ್ದು ಅಂತ ಹೇಳಿದಾಗ ಅದು ಜನ್ಯ. ಜನ್ಯ ಅಂತ ಹೇಳಿದರೆ ಅದು ಅನಿತ್ಯ. ಅನಿತ್ಯ ಅಂತ ಹೇಳಿದರೆ ಅದಕ್ಕೆ ನಾಶ ಉಂಟು. ಕರ್ಮದಿಂದ ನಾವು ಏನನ್ನು ಪಡೆಯುತ್ತೇವೋ
ಅದು ಒಂದಲ್ಲ ಒಂದು ದಿವಸ ಅದು ನಾಶವಾಗತ್ತೆ. ಇದು ತೀರ್ಮಾನ. ಅದಕ್ಕೋಸ್ಕರ ಪ್ರೇಯ ಅಂತ ಹೇಳ್ತಾರೆ. ಪ್ರೇಯಸ್ಸಿನಿಂದ ಪಡೆಯುವಂತಹದ್ದು ಏನಿದೆಯೋ ಅದು ಅನಿತ್ಯವಾದಂತಹ ಫಲ. ಶ್ರೇಯಸ್ಸು ಅನ್ನುವಂತಹದ್ದು ಯಾವುದಿದೆಯೋ ಅದು ನಿತ್ಯವಾದ ಫಲ. ಆದ್ದರಿಂದ ಎರಡೂ ಕೂಡ ವಿರುದ್ಧವಾದ ರೀತಿಯಲ್ಲಿ ಇರುವಂಥವುಗಳು. ಎರಡು ಈ ಒಂದು ಸಮಾನಾಂತರ ರೇಖೆ ಹೇಗೆ ಒಂದಕ್ಕೊಂದು ಸೇರೋದಿಲ್ವೋ ಹಾಗೆ ಶ್ರೇಯಸ್ಸು ಪ್ರೇಯಸ್ಸು ಒಂದಕ್ಕೊಂದು ಸೇರೋದಿಲ್ಲ. ಯಾರು ಶ್ರೇಯಸ್ಸನ್ನು ಬಯಸ್ತಾನೋ ಅವನಲ್ಲಿ ಪ್ರೇಯಸ್ಸು ಇರೋದಿಲ್ಲ. ಯಾರು ಪ್ರೇಯಸ್ಸನ್ನು ಬಯಸ್ತಾರೋ ಅವನಲ್ಲಿ ಶ್ರೇಯಸ್ಸು ಇರೋದಿಲ್ಲ. ಆದ್ದರಿಂದ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರಿತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ ವೃಣೀತೆ. ಆದ್ದರಿಂದ ಪ್ರಕೃತದಲ್ಲೇನು ಸತ್ವಂ ಪ್ರಿಯಾನ್ ಪ್ರಿಯರೂಪಾಂಶ್ಚ ಕಾಮಾನ್ ಅವಿದ್ಯಾಯನ್ನಚಿಕೇತೋ ಅಸ್ಯ ಸಾಕ್ಷೀ ನೈತಾಂ ಶೃಂಕಾಂ ವಿತ್ತಮಯೀಮವಾಪ್ತಃ ಯಸ್ಯಾಂ ಮಜ್ಜಂತೆ ಬಹವೋ ಮನುಷ್ಯ. ಅಲ್ಲಪ್ಪ, ನನಗಿಷ್ಟೆಲ್ಲ ಪ್ರಲೋಭನೆ ಮಾಡಿದೆ, ನಿನಗೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ. ಮಕ್ಕಳು ಹಠ ಹಿಡಿದಾಗೆ ಇವನು ಮಗುವೇ, ಇವನು ಹಠ ಹಿಡ್ದಿದ್ದಾನೆ. ಮಕ್ಕಳು ರಚ್ಚೆ ಹಿಡಿದು ಬಿಡ್ತಾವೆ. ರಚ್ಚೆ ಹಿಡಿದಾಗ ಆ ತಾಯಂದಿರ ಕಷ್ಟ ಹೇಳಲಾರದ್ದು. ಹೇಗೆ ಮಕ್ಕಳಿಗೆ ತಿಳಿ ಹೇಳಿದರೆ ಅರ್ಥವಾಗುವ ವಯಸ್ಸಲ್ಲ. ರಚ್ಚೆ ಮಾತ್ರ ಹಿಡಿ. ನೀನು ಬಾಳೆಹಣ್ಣು ತಿಂದಿಲ್ಲ, ಆ ಬಾಳೆಹಣ್ಣು ನಂಗೆ ಬೇಕು. ಮತ್ತೊಂದು ಬಾಳೆಹಣ್ಣು ಕೊಟ್ಟರೆ ಆಗೋದಿಲ್ಲ. ನಮ್ಮ ತಂಗಿ ಮಗ ಒಬ್ಬ, ಅವನು ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಮಾಡ್ತಾ ಇದ್ದ. ಸ್ಟವ್ ಮೇಲೆ ದೋಸೆ ಮಾಡ್ತಾ ಇದ್ರೆ ಅಮ್ಮನ ಹತ್ರ ಹೋಗಿ, ಸ್ಟವ್ ಮೇಲೆ ಇಟ್ಕೊಂಡು ದೋಸೆ ಮಾಡಬೇಡ, ನೀನು ಕೆಳಗೆ ಇಟ್ಕೊಂಡು ದೋಸೆ ಮಾಡು. ಏನು ಹೇಳಿದರೂ ಒಪ್ಲಿಕ್ಕಿಲ್ಲ. ಅವನನ್ನು ತಿಳಿ ಹೇಳೋದು ಹೇಗೆ? ಅದು ಮಕ್ಕಳ ರಚ್ಚೆ. ಆ ರೀತಿಯಾದಂಥ ರೀತಿಯಲ್ಲಿ ಇವನೂ ಕೂಡ ರಚ್ಚೆ ಹಿಡಿದು ಹೇಳ್ತಾನೆ, ನನಗೆ ನೀನು ಏನೇನು ಪ್ರಲೋಭನೆ ಮಾಡಿದ್ಯೋ ಅದು ಯಾವುದೂ ನನಗೆ ಬೇಡ. ವರಸ್ತುಮೇ ವರಣೀಯಸ್ತ ಏವ, ನನಗೆ ಆ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಅಂತ ಏನಿದೆಯೋ ಅದೇ ವರವನ್ನೇ ನನಗೆ ಕೊಡಬೇಕು. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್. ಆವಾಗ ಯಮ ಹೇಳ್ತಾನೆ, ಇಷ್ಟು ಇವನ ಒಂದು ಹೃದಯವ ಅಕ್ಷೋಭ್ಯವತ್ ನಚಚಾಲ ಅನ್ನುವಂಥ ಭಾಷ್ಯದಲ್ಲಿ ಬರೀತಾರೆ ಶಂಕರ ಭಗವತ್ಪಾದರು. ಅವರ ಭಾಷ್ಯವೂ ಕೂಡ ಅಷ್ಟೇ ಗಂಭೀರ, ಅಷ್ಟೇ ಸುಂದರ. ಹೃದಯವ ಅಕ್ಷೋಭ್ಯ. ಹೃದ ಅಂತ ಹೇಳಿದರೆ ಮಡು, ನೀರಿನ ಮಡು ಇರುತ್ತಲ್ಲ, ಅತ್ಯಂತ ಆಳವಾದಂತಹ ನೀರಿನ ಮಡು ಇದ್ದ ಜಾಗದಲ್ಲಿ ನೋಡಿ, ಅದರಲ್ಲಿ ಆ ಒಂದು ನೀರಿನಲ್ಲಿ ಚಲನೆ ಎನ್ನುವಂತಹದ್ದು ಕಾಣೋದಿಲ್ಲ. ಅಕ್ಷೋಭ್ಯ, ಕ್ಷುಬ್ಧವಾಗೋದಿಲ್ಲ, ಆ ರೀತಿಯಾಗಿ ಇರುತ್ತೆ. ಹಾಗೆ ಇವನ ಮನಸ್ಸು ಕೂಡ ನಾನು ಎಷ್ಟು ಪ್ರಲೋಭನೆಗಳನ್ನು ಮಾಡಿದರೂ ಕೂಡ ಇದು ಕ್ಷೋಭೆಗೆ ಒಳಗಾಗಲಿಲ್ಲ ಅನ್ನುವಂತಹದ್ದನ್ನು ತಿಳಿದು ಇವನು ನಿಜವಾಗಿ ಜ್ಞಾನಕ್ಕೆ, ಆತ್ಮವಿಚಾರಕ್ಕೆ ಅಧಿಕಾರಿ ಅಂತ ನಿರ್ಣಯ ಮಾಡ್ತಾನೆ. ಅದು ಶಿಷ್ಯನ ಯೋಗ್ಯತೆಯನ್ನ. ಆದ್ದರಿಂದ ಕೇಳಿಕೊಂಡು ಬಂದವರ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ ಹೇಳಬೇಕು ಅನ್ನುವಂತಹದ್ದು ಶಾಸ್ತ್ರ. ಜ್ಯೋತಿಷ್ಯದಲ್ಲಿ ಪ್ರಶ್ನ ಮಾರ್ಗ ಅಂತ ಒಂದಿದೆ. ಆ ಪ್ರಶ್ನ ಮಾರ್ಗದಲ್ಲಿ ಈ ವಿಚಾರವಾಗಿ ಬಹಳ ಹೇಳ್ತಾರೆ. ಎಷ್ಟೋ ಜನ ಬಂದು ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಬಂದು ಕೇಳಿದವರಿಗೆಲ್ಲ ಉತ್ತರ ಹೇಳಬಾರದು. ಮೊದಲು ಕೇಳಿದವನ ಯೋಗ್ಯತೆ ಏನು ಅಂತ ಪರೀಕ್ಷೆ ಮಾಡಬೇಕು. ಅವನು ಕಪಟಿಯಾಗಿ ಕೇಳ್ತಾ ಇದ್ದಾನೋ, ನಿಜವಾಗಿ ಜಿಜ್ಞಾಸೆಯಿಂದ ಕೇಳ್ತಾ ಇದ್ದಾನೋ ಅಂತ ಇವನು ಪರೀಕ್ಷೆ ಮಾಡ್ಕೋಬೇಕಂತೆ. ಕಪಟಿಯಾಗಿ ಕೇಳುವಂತಹದ್ದು, ನಮ್ಮಲ್ಲಿ ಒಬ್ಬರು ಕೇಳಿದ್ರು ಹಾಗೆ, ಒಬ್ಬರನ್ನು ಒಳ್ಳೆ ಜ್ಯೋತಿಷಿ, ಅನುಷ್ಠಾನವಂತರು, ಅಂಥವರನ್ನು ಬಂದುಬಿಟ್ಟು ಕೇಳಿದರು, ಸ್ವಾಮಿ ಈ ದಿವಸ ಸಂಜೆ 4:37 ಒಂದು ಜನನವಾಗಿದೆ, ಗ್ರಹಸ್ಥಿತಿ ಹೇಗಿದೆ ಅನ್ನುವಂಥದ್ದು ಸ್ವಲ್ಪ ಹೇಳಿ. ಅವರೆಲ್ಲ ಲೆಕ್ಕಾಚಾರವನ್ನು ಹಾಕಿ ಕೊನೆಯಲ್ಲಿ ಹೇಳಿದರು, ಹುಟ್ಟಿದ ಪ್ರಾಣಿಗೆ 4 ಕಾಲು ಇದೆ, ನಿಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿದೆಯೋ ಕೇಳಿದರು. ಇವರು ಕೇಳಿದವರು ಕಪಟಿಯಾಗಿ, ಅಂದರೆ ಅವರ ವೈದುಷ್ಯ ಎಷ್ಟಿದೆ ಅಂತ ಪರೀಕ್ಷೆ ಮಾಡುವ ದೃಷ್ಟಿಯಿಂದ ಇವರು ಕೇಳಿದರು. ಅವರು ಕೇಳಿದಾಗ ಕೊನೆಗೆ ಆಗಿದ್ದು ಅದಷ್ಟೇ, ಅವರ ಮನೆಯಲ್ಲಿ ಕರು ಹಾಕಿತ್ತು ಎಮ್ಮೆ. ಅವರ ಸ್ನೇಹಿತರೇ ಬಂದು ಕೇಳಿದ್ದು, ಅತ್ಯಂತ ಆತ್ಮೀಯ ಸ್ನೇಹಿತರು. ಇವರ ಒಂದು ವೈದುಷ್ಯ, ಇವರ ಜ್ಯೋತಿಷ್ಯದ ಪ್ರಖರತೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತ. ಈ ಸಮಯದಲ್ಲಿ ಜನನವಾಗಿದೆ, ಜನನ ಸ್ಥಿತಿ ಹೇಗಿದೆ, ಗ್ರಹಸ್ಥಿತಿ ಹೇಗಿದೆ ಹೇಳಬೇಕು ಅಂದಾಗ ನಮಗೆ ಗೊತ್ತಿದ್ದ ಜನ ಅವರು ಹೇಳಿದರು, ಅದಕ್ಕೆ 4 ಕಾಲಿದೆ, ಎಮ್ಮೆ ಕರು ಹಾಕಿದೆಯೋ ಕೇಳಿದರು. ಅವ್ರ ಮನೆ ಕೊಟ್ಟಿಗೆಯಲ್ಲಿ ಎಮ್ಮೆ ಕರು ಹಾಕಿತ್ತು. ಇದು ಶಾಸ್ತ್ರದ ಮಹತ್ವ. ಶಾಸ್ತ್ರವನ್ನು ಇವತ್ತು 27 ನಕ್ಷತ್ರ ಗೊತ್ತಿಲ್ಲದವರೆಲ್ಲ ದೊಡ್ಡ ಜ್ಯೋತಿಷಿಗಳಾಗಿ ಮೆರೆಯುತ್ತಿರುವಂತಹ ಕಲಿವೈಭವ ಚಾನಲ್ಗಳಲ್ಲಿ.
ಜ್ಯೋತಿಷ್ಯ ಅಷ್ಟೇ ಅಲ್ಲ, ಜ್ಯೋತಿಷ್ಯ ಪರಮಸತ್ಯ, ನಂಬಲಿ ಬಿಡಲಿ, ಅದನ್ನ ಹೇಳುವವ್ರಿಗೆ ಬೇಕಾದ್ದು ಹೇಳಲಿ. ಸೈನ್ಸ್ ಅನ್ನುವಂಥದ್ದು ಯಾರೋ ಒಬ್ಬರಿಬ್ಬರು, ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ವಾದಿ ದೌರ್ಬಲ್ಯಂ ನತು ವಾದ ದೌರ್ಬಲ್ಯಂ. ಹೇಳುವವನಲ್ಲಿ ದೌರ್ಬಲ್ಯವಿರಬಹುದೇ ಹೊರತು ವಾದದಲ್ಲಿ ಆಗಲಿ ಶಾಸ್ತ್ರದಲ್ಲಿ ಆಗಲಿ ದೌರ್ಬಲ್ಯವಿಲ್ಲ. ಒಬ್ಬ ಡಾಕ್ಟರ್ ಆದವನು ಸರಿಯಾಗಿ ಡಯಾಗ್ನಾಸ್ ಮಾಡದೆ ಔಷಧಿ ಕೊಟ್ಟ ಅಂತ ಹೇಳಿಬಿಟ್ಟು ವೈದ್ಯಶಾಸ್ತ್ರವೇ ಸರಿ ಇಲ್ಲ ಅಂತ ಹೇಳಲಿಕ್ಕಾಗತ್ತೆಯೇ? ಇದು ಹಾಗೆ. ಯಾವನೊಬ್ಬ ತಿಕ್ಕಲು ಮನುಷ್ಯ ಜ್ಯೋತಿಷಿ ಆ ರೀತಿಯಾಗಿ ಹೇಳ್ದ ಅಂತ ಇಡೀ ಜ್ಯೋತಿಷ್ಯವನ್ನೇ ಬೈಯುವಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ನಾವು ಅದರಲ್ಲಿ ಮೊದಲು ಇಳಿದು ಅಧ್ಯಯನ ಮಾಡಿ ಆನಂತರದಲ್ಲಿ ಅದು ಏನು ಸರಿಯಿಲ್ಲ ಅಂತ ಆದರೆ ಆವಾಗ ಹೇಳಿದರೆ ಆ ಮಾತಿಗೆ ಬೆಲೆ ಇರುವಂತಹದ್ದು. ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ ಏನನ್ನಾದರೂ ಹೊಸ ಆವಿಷ್ಕಾರವನ್ನು ಮಾಡಿದಾಗ ನಮಗೆ ಅದರಲ್ಲಿ ಪ್ರವೇಶವೇ ಇಲ್ಲದೆ ಇದ್ದಾಗ ಅದು ಏನೋ ಮಾಡಿದಾನೆ, ಅದೇನು ಪ್ರಯೋಜನವಿಲ್ಲ ಅಂತ ಹೇಳಿಬಿಟ್ರೆ ಹಾಗೇ ಆಗುತ್ತೆ. ಇದು ಕೂಡ ಮೊದಲು ಅದರಲ್ಲಿ ಮುಳುಗಿ, ಮ್ಯಾಕ್ಸ್ ಮುಲ್ಲರ್ನ ವಿಚಾರವನ್ನು ನಾನು ಮೊನ್ನೆ ಇಲ್ಲೇ ಹೇಳಿದೆ ಅನಿಸುತ್ತೆ, ಅಥವಾ ಬೇರೆ ಕಡೆ ಇನ್ನೊಂದು ಕಡೆಯಲ್ಲಿ ಹೇಳಿ. ಮ್ಯಾಕ್ಸ್ ಮುಲ್ಲರ್ ಅಂತ ಜರ್ಮನಿಯ ಒಬ್ಬ ಸ್ಕಾಲರು, ಅವನು ಈ ಭಾರತದಲ್ಲಿ ಇರುವಂತಹ ಭಾರತೀಯ ಸಂಸ್ಕೃತಿಯನ್ನು ತಿರುಚಿ ಬರೆಯುವ ದುರುದ್ದೇಶದಿಂದ ಬಂದು ಇಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದವನು. ಆ ದುರುದ್ದೇಶದಿಂದ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾ, ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ, ಸಂಸ್ಕೃತಿಯನ್ನು ತಿಳಿಯುತ್ತಾ, ವೇದಗಳನ್ನು ಕೂಡ ತರ್ಜುಮೆ ಮಾಡ್ತಾ, ಅದರಲ್ಲೇ ಮುಳುಗಿ ಹೋಗ್ತಾ ಹೋಗ್ತಾ ಈ ಭಾರತೀಯ ಸಂಸ್ಕೃತಿಯ, ವೈದಿಕ ಸಂಸ್ಕೃತಿಯ ಅಗಾಧತೆಯನ್ನು, ಇದರ ವೈಭವವನ್ನು ಕಂಡು ಆ ಸಂಸ್ಕೃತಿಗೆ ತಾನು ಮಾರು ಹೋಗಿ ಅದರಲ್ಲೇ ತನ್ಮಯನಾಗಿ ತನ್ನ ಹೆಸರನ್ನು ಮೋಕ್ಷಮೂಲರ ಭಟ್ಟ ಅಂತ ಬದಲಾಯಿಸಿಕೊಂಡ ಅಂತಹ ಹಿರಿಮೆ ಉಳ್ಳ ಸಂಸ್ಕೃತಿ ನಮ್ಮದು. ಇಂತಹ ಸಂಸ್ಕೃತಿಯನ್ನು ನಾವು ತಿಳಿದುಕೊಳ್ಳದೆ ಹಾಗೆ ಹೀಗೆ ಅಂತ ಮೇಲುನೋಟಕ್ಕೆ ನಾವು ಯಾವ ಒಂದು ಶಾಸ್ತ್ರವನ್ನು ಖಂಡನೆ ಮಾಡುವಂತಹದ್ದು ಸರಿಯಲ್ಲ. ಅದರಲ್ಲೂ ಜ್ಯೋತಿಷ್ಯವನ್ನಂತೂ ಸರ್ವಥಾ ಸರಿಯಲ್ಲ. ಹಾಗೆ ಈ ರೀತಿಯಾದಂತಹ ಕರ್ಮದಿಂದ ಬರುವಂತಹದ್ದು ಏನಿದೆಯೋ ಅದೆಲ್ಲ ಅನಿತ್ಯವಾದದ್ದು. ಶ್ರೇಯಸ್ಸು ಅನ್ನುವಂತಹದ್ದು ನಿತ್ಯ ಫಲ, ಪ್ರೇಯಸ್ಸು ಅನ್ನುವಂತಹದ್ದು ಅನಿತ್ಯ ಫಲ. ಇದಿಷ್ಟನ್ನೂ ನಾನು ನಿನಗೆ ಪ್ರಲೋಭನೆ ಮಾಡಿದಾಗಲೂ ಕೂಡ ನೀನು ಒಂದು ಚೂರು ಆಚೆ ಈಚೆ ಅಲುಗಾಡಲಿಲ್ಲ, ನಿನ್ನ ಮನಸ್ಸು ಚಂಚಲವಾಗಲಿಲ್ಲ. ಅಂದರೆ ಎಷ್ಟು ದೃಢವಾದ ಮನಸ್ಥೈರ್ಯವನ್ನು ಪಡೆದಿದ್ದಾನೆ ನಚಿಕೇತ. ಆದ್ರಿಂದ ಸತ್ವಂ ಪ್ರಿಯಾನ್ ಪ್ರಿಯರೂಪಾಂಶ್ಚ ಕಾಮಾನ್ ಅಭಿದ್ಯಾಯನ್ ನಚಿಕೇತ ಅತ್ಯಸ್ರಾಕ್ಷೀ. ನಾನು ಪ್ರಿಯವಾದಂತಹ ಭೋಗಗಳನ್ನು, ಹಾಗೆ ಪ್ರಿಯರೂಪಾಂಶ್ಚ ಕಾಮ, ಅತ್ಯಂತ ಪ್ರೀತಿಪಾತ್ರವಾದಂತಹ ಭೋಗಗಳನ್ನು ನಿನಗೆ ಎಷ್ಟು ಹೇಳಿದರೂ ಕೂಡ ಅಭಿದ್ಯಾಯನ್ ನಚಿಕೇತ ಅತ್ಯಸ್ರಾಕ್ಷಿ, ಅದನ್ನೆಲ್ಲ ನೀನು ತಿರಸ್ಕಾರ ಮಾಡಿದ್ದೀಯ. ನೈತಾಂ ಶೃಂಕಾಂ ವಿತ್ತಮಯೀಮವಾಪ್ತಃ, ನಾನು ಕೊಟ್ಟಂತಹ ಈ ಸುವರ್ಣ ಮಾಲೆಯನ್ನು, ಶೃಂಕ ಅಥವಾ ಕರ್ಮಮಯೀ ಮಾಲ, ಇದನ್ನೂ ಕೂಡ ನೀನು ತಗೊಳ್ಳಿಲ್ಲ. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾ, ಕರ್ಮಮಯವಾದಂತಹ ಈ ಒಂದು ಪ್ರಾಪಂಚಿಕ ಫಲೋಪಭೋಗಗಳಲ್ಲಿ ಎಷ್ಟೊಂದು ಜನರು ಮುಳುಗಿದ್ದಾರೆ, ಅದು ಯಾವುದನ್ನೂ ನೀನು ಪಡೆಯಲಿಲ್ಲ ಅಂತ ಹೇಳಿದರೆ, ಪ್ರಾಪಂಚಿಕ ವಿಷಯ ಜಾತಗಳಿಂದ ವೈಮುಖ್ಯವನ್ನು ಪಡೆದಂತಹ ಧೀರೋದಾತ್ತ ವ್ಯಕ್ತಿತ್ವ ಇವನದ್ದು, ಇವನಲ್ಲದೆ ಇನ್ಯಾರಿಗೆ ನಾನು ಉಪದೇಶ ಮಾಡಬೇಕು ಅಂತ ನಿರ್ಣಯ ಮಾಡ್ತಾನೆ. ದೂರಮೇತೆ ವಿಪರೀತೆ ವಿಶೂಚಿ, ಆವಾಗ ಶುರು ಮಾಡ್ತಾನೆ. ಅವಿದ್ಯಾ ಯಾಚ ವಿದ್ಯೇತಿ ಜ್ಞಾತ ವಿದ್ಯಾಭೀಪ್ಸಿನಂ ನಚಿಕೇತ ಸಮ್ಮನ್ಯೇ ನತ್ವಾ ಕಾಮ ಬಹವೋ ಲೋಲುಪಂತ. ದೂರಮೇತೆ ವಿಪರೀತೆ ವಿಶೂಚಿ, ವಿಶೂಚಿ ವಿಶೂಚ್ಯೌ ನಾನಾಗತಿಮತ್ಯೌ ಅಂದರೆ ಅನೇಕ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುವಂತಹ ಎರಡು ಸಾಧನಗಳು. ಯಾವುದು? ಈ ಶ್ರೇಯಸ್ಸು ಮತ್ತು ಪ್ರೇಯಸ್ಸು. ದೂರಮೇತೆ ವಿಪರೀತೆ ವಿಶೂಚಿ, ಇವುಗಳಿಗೆ ಕಾರಣವಾದದ್ದು ಯಾವುದು ಅಂತ ಕೇಳಿದರೆ, ಒಂದು ಅವಿದ್ಯೆ, ಇನ್ನೊಂದು ವಿದ್ಯೆ. ಪ್ರೇಯಸ್ಸು ಅನ್ನುವಂತಹದ್ದು ಅವಿದ್ಯೆಯ ಪರಿಣಾಮ, ಶ್ರೇಯಸ್ಸು ಅನ್ನುವಂತಹದ್ದು ವಿದ್ಯೆಯ ಪರಿಣಾಮ. ಶ್ರೇಯಸ್ಸು ಅಂದರೆ ಮೋಕ್ಷವೇ. ಆ ಮೋಕ್ಷ ಅನ್ನುವಂತಹದ್ದು ವಿದ್ಯೆಯಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಪ್ರೇಯಸ್ಸು ಅನ್ನುವಂತಹದ್ದು ಅವಿದ್ಯೆಯಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅವಿದ್ಯೆಯಿಂದ ಪಡೆದುಕೊಳ್ಳೋದು ಅಂದರೆ ನಮಗೆಲ್ಲ ಅವಿದ್ಯೆ ಇದೆ, ಹಾಗಾದರೆ ಇನ್ನು ಪಡೆದುಕೊಳ್ಳೋದೇನು, ನಮಗೆ ಬರಲೇಬೇಕಲ್ಲ ಅದು. ಅಂದರೆ ಅವಿದ್ಯಾ ಅನ್ನುವಂಥದ್ದು ಆತ್ಮಸ್ವರೂಪದ ತಿಳುವಳಿಕೆ ಇಲ್ಲದಿರುವಿಕೆ. ಆ ತಿಳುವಳಿಕೆ ಇಲ್ಲದೇ ಇರೋದರಿಂದ ನಾವು ಅನಿತ್ಯವಾದಂತಹ ಭೋಗಭಾಗ್ಯಗಳಿಗೆ ನಾವು ಆಸೆ ಪಡ್ತೇವೆ, ಅದಕ್ಕಾಗಿ ಕರ್ಮ ಮಾಡ್ತೇವೆ, ಅದರಿಂದ ಫಲವನ್ನು ಪಡೆಯುತ್ತೇವೆ. ಆ ಫಲ ಕಿಂಚಿತ್ ಕಾಲದವರೆಗೆ ಇರುತ್ತೆ, ಆ ಫಲವನ್ನು ಭೋಗಿಸ್ತೇವೆ.
ಭೋಗಿಸಿದ ನಂತರ ಅದು ಕ್ಷೀಣವಾಗುತ್ತೆ. ಪುನಃ ಅದನ್ನು ಪಡೆಯಬೇಕು ಅಂತ ಇನ್ನೊಂದು ಸ್ವಲ್ಪ ಆಸೆ ಬರುತ್ತೆ. ಹೀಗೆ ನಾವು ಕರ್ಮಗಳನ್ನು ಮಾಡ್ತೇವೆ, ಅದರಿಂದ ಫಲವನ್ನು ಪಡೆಯುತ್ತೇವೆ, ಆ ಫಲವನ್ನು ಅನುಭವಿಸ್ತೇವೆ, ಆ ಫಲ ಕ್ಷೀಣವಾಗುತ್ತೆ. ಇದು ಪ್ರೇಯೋರೂಪವಾದಂತಹ ಫಲ. ಆದ್ದರಿಂದಲೇ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಒಂದಕ್ಕೊಂದು ಸಂಬಂಧಿಸಿರದ ವಿರುದ್ಧ ದಿಕ್ಕಿನಲ್ಲಿರುವಂತಹ ಎರಡು ಸಾಧನಗಳು. ಅದರಲ್ಲಿ ಅವಿದ್ಯಾ ಅಂತ ಒಂದು, ವಿದ್ಯೇತಿ ಜ್ಞಾತ. ಆದರೆ ಇವೆರಡರಲ್ಲಿ ನೀನು ಯಾವುದನ್ನು ಆರಿಸಿಕೊಂಡಿದ್ದೀಯಾ ಅನ್ನುವಂಥ ನನಗೆ ಈಗ ದೃಢವಾಯಿತು. ವಿದ್ಯಾಭೀಪ್ಸಿನಂ ನಚಿಕೇತ ಸಮ್ಮನ್ಯೆ. ನಚಿಕೇತ ವಿದ್ಯೆಯನ್ನು ಬಯಸ್ತಾ ಇದ್ದಾನೆ ಅನ್ನುವಂಥದ್ದು ನನಗೆ ನಿಶ್ಚಯವಾಯಿತು, ದೃಢಪಟ್ಟಿತು. ಹೇಗೆ ದೃಢಪಟ್ಟಿತು? ನತ್ವಾ ಕಾಮ ಬಹವೋ ಅಲೋಲುಪಂತ. ನಿನಗೆ ಈ ಒಂದು ಶಬ್ದವನ್ನು ಹಾಗೆ ಅಲೋಲುಪಂತ ಅಂದರೆ ಈ ಎಷ್ಟು ಕಾಮನೆಗಳನ್ನು ನಾನು ತೋರಿಸಿದರೂ ಕೂಡ, ಪ್ರಲೋಭನೆಗಳನ್ನು ತೋರಿಸಿದರೂ ಕೂಡ, ಯಮಾರಾಮ ಸರಥ ಸತೂರ್ಯ ನಹೀದೃಶ ಲಂಬನೀಯ ಮನುಷ್ಯೈ ಅಥವಾ ಜೀವಿಷ್ಯಾಮೋ ಚಿರಜೀವಿಕಾಂಚ ಇತ್ಯಾದಿ ಭೋಗಭಾಗ್ಯಗಳನ್ನು ಏನು ಹೇಳಿದನೋ ಅವೆಲ್ಲವೂ ಕೂಡ ಕಾಮಾ ಭೋಗಗಳು. ಇಷ್ಟು ಭೋಗಗಳು ಕೂಡ ನಿನ್ನನ್ನು ಸೆಳೆಯುವುದಕ್ಕೆ ಸಮರ್ಥವಾಗಲಿಲ್ಲ. ನತ್ವಾ ಕಾಮಾಹ ಬಹವ ಅಲೋಲುಪಂತ. ಸರಿಯಪ್ಪ, ಈ ವಿದ್ಯಾ ಮತ್ತು ಅವಿದ್ಯಾ ಎರಡು ಹೇಳಿದ್ರಿ. ವಿದ್ಯಾ ಅಂದರೆ ಯಾವುದು, ಅವಿದ್ಯಾ ಅಂದರೆ ಯಾವುದು? ಎರಡು ಶಬ್ದ ಮಾತ್ರ ಹೇಳಿದರೆ ನಮಗೆ ಅರ್ಥವಾಗೋದಿಲ್ಲ, ಅವುಗಳ ವಿವರಣೆ ಸ್ವಲ್ಪ ಕೊಡಬೇಕಲ್ಲ ಅಂತ ಹೇಳಿದರೆ ಆವಾಗ ಹೇಳ್ತಾರೆ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾಣಾಃ ಪರಿಯಂತಿ ಮೂಢಾಃ ಅಂಧೇನೈವ ನಿಯಮಾನ ಯಥಾಂಧಾಃ. ಎಷ್ಟು ರಮಣೀಯವಾದಂತಹ ಶಬ್ದ ಪ್ರಯೋಗ ನೋಡಿ. ಅವಿದ್ಯಾಯಾಮಂತರೇ ವರ್ತಮಾನಾಃ. ಈ ಒಂದು ಅವಿದ್ಯೆಯ ಮಧ್ಯದಲ್ಲಿ ಇರುವಂತಹವರು ಅಂದರೆ ಯಾವುದು ಈ ಅವಿದ್ಯೆ ಅಂತ ಕೇಳಿದರೆ ಪುತ್ರ ಪಶು ವಿತ್ತ ಗೃಹ ಆರಾಮ ರಾಜ್ಯ ದೇಶ ಕೋಶಾದಿ ವಿಷಯಜಾತಂ ಅವಿದ್ಯಾ. ಅದಕ್ಕೆ ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ಏಷಣಾತ್ರಯ ಸನ್ಯಾಸ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ದಾರೈಷಣಾಯಾಶ್ಚ ವಿತ್ತಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಪುತ್ರೈಷಣ ಪುತ್ರವಿಷಯಿಣಿ ಇಚ್ಛಾ, ವಿತ್ತೈಷಣ ಸಂಪದ್ವಿಷಯಿಣಿ ಇಚ್ಛಾ, ದಾರೈಷಣ ಹೆಂಡತಿಯ ಬಗೆಗಿನ ಇರುವಂತಹ ಮೋಹ. ಇದು ಮೂರು ವಿಧವಾದಂತಹ ಮೋಹ. ಈ ಮೋಹದಲ್ಲಿ ಬೀಳದವರು ಯಾರು? ಈ ಮೂರರಲ್ಲಿ ಬೀಳದೇ ಇದ್ದವನು ಅವನು ಸನ್ಯಾಸಿ ಆಗ್ತಾನೆ. ಆದ್ದರಿಂದ ಈ ಮೂರನ್ನು ಬಿಟ್ಟಾಗ ಅಥ ಭಿಕ್ಷಾಚರ್ಯಂಚರಂತೆ, ಅವನಿಗೆ ಉಳಿದಿರೋ ಮಾರ್ಗ ಭಿಕ್ಷಾಚರ್ಯ. ಭೈಕ್ಷಾಚರ್ಯ ಅಂತ ಹೇಳಿದರೆ ಸನ್ಯಾಸ. ಈ ಮೂರರಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ, ಇದು ದೊಡ್ಡ ಗಂಟು. ಅದನ್ನೇ ಹೇಳ್ತಾ ಇದ್ದಾರೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ. ಈ ಒಂದು ಪುತ್ರ ಪಶ್ವಾದಿ ತೃಷ್ಣಾ ಪಾಶ ಶತದಿಂದ ಬಂಧಿತರಾದವರು ಅವಿದ್ಯಾಯಾಮಂತರೇ ವರ್ತಮಾನ. ಅಷ್ಟಾಗಿದ್ರೂ ಕೂಡ ಅವರು ತಮ್ಮನ್ನು ತಾನು ಹೇಗೆ ತಿಳ್ಕೊಳ್ತಾರೆ? ಪುತ್ರಪಶ್ವಾದಿ ಬಂಧದಲ್ಲಿ ಬದ್ಧರಾಗಿದ್ದಾಗಲೂ ಕೂಡ ಸ್ವಯಂ ಧೀರಾ ಪಂಡಿತಮ್ಮನ್ಯ. ನಾವು ಧೀರರು, ನಾವು ಪಂಡಿತರು. ಪಂಡಿತ ಅನ್ನೋ ಶಬ್ದಕ್ಕೇನರ್ಥ? ಪಂಡಿತ ಪಂಡ ಸಾ ಅಸ್ಯ ಅಸ್ತೀತಿ ಪಂಡಿತ. ಪಂಡ ನಾಮ ಆತ್ಮಜ್ಞಾನಂ. ಭಗವತ್ಪಾದರು ಗೀತಾಭಾಷ್ಯದಲ್ಲಿ ಈ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಪಂಡ ನಾಮ ಆತ್ಮಜ್ಞಾನಂ. ಸಾ ಯಸ್ಯ ಅಸ್ತೀತಿ ಸಹ ಪಂಡಿತ. ಕೇವಲ ಶಾಸ್ತ್ರ ಪಾಂಡಿತ್ಯದಿಂದ ಪಾಂಡಿತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆ ಒಂದು ಅಶೋಚಾನನ್ವ ಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಸತೆ ಗತಾಸೂ ನಗತಾಸೂಶ್ಚ ನಾನು ಶೋಚಂತಿ ಪಂಡಿತಾ ಅಂತೇಳಿ. ಪಂಡಿತಾ ನಾನು ಶೋಚಂತಿ. ಪಂಡಿತರು ಶೋಕಿಸುವುದಿಲ್ಲ. ಪಂಡಿತರಿಗೆ ಶೋಕ ದುಃಖ ಬರೋದಿಲ್ವೇ? ಕೇವಲ ಶಾಸ್ತ್ರಜ್ಞಾನ ಇದ್ದ ಪಂಡಿತರಾದರೆ ಅವರಿಗೂ ಶೋಕ ಬರುತ್ತೆ, ಅವರು ಅಳ್ತಾರೆ. ಯಾರೇ ಆದರೂ ಅವರ ಕುಲದಲ್ಲಿ ತೀರ್ಕೊಂಡ್ರು ಅಂತ ಹೇಳಿದರೆ ಅವರಿಗೂ ದುಃಖವಾಗುತ್ತೆ. ಶೋಕ ಮೋಹ ಇತ್ಯಾದಿಗಳು ಪಂಡಿತರಿಗೂ ಬರೋದಿಲ್ಲ ಅಂತೇನಿಲ್ಲ. ಆದರೆ ಆ ಪಂಡಿತರಲ್ಲ ಇಲ್ಲಿ ಹೇಳಿರುವಂತಹದ್ದು. ಯಾರಿಗೆ ಎಂಥ ಪಾಂಡಿತ್ಯ! ಯಸ್ಸ ಸರ್ವೇ ಸಮಾರಂಭಾ ಕಾಮಸಂಕಲ್ಪವಜ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ.
ಯಾರಿಗೆ ಒಂದು ಈ ಸಮಾರಭ್ಯಂತೆ ಇತಿ ಸಮಾರಂಭಾ ಕರ್ಮಾಣಿ, ಯಾವ ಕರ್ಮದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲವೋ ಆ ರೀತಿ ಕರ್ಮಗಳನ್ನೆಲ್ಲ ಬಿಟ್ಟವರು, ಯಸ್ಯ ಸರ್ವೇ ಸಮಾರಂಭಾ ಕಾಮಸಂಕಲ್ಪವರ್ಜಿತಾ, ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಕಾಮನೆ ಇರೋದಿಲ್ಲ, ಕರ್ಮದಿಂದ ಬರುವಂತಹ ಫಲದಲ್ಲಿ ಅವರಿಗೆ ಇಚ್ಛೆ ಇಲ್ಲದೆ ಇರುವಿಕೆ, ಸಂಕಲ್ಪವರ್ಜಿತಾ, ಸಂಕಲ್ಪವೂ ಇರುವುದಿಲ್ಲ, ನನಗೆ ಇದಾಗಬೇಕು, ನನಗೆ ಅಷ್ಟೈಶ್ವರ್ಯ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಯಾಗ ಮಾಡ್ತಾ ಇದ್ದೇನೆ. ಮೊದಲು ಸಂಕಲ್ಪ ನಮ್ಮಲ್ಲಿ ಹೇಗೆ ಅಂತ ಕೇಳಿದರೆ, ಮಾಡುವ ಕರ್ಮ ಏನೋ 1.5 ಗಂಟೆ ಕಾಲದ ಕರ್ಮ, ಇವನ ಸಂಕಲ್ಪ ಎಷ್ಟಿರುತ್ತೆ ಅಂದರೆ 25 ನಿಮಿಷ ಸಂಕಲ್ಪ ಇರುತ್ತೆ. ಸಂಕಲ್ಪದಲ್ಲಿ ಏನು ಹೇಳ್ತಾನೆ ಅಂತ ಕೇಳಿದರೆ ಇಷ್ಟು ಉದ್ದ ಹೇಳ್ತಾನೆ. ಎಷ್ಟು ಉದ್ದ ಇರುತ್ತೆ ಅಂದರೆ, ಅವನು ಜನ್ಮ ಜನ್ಮಾಂತರೇಷು ಕೃತಾನಾಂ ಸರ್ವೇಷಾಂ ಪಾಪಾನಾಂ ಅಪನೋದನಾರ್ಥಂ ಕೀದೃಶಾನಾಂ ಪಾಪಾನಾಂ ಅಂತ ಕೇಳಿದರೆ ಸ್ವರ್ಣಸ್ಥೇಯ ಸುರಾಪಾನ ಬ್ರಹ್ಮಹತ್ಯ ಪರದಾರ ಗಮನ ಗುರುದ್ರೋಹ ಪರಸ್ವಾಪಹರಣ ಈ ಎಲ್ಲದನ್ನೂ ಮಾಡಿದ್ದನ್ನು ಕೂಡ ಪರಿಹಾರ ಮಾಡೋದಕ್ಕೆ ನಾನಿದು 1 ಗಂಟೆ ಕಾಲದ ಒಂದು ಯಾಗ ಮಾಡ್ತೇನೆ. ನೀವೇ ಹೇಳಿ ಸರಿಯಾಗುತ್ತೆ ಸ್ವಾಮಿ, ನೀನು ಮಾಡಿರುವಂತಹ ಒಂದು ಹೇಯವಾದ ಕೃತ್ಯ ಎಂಥದ್ದು, 10 ಜನನ ಮರ್ಡರ್ ಮಾಡಿದ್ದಾನೆ. 10 ಜನನ ಮರ್ಡರ್ ಮಾಡಿದವನಿಗೆ 1 ವರ್ಷ ಜೈಲು ಶಿಕ್ಷೆ ಕೊಟ್ಟರೆ ಸಾಕಾಗೋದಿಲ್ಲ ತಾನೆ. 900 ಕೋಟಿ ನುಂಗಿದವನಿಗೆ 3.5 ವರ್ಷ ಜೈಲು ಶಿಕ್ಷೆ ಅಷ್ಟೇನಾ? ಹಾಗಾದರೆ 900 ಕೋಟಿ ಯಾರೂ ಹೊಡಿಬೋದು, 3 ವರ್ಷ ತಾನೇ. ಈ ರೀತಿಯಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಶಾಸ್ತ್ರದಲ್ಲಿ ಹಾಗಿಲ್ಲ. ಪಾಪಾನುರೂಪವಾಗಿ ಪ್ರಾಯಶ್ಚಿತ್ತ, ಪಾಪಾನುರೂಪವಾದ ಶಿಕ್ಷೆ. ಯಮಧರ್ಮರಾಯನಲ್ಲಿ ಈ ರೀತಿಯಾದಂತಹ ವ್ಯವಹಾರಗಳೇ ಇಲ್ಲ, ಕಾಂಪ್ರಮೈಸ್ ಆಗುವಂತಹ ವಿಚಾರವೇ ಬರೋದಿಲ್ಲ. ಎಷ್ಟು ಪಾಪ ಮಾಡಿದ್ದಾನೆ, ಹಾಕುವ ಅವನನ್ನು ಕುಂಭಿಪಾಕಕ್ಕೆ, ಹಾಕುವ ಅವನನ್ನು ರೌರವ ನರಕಕ್ಕೆ, ಹಾಕುವ ಅವನನ್ನು ಅಸಿಪತ್ರವನಕ್ಕೆ. ಈ ರೀತಿಯಾದಂತಹ ಶಿಕ್ಷೆಯ ಪ್ರಮಾಣ ನಿರ್ದಿಷ್ಟವಾಗಿದೆ. ರೇಷನ್ ಶಾಪ್ನಲ್ಲಿ ಧಾನ್ಯವನ್ನು ಕದ್ದು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡಿರುವಂತಹ ವ್ಯಕ್ತಿಗೆ ಮುಂದೆ ಯಾವ ಜನ್ಮ ಬರುತ್ತೆ ಅಂದರೆ ಅವನು ಧಾನ್ಯಾಗಾರದಲ್ಲಿ ಹಗ್ಗಣವಾಗಿ ಹುಟ್ಟುತ್ತಾನೆ. ಇದು ನಮ್ಮಲ್ಲಿ ಇರುವಂತಹ ಕರ್ಮ ವಿಪಾಕದಲ್ಲಿ ನಾನು ಹೇಳ್ತಿರುವುದಲ್ಲ ಮಾತು, ಇದು ಕರ್ಮ ವಿಪಾಕದಲ್ಲಿ ಇವೆಲ್ಲ ನಿಶ್ಚಯ ಇದೆ. ಭಾಗವತದಲ್ಲಿ ಹೇಳಿರುವಂತಹದ್ದು, ಮಹಾಭಾರತದಲ್ಲಿ ಇದನ್ನೆಲ್ಲ ನಾವು ಓದಿದ್ರೆ ತಾನೇ ನಮಗೆ ಗೊತ್ತಾಗೋದು. ಪಾಪಭೀತಿ ನಮ್ಮಲ್ಲಿಲ್ಲ. ಪಾಪಭೀರುವಾಗಬೇಕು ಮನುಷ್ಯ, ಧರ್ಮ ಭೀರುವಾಗಬೇಕು, ಪಾಪ ಭೀರುವಾಗಬೇಕು. ಆವಾಗ ಪಾಪವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕ್ರಿಮಿನಲ್ ಕೋಡ್ ಅನ್ನುವಂಥದ್ದು ಏನಿದೆ ಅದನ್ನು ನಾವು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದರೆ ಆವಾಗ ಈ ಕ್ರಿಮಿನಲ್ಸ್ ಕಮ್ಮಿ ಆಗ್ತಾರೆ. ಈಗ ಧೈರ್ಯ ಹೇಗೆ ಬಂದಿದೆ ಅಂದರೆ ಏನನ್ನು ಮಾಡಿಯೂ ಗೆಟನ್ ಆಗ್ಬೋದು ಅನ್ನುವಂಥದ್ದು. ಆ ನಿಶ್ಚಯಕ್ಕೆ ಬಂದವರು ಯಾವ ಪಾಪವನ್ನು ಮಾಡೋದಿಲ್ಲ, ಯಾವ ಹೇಯ ಕೃತ್ಯವನ್ನೂ ಮಾಡಿಯಾರು. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಯಾವ ಒಂದು ಕರ್ಮವನ್ನು ಮಾಡಿದರೂ ಕೂಡ ಕರ್ಮದಿಂದ ಬರುವಂತಹ ಫಲ ಅನಿತ್ಯವಾದ ಫಲ. ಇಂತಹ ಕರ್ಮಫಲ ಅನಿತ್ಯವಾದ ಫಲವನ್ನೇ ಪಡೆಯುತ್ತಾ ಅದನ್ನೇ ತಿಳಿದುಕೊಂಡು ಅದನ್ನೇ ಹೇಳ್ತಾ ನಾವೇ ದೊಡ್ಡ ಪಂಡಿತರು ಅಂತ ಹೇಳಿಬಿಟ್ಟು ಸ್ವಯಂಧೀರಾ ಪಂಡಿತಂ ಮನ್ಯಮಾನ. ಪಂಡಿತಂ ಮನ್ಯಮಾನ ಅದು ಒಂದು ಶಬ್ದ ಬಹಳ ಚೆನ್ನಾಗಿದೆ. ಸಂಸ್ಕೃತಜ್ಞರಿಗೆ ಈ ಎಲ್ಲ ಶಬ್ದಗಳ ಸ್ವಾರಸ್ಯ ತುಂಬ ಚೆನ್ನಾಗಿ ಆಗುತ್ತೆ ಆ ಒಂದು ಶಬ್ದ ಪ್ರಯೋಗ ಮಾಡಿದಾಗ. ಸ್ವಯಂಧೀರ ಪಂಡಿತಂ ಮನ್ಯಮಾನ. ಪಂಡಿತಂ ಮನ್ಯಮಾನ ಅಂತ ಹೇಳಿದರೆ ಪಂಡಿತ ಅಂತ ತಿಳ್ಕೊಂಡಿರುವವನು ಅಂದರೆ ಏನರ್ಥ? ವಸ್ತುತಃ ಪಂಡಿತ ಅಲ್ಲ, ಪಂಡಿತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಅಪಂಡಿತೋಪಿ ಪಂಡಿತ ಇತ್ವ ಆತ್ಮಾನಂ ಯಸ್ತು ಮನುತೆ ಸಹ ಪಂಡಿತಂ ಮನ್ಯ. ತಾನು ಪಂಡಿತನೇ ಅಲ್ಲ, ಆದರೂ ಪಂಡಿತ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಸ್ವಯಂಧೀರಾ ಪಂಡಿತಂ ಮನ್ಯಮಾನ. ಅಷ್ಟೇ ಅಲ್ಲ, ದಂದ್ರಮ್ಯಮಾಣಾ ಅತ್ಯರ್ಥಂ ಕುಟಿಲಾಂ ಅನೇಕ ರೂಪಾಂ ಗತಿಂ ಗಚ್ಚಂತಹ ಅಂತ ಬರೀತಾರೆ ಭಗವತ್ಪಾದರು. ಕುಟಿಲವಾದಂತಹ ಕುತ್ಸಿತವಾದ ಗತಿಯನ್ನು ಪಡೆಯುತ್ತಾರೆ. ಯಾವ ಒಂದು ಕರ್ಮ ಮಾರ್ಗವನ್ನು ಅನುಸರಿಸ್ತಾರೋ ಪರಮಾತ್ಮ ನಮಗಿಂತ ಎಷ್ಟೋ ಪಾಲು ಬುದ್ಧಿವಂತ. ಅವನು ನಮ್ಮಂಥವನು ಸೃಷ್ಟಿ ಮಾಡಿದವನಲ್ವೇ. ಅವನು ಪುಣ್ಯವನ್ನು ಎಲ್ಲರೂ ಹೇಳೋದೇನು, ಒಳ್ಳೆ ಕರ್ಮವನ್ನು ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು. ಆಯ್ತಪ್ಪ, ನೀವೇನು ಒಂದು 100 ಅಶ್ವಮೇಧ ಯಾಗ ಮಾಡಿದಿರಿ, ಪುಣ್ಯ ಎಷ್ಟು ಸಂಪಾದನೆ ಮಾಡಿದಿರಿ? ಎಲ್ಲರೂ ಬಯಸೋದಿದೆ, ನಾನು ಪುಣ್ಯ ಮಾಡಿ ಒಳ್ಳೆ ಫಲವನ್ನು ಪಡೆಯಬೇಕು. ಫಲ ಕೊಟ್ಬಿಡ್ತಾನೆ ಪರಮಾತ್ಮ. ಎಷ್ಟು? ಆ ಒಂದು 100 ಅಶ್ವಮೇಧ ಯಾಗ ಮಾಡಿದ ಫಲಕ್ಕಾಗಿ ಇಂದ್ರ ಪದವಿಯನ್ನು ಕೊಡ್ತಾನೆ. ಇಂದ್ರ ಪದವಿ ಒಂದು ಕಾಲಕ್ಕೆ ಮುಗಿಲೇಬೇಕೋ? ಮುಗಿದ ನಂತರ ಹೋಗು ನೀನು ಪುನಃ ಭೂಲೋಕಕ್ಕೆ, ಪುನಃ ಪ್ರಾಣಿ ಶರೀರವನ್ನೇ ಪಡೆಯಬೇಕು. ಇಂದ್ರಾದಿ ದೇವತೆಗಳಿಗೂ ಕೂಡ ಅಮರಾ ನಿರ್ಜರಾ ದೇವಾ ಅಂತ ಯದ್ಯಪಿ
ಅವರನ್ನು ಅಮರರು ಅಂತ ಹೇಳ್ತಾರೆ. ಅವರಿಗೆ ಮರಣವಿಲ್ಲ ಅಂತ. ಮರಣವಿಲ್ಲ ಅಂತ ಅರ್ಥವಲ್ಲ, ಮರಣ ನಮಗಿದ್ದಷ್ಟು ಬೇಗ ಅವರಿಗೆ ಮರಣ ಬರುವುದಿಲ್ಲ. ಜೀವಿಗಳಾಗಿ ಇರ್ತಾರೆ ಅಷ್ಟೇ ಹೊರತು ಒಂದು ಕಾಲದಲ್ಲಿ ಅವರೂ ಕೂಡ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ನಮಗಿಂತ ಹೆಚ್ಚಿನ ಕಾಲ ಅವರು ಬಾಳ್ತಾರೆ. ಆದ್ದರಿಂದ ಅವರು ಅಮರರು. ನಿಜವಾದ ಅಮರ ಅಂತ ಹೇಳಿದರೆ ಪರಮಾತ್ಮ ಒಬ್ಬನೇ. ಈ ಇಂದ್ರಾದಿ ದೇವತೆಗಳೆಲ್ಲ ಜೀವಿಗಳೇ. ವೇದಾಂತದ ದೃಷ್ಟಿಯಲ್ಲಿ, ಉಪನಿಷತ್ತಿನ ದೃಷ್ಟಿಯಲ್ಲಿ, ವೇದದ ದೃಷ್ಟಿಯಲ್ಲಿ ದೇವತೆಗಳೆಲ್ಲ ಜೀವರೇ. ಯಾರು ಕೂಡ ಅವರು ಪರಮಾತ್ಮ ಸ್ವರೂಪರಲ್ಲ. ಅವರಿಗೆಲ್ಲ ಒಂದೊಂದು ಆಧಿಕಾರಿಕ ಪದ, ಅಂದರೆ ಅಫಿಷಿಯಲ್ ಸ್ಟೇಟಸ್ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನೀನು ಇಷ್ಟು ದಿವಸ ಈ ಒಂದು ಕಲ್ಪದವರೆಗೆ ಯಮನಾಗಿ ಇರು. ನೀನು ಮಾಡುವಂತಹ ಕಾರ್ಯವೇನು ಅಂದರೆ ಧರ್ಮಭ್ರಷ್ಟರನ್ನು ಶಿಕ್ಷಿಸುವುದು, ಧರ್ಮವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ. ಅದನ್ನು ಅವನು ಮಾಡಿಯೇ ತೀರಬೇಕು. ಸೂರ್ಯನಿಗೆ ನೀನು ಲೋಕಗಳನ್ನು ಬೆಳಗುವುದೇ ನಿನ್ನ ಕರ್ತವ್ಯ. ಸಮಯಕ್ಕೆ ಸರಿಯಾಗಿ ಉದಯಿಸ್ತಾನೆ, ಸಮಯಕ್ಕೆ ಸರಿಯಾಗಿ ಅಸ್ತಂಗತನಾಗ್ತಾನೆ. ಒಂದು ದಿವಸ ಅವನು ರೆಸ್ಟ್ ತಗೊಳ್ಳೋದಿಲ್ಲ. ಯೋಚನೆ ಮಾಡಿ, ಒಂದು ದಿವಸ ಅವನು ರೆಸ್ಟ್ ತಗೊಂಡ್ರೆ ಏನಾಗ್ಬೋದು? ಜಗತ್ತಿನ ವ್ಯಾಪಾರವೇ ನಿಂತು ಹೋಗುತ್ತೆ. ಅದು ನಿಯಮಿತವಾಗಿ, ಯಾಕೆ ಪರಮಾತ್ಮನ ಕಟ್ಟಾಜ್ಞೆ, ಅವರು ಹಾಗೇ ಪಾಲನೆ ಮಾಡಬೇಕು. ಇದ್ದಷ್ಟು ದಿವಸವೂ ಕೂಡ ಮೇಲಧಿಕಾರಿ ಆಜ್ಞೆಯನ್ನು ಶಿರಸಾವಹಿಸಿ ಮಾಡಬೇಕಾಗಿದೆ. ಹಾಗೆಯೇ ಈ ಒಂದು ಕರ್ಮ ಮಾರ್ಗದಿಂದ ಬರುವಂತಹ ಫಲ ಅನಿತ್ಯವಾದ ಫಲ. ದಂದ್ರಮ್ಯಮಾಣಾ ಪರ್ಯಂತಿ ಮೂಢ. ಕುತ್ಸಿತವಾದಂಥ ಅನೇಕ ಮಾರ್ಗಗಳನ್ನು, ಫಲವನ್ನು ಹೊಂದುತ್ತಾರೆ ಈ ಕರ್ಮ ಮಾರ್ಗವನ್ನು ಅನುಸರಿಸಿದವರು. ಎಷ್ಟು ಫಲವನ್ನು ಕೂಡ, ಕರ್ಮದ ಫಲವಾದ ಪುಣ್ಯವನ್ನು ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಆ ಪುಣ್ಯದ ಫಲವನ್ನು ಬಯಸದೇ ನೀವು ಪುಣ್ಯವನ್ನು ಸಂಪಾದನೆ ಮಾಡಿದರೆ ಆ ಪುಣ್ಯ ನಮಗೆ ಮೋಕ್ಷಕ್ಕೆ ಕಾರಣವಾಗತ್ತೆ. ನಾನು ಹೋಗಿ ಯಾವುದೋ ಒಂದು ರುದ್ರಾಭಿಷೇಕ ಮಾಡಿಸಿದೆ, ಯಾವುದೋ ಒಂದು ಯಾಗ ಮಾಡಿಸಿದೆ, ನನಗೆ ಇಷ್ಟು ಪುಣ್ಯ ಬಂತು, ಈ ಪುಣ್ಯ ಬಂತು ಬರಬೇಕು ಅನ್ನುವಂಥ ಇಷ್ಟುದ್ದ ಸಂಕಲ್ಪ ಹೇಳಿ ಆ ಕರ್ಮವನ್ನು ಮಾಡಿ ಇಷ್ಟು ಪುಣ್ಯ ಸಂಪಾದನೆ ಮಾಡಿದರೆ ಅದಕ್ಕಾಗಿ ಒಂದು ಜನ್ಮ ಕೊಡ್ತಾನೆ. ನೀನೇನು ಕುಬೇರನಂತಹ ಒಳ್ಳೆ ಧನಿಕನಾಗಿ, ಅಂಬಾನಿಯಂತಹ ರೀತಿಯಲ್ಲಿ ಒಂದು ಜನ್ಮವನ್ನು ಪಡಿ, ಯಥೇಷ್ಟವಾಗಿ ಭೋಗವನ್ನು ಅನುಭವಿಸು, ಮುಗಿದೋಯ್ತು. ಆಯಸ್ಸು 100 ವರ್ಷಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗೋದಿಲ್ವೇ? ಆಗಲೇ ಅವನಿಗೆ ಎಷ್ಟು ಐಶ್ವರ್ಯ ಇದ್ದರೂ ಕೂಡ ದೇಹಧರ್ಮ ಅನ್ನುವಂಥದ್ದನ್ನು ಅತಿಕ್ರಮಣ ಮಾಡೋದಕ್ಕಂತೂ ಸಾಧ್ಯವಿಲ್ಲ. ಪುಣ್ಯ ಕ್ಷಯಿಸಿ ಹೋಯಿತು. ಇದೆಲ್ಲ ಬೇಕಾಗಿರುವಂಥದ್ದು ನಮಗೆ. ಪುಣ್ಯ ಕರ್ಮವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಕಾಮ್ಯಕರ್ಮವನ್ನು ಯಾರೂ ಮಾಡಬಾರದು. ಕಾಮ್ಯಕರ್ಮ ನಮಗೆ ಬಂಧಕವೇ. ಕಾಮ್ಯಕರ್ಮವನ್ನು ಮಾಡಿದರೆ ನಮಗೆ ಪುನಃ ಬಂಧನವೇ. ನಾವು ಬಂಧನದಿಂದ ಮುಕ್ತಿಯ ಕಡೆಗೆ ಹೋಗಬೇಕೇ ಹೊರತು ಪುನಃ ಬಂಧನದಲ್ಲೇ ಬೀಳುವಂತಹದ್ದು ಬುದ್ಧಿವಂತರ ಲಕ್ಷಣವಲ್ಲ. ಈ ಕರ್ಮವನ್ನು ಮಾಡೋದು, ಕರ್ಮದ ಫಲವನ್ನು ಬಯಸೋದು, ಆ ಫಲಕ್ಕಾಗಿ ಇನ್ನೊಂದು ಲೋಕಕ್ಕೆ ಹೋಗೋದು, ಅಲ್ಲಿ ಆ ಲೋಕದಲ್ಲಿ ಆ ಫಲವನ್ನು ಅನುಭವಿಸುವುದು. ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಆ ಪುಣ್ಯ ಕ್ಷಯವಾಯಿತು ಅಂತ ಹೇಳಿದರೆ ಪುನಃ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದ ನಂತರ ಪುನಃ ಇನ್ನೊಂದು ಜನ್ಮವನ್ನು ಪಡೆಯಬೇಕು. ಇನ್ನೊಂದು ಜನ್ಮ ಪಡೆದಾಗ ಮಾಡೋದು ಇದೇ ಕೆಲಸ. ಪುನಃ ಕರ್ಮವನ್ನು ಮಾಡು, ಪುನಃ ಪುಣ್ಯವನ್ನು ಸಂಪಾದನೆ ಮಾಡು, ಲೋಕಾಂತರಕ್ಕೆ ಹೋಗೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ರೀತಿಯಾಗಿ ಜನ್ಮ ಮರಣ ಪ್ರವಾಹದಲ್ಲೇ ನಾವು ಸಿಕ್ಕಿಕೊಂಡು ಆವರ್ತಾದ ಆವರ್ತೈವ ಕೀಟಾ ಆವರ್ತಾದ ಆವರ್ತೈವ ಅಂತ ಭಗವತ್ಪಾದರು ಉದಾಹರಣೆಯನ್ನು ಕೊಡ್ತಾರೆ. ನದಿಯಲ್ಲಿ ಸಿಕ್ಕಿರುವಂತಹ ಸುಳಿ ಏನಿದೆಯೋ ಆ ಸುಳಿಯಲ್ಲಿ ಸಿಕ್ಕಿಕೊಂಡ ಕೀಟಗಳು ಒಂದು ಸುಳಿಯಲ್ಲಿ ಸಿಕ್ಕಿದ್ರೆ ಎಷ್ಟೋ ಸುತ್ತುತ್ತಾ ಇರ್ತವೆ. ಅಕಸ್ಮಾತ್ತಾಗಿ ಒಂದು ಸಾರಿ ಆ ಸುಳಿಯನ್ನು ತಪ್ಪಿಸಿಕೊಂಡು ಹೋದರೆ ಈ ಸುಳಿಯನ್ನು ತಪ್ಪಿಸಿಕೊಂಡು ಇನ್ನೊಂದು ಸುಳಿಗೆ ಹೋಗಿ ಸಿಕ್ಕಾಕೋತವೆ, ಅಲ್ಲಿ ತಿರುಗುತ್ತಾ ಇರ್ತವೆ. ಹಾಗೆ ಮನುಷ್ಯ ಈ ಕರ್ಮ ಮಾರ್ಗದಲ್ಲಿ ಪತಿತನಾದವನು ಅನೇಕ ಪುಣ್ಯಗಳನ್ನು ಸಂಪಾದನೆ ಮಾಡಿದರೂ ಕೂಡ ಆ ಫಲವನ್ನು ಬಯಸಿದರೆ ಅದಕ್ಕೋಸ್ಕರ ಜನ್ಮವನ್ನು ಪಡೆಯುತ್ತಾನೆ. ಪುನಃ ಅಲ್ಲಿ ಕರ್ಮ ಮಾಡ್ತಾನೆ, ಪುನಃ ಲೋಕಾಂತರಕ್ಕೆ ಹೋಗ್ತಾನೆ, ಅಲ್ಲಿ ಕ್ಷೀಣವಾದ ನಂತರ ಪುನಃ ಇಲ್ಲಿಗೆ ಬರ್ತಾನೆ. ನೀವು ಹೊರಗೆ ಬರೋದು ಯಾವಾಗ? ಹೊರಗೆ ಬರೋದನ್ನು ನೋಡ್ರಪ್ಪ. ಆ ಒಂದು ವಿಚಾರವನ್ನೇ ಉಪನಿಷತ್ತು ಹೇಳ್ತಾ ಇದೆ. ಯಹಚೇದವೇದಿ ತತ ಸತ್ಯಮಸ್ತಿ ನಚೇರಿಹಾ ವೇದೀನ್ ಮಹತಿ ವಿನಷ್ಟಿ. ಬೃಹದಾರಣ್ಯಕದಲ್ಲಿ ಈ ಒಂದು ಜನ್ಮದಲ್ಲಿ ಸತ್ಯ ಅನ್ನುವಂತಹ ಒಂದು ವಸ್ತು ಇದೆ, ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡಿ. ಅದನ್ನು ತಿಳಿಯದೇ ಹೋದರೆ ಮಹತಿ ವಿನಷ್ಟಿ, ದೊಡ್ಡ ನಷ್ಟ ಅನ್ನುವಂಥದ್ದು ನಮಗೆ ಆಗತ್ತೆ. ಯಾಕೆ ಈ ಜನ್ಮ ಪುನಃ ಬರುತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಯಾರಿಗೂ ಕೂಡ ಮನುಷ್ಯ ಜನ್ಮ, ಮುಂದಿನ ಜನ್ಮ ನನಗೆ ಮನುಷ್ಯ ಜನ್ಮವೇ ಬರುತ್ತೆ ಅಂತ ಯಾರಿಗೂ ಗ್ಯಾರಂಟಿ ಎನ್ನುವಂಥದ್ದು ಇಲ್ಲ. ನಾವು ಏನೂ ಆಗಿ ಹುಟ್ಟಬಹುದು. ಕರ್ಮದ ಫಲಾನುಸಾರವಾಗಿ ಬರುವ ಜನ್ಮ. ತತಶೇಷೇಣ ವಿಶಿಷ್ಟ ದೇಶ ಆಯುಶ್ರುತ ವೃತ್ತ ವಿತ್ತವೇ ಸುಖಮೇಧಸೋ ಜನ್ಮ ಪ್ರತಿಪದ್ಯಂತೆ ಅಂತ ಸ್ಮೃತಿಯಲ್ಲಿ ಹೇಳ್ತಾನೆ. ಈ ಲೋಕಾಂತರಕ್ಕೆ ಹೋಗಿ ಅಲ್ಲಿಯ ಲೋಕದಲ್ಲಿರುವಂತಹ ಭೋಗಗಳನ್ನಾಗಲಿ, ಸುಖಭೋಗವಾಗಲಿ ದುಃಖ ಭೋಗವಾಗಲಿ, ಅವೆರಡನ್ನೂ ಅನುಭವಿಸಿ
ಪುನಃ ಈ ಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಜೀವನಾದವನು ಹೇಗೆ ಬರ್ತಾನೆ? ತತಶೇಷೇಣ, ಹಿಂದಿನ ಜನ್ಮಾಂತರದಲ್ಲಿ ಅನೇಕ ಕರ್ಮಗಳನ್ನೇನು ಮಾಡಿದ್ದೇವೆ ಅವೆಲ್ಲ ಕರ್ಮಗಳ ಮೂಟೆಯನ್ನು ನಾವು ಬೆನ್ನ ಮೇಲೆ ಹೊತ್ತುಕೊಂಡು ಯಾವ ಪ್ರಬಲ ಕರ್ಮ ಮುಂದೆ ಇರುತ್ತೋ ಅಂತಹ ಜನ್ಮ, ಅದಕ್ಕೆ ಅನುರೂಪವಾದಂತಹ ಜನ್ಮವನ್ನು ಪಡೆದುಕೊಂಡು ಹೇಗೆ ಪಡೆಯುತ್ತಾನೆ ಅಂತ ಕೇಳಿದರೆ ತತಶೇಷೇಣ ವಿಶಿಷ್ಟ ಜಾತಿ. ವಿಶಿಷ್ಟ ಜಾತಿ ಅಂದರೆ ವಿಶಿಷ್ಟವಾದ ಜನ್ಮ. ಮನುಷ್ಯರಾಗಬಹುದು, ನಾಯಿ ಆಗ್ಬೋದು, ಹಂದಿ ಆಗ್ಬೋದು, ಕುದುರೆ ಆಗ್ಬೋದು, ಆನೆ ಆಗ್ಬೋದು, ಕೀಟವಾಗಬಹುದು. ಇಂತಹ ಜನ್ಮವನ್ನು ವಿಶಿಷ್ಟ ಜಾತಿ, ಕುಲ, ರೂಪ, ರೂಪವೂ ಎಲ್ಲರದ್ದು ಒಂದೇ ತರಹ ಇರೋದಿಲ್ಲ. ರೂಪ, ವೃತ್ತ ಅಂದರೆ ಜೀವನದಲ್ಲಿ ಮಾಡುವಂತಹ ಉದ್ಯೋಗ, ವೃತ್ತ, ವಿತ್ತ ಅವನ ಸಂಪತ್ತು, ಆಯಸ್ಸು, ಸುಖ, ಇದಿಷ್ಟೂ ಕೂಡ ಭಿನ್ನ ಭಿನ್ನವಾದ ರೀತಿಯಲ್ಲಿ ಪಡೆದುಕೊಂಡು ಅವನು ಹುಟ್ಟುತ್ತಾನೆ. ವಿಶಿಷ್ಟ ದೇಶದಲ್ಲೂ ನಮಗೇನೋ ಇಲ್ಲಿ ನಾವು ಭಾಗ್ಯವಂತರಾಗಿದ್ದೆ ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ, ಇಲ್ಲ ಅಂತಾದರೆ ರಾಜಸ್ಥಾನದ ಡೆಸರ್ಟ್ ಲ್ಯಾಂಡಲ್ಲಿ ಹುಟ್ಟಿದರೆ ನಾವು ಪಾಪಿಗಳಾಗಿರ್ತಿದ್ವಿ. ನಾವೇನೋ ಅಲ್ಪ ಸ್ವಲ್ಪ ಪುಣ್ಯ ಜಾಸ್ತಿ ಮಾಡಿದ್ರಿಂದ ಒಳ್ಳೆಯ ಜಾಗದಲ್ಲಿ ಹುಟ್ಟಿದ್ದೇವೆ. ಇಂತಹ ಸತ್ಕಥಾ ಶ್ರವಣವನ್ನು ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ, ಮಹಾಪುರುಷ ಸಂಶ್ರಯ ಅನ್ನುವಂತಹದ್ದು ಸಿಕ್ಕಿದೆ. ಆ ರೀತಿಯಾದಂತಹ ಸಿಕ್ಕುವಂತಹದ್ದು ಕೂಡ ಪುಣ್ಯ ವಿಶೇಷವೇ. ಆ ರೀತಿಯಾಗಿ ಇನ್ನು ಒಳ್ಳೆ ನೀರಿರುವ ಜಾಗದಲ್ಲಿ ಜನ್ಮ ಪಡೆಯುವುದು ಅಷ್ಟೇ ಪುಣ್ಯ ವಿಶೇಷ. ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಬಂಧುవులకి దూరంగా మంచినీళ్ళకి దగ్గరగా ఉండాలి ಅಂತ. ಬಂಧುవులకి దూరంగా ఉండాలి, ಮಂಚಿನೀళ్ళಕ್ಕೆ దగ్గరగా ఉండాలి. ಇದು ಕೂಡ ಪುಣ್ಯ ವಿಶೇಷವೇ. ಅಂದರೆ ಬಂಧುಗಳನ್ನು ದೂರ ಮಾಡಿಕೊಳ್ಳೋದು ಪುಣ್ಯ ವಿಶೇಷ ಅಲ್ಲ, ಹಾಗೆ ಇರಬೇಕು ಅಂತ. ಯಾಕೆಂದರೆ ಬಂಧುಗಳು ಅಂದರೆ ಕಾಟ ಕೊಡುವವರು ಅರ್ಥದಲ್ಲಿರುವ ಬಂಧುಗಳು, ಎಲ್ಲ ಬಂಧುಗಳು ಅರ್ಥವಲ್ಲ. ಕಾಟ ಕೊಡುವ ಬಂಧುಗಳಿಂದ, ಅಸೂಯ ಮಾತ್ಸರ್ಯಾದಿಗಳನ್ನು ಕೂಡಿದಂತಹ ಬಂಧುಗಳಿಂದ ದೂರ ಇರಿ, ನೀರಿಗೆ ಹತ್ತಿರ ಇರಿ. ಅದಕ್ಕೆ ನಮ್ಮ ನಾಗರಿಕತೆ ಎಲ್ಲ ಬೆಳೆದಿದ್ದು ನದಿ ತೀರದಲ್ಲಿ. ಹಿಂದೆವೇ ಋಷಿಮುನಿಗಳೆಲ್ಲ ಬೆಳೆದಿರುವಂತಹದ್ದು ನದಿ ತೀರದಲ್ಲೇ ನಾಗರಿಕತೆ ಬೆಳೆದಿದ್ದು ಪೂರ್ತಿ. ಹಾಗೆ ದಂದ್ರಮ್ಯಮಾಣ ಪರಿಣಿಯಂತಿ ಮೂಢಾ, ಹೇಗೆ ಇವರು ಸ್ವಯಂ ಮೂಢರು, ಕರ್ಮ ಮಾರ್ಗವನ್ನು ಅವಲಂಬಿಸಿ ಇವರಿಗೇನು ಜ್ಞಾನ ಬಂದಿಲ್ಲ, ಕರ್ಮ ಮಾರ್ಗದಲ್ಲಿ ಪ್ರೇಯೋ ಮಾರ್ಗದಲ್ಲಿ ತಾವು ಬಿದ್ದುಕೊಂಡು ಬೇರೆಯವರಿಗೆ ನಾವು ಪಂಡಿತರು ಅಂತ ಹೇಳಿಬಿಟ್ಟು ಉಪದೇಶ ಮಾಡ್ತಾ ಇದ್ದಾರೆ. ಇವರು ಉಪದೇಶ, ಈಗ ನಾನು ನಿಮಗೆ ಹೇಳಿದ ಹಾಗೆ, ನಾನೇ ಒಬ್ಬ ಮೂಢ, ನನಗೇನು ಜ್ಞಾನ ಇಲ್ಲ, ನಾನು ನಿಮಗೆ ಹೇಳಿದರೆ ಹೇಗಿರುತ್ತೆ ಅಂದರೆ ಅಂಧೇನೈವ ನಿಯಮಾನ ಯಥಾಂಧ. ಇವನೇ ಒಬ್ಬ ಅಂಧ, ಕಣ್ಣು ಕಾಣದಿದ್ದವನು, ಇವನಿಗೇ ಕಾಣೋದಿಲ್ಲ ಮಾರ್ಗ, ಅವನು ಬೇರೆಯವರಿಗೆ ಮಾರ್ಗ ತೋರ್ಸಕ್ಕೆ ಹೊರಟ್ರೆ ಹೇಗಿರುತ್ತೆ? ಹೋಗ್ತಾನೆ, ಅವನೂ ಬೀಳ್ತಾನೆ ಹೊಂಡದಲ್ಲಿ, ಅವನು ನಂಬಿದವನನ್ನೂ ಬೀಳಿಸ್ತಾನೆ. ಇದು ಅರ್ಥ. ನಂದೇನ ಇವ ನಿಯಮಾನ ಯಥಾಂಧ. ತನಗೇ ಕಣ್ಣಿಲ್ಲದವನು ಹೇಗೆ ಅನರ್ಥ ರೂಪವಾದಂತಹ ಹೊಂಡದಲ್ಲಿ ಬಿದ್ದು ಅನರ್ಥವನ್ನು, ಸಂಕಷ್ಟವನ್ನು ಪಡೀತಾನೋ, ತನ್ನನ್ನು ನಂಬಿ ತನ್ನ ಮಾತನ್ನು ಕೇಳಿಕೊಂಡು ಬಂದವರನ್ನು ಕೂಡ ಹೊಂಡಕ್ಕೆ ಹಾಕ್ತಾನೆ. ಆ ರೀತಿಯಾಗಿ ಪ್ರೇಯೋ ಮಾರ್ಗಾವಲಂಬಿಗಳ ಉಪದೇಶ, ಅಂಥ ಪಂಡಿತರ ಉಪದೇಶ. ದಂದ್ರಮ್ಯಮಾಣಾ ಪರಿಯಂತಿ ಮೂಢಾ ಅಂಧೇನೈವ ನಿಯಮಾನ ಯಥಾಂಧಾ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ಸಾಂಪರಾಯ, ಬೇರೆ ಲೋಕ ಅನ್ನುವಂಥದ್ದೇನಿದೆಯೋ ಅದು ನೈವ ಪ್ರತಿಭಾತಿ ಬಾಲಂ. ಯಾರಿಗೆ? ಪ್ರಮಾದ್ಯಂತಂ, ಪ್ರಮಾದವನ್ನು ಮಾಡುವವನು. ಪ್ರಮಾದ ಅಂತ ಹೇಳಿದರೆ ಏನು? ಪ್ರಮಾದ ಶಬ್ದಕ್ಕೆ ತಮಿಳಲ್ಲಿ ರುಂಬ ಪ್ರಮಾದವಾಯಿರ್ಕೆ ಅಂತಾರೆ. ಪ್ರಮಾದ ಶಬ್ದ ಅಲ್ಲಿ ತುಂಬಾ ಅರ್ಥದಲ್ಲಿ ಹೀಗೇನೋ ಹೇಳ್ತಾರೆ. ಆದರೆ ಪ್ರಮಾದ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪ್ರಮಾದೋ ಅನವಧಾನತ, ಅಂದರೆ ನಾವು ಬುದ್ಧಿಯನ್ನು ಇಟ್ಟು ಮಾಡಿದರೆ ಅದು ಅವಧಾನ. ಬುದ್ಧಿ ಇಡದೆ ಯಾವುದೋ ಧ್ಯಾಸದಲ್ಲಿ ಏನೋ ಕರ್ಮ ಮಾಡಿದರೆ ಅದು ಅನವಧಾನತ, ಆವಾಗ ತಪ್ಪುಗಳಾಗ್ತವೆ. ಪ್ರಮಾದ್ಯಂತಂ, ಪ್ರಮಾದದಿಂದ ತಪ್ಪನ್ನು ಮಾಡುವವನು. ವಿತ್ತಮೋಹೇನ ಮೂಢಂ, ನನಗೆ ತುಂಬ ಐಶ್ವರ್ಯ ಇದೆ, ನನಗೆ ಸಮಾನರು ಯಾರಿದ್ದಾರೆ ಅನ್ನುವಂತಹ ಒಂದು ದುರಹಂಕಾರದಿಂದ ಮೆರೆಯುತ್ತಾ ಇದ್ದರೆ ಅವನನ್ನು ಮೂಢ ಅಂತ ಹೇಳಿದೆ. ಯಾಕೆಂದರೆ ಅವನಿಗೆ ಆ ದುರಹಂಕಾರದಿಂದ ಅವನ ಬುದ್ಧಿ ಮುಚ್ಚಿ ಹೋಗಿರುತ್ತೆ. ಅಹಂಕಾರ ಜಾಸ್ತಿ ಆದಾಗ ವಿವೇಕ ಹಿಂದಕ್ಕೆ ಹೋಗುತ್ತಂತೆ. ಅಹಂಕಾರವೇ, ದುರ್ಯೋಧನನೇ ನಮಗೆ ಸಾಕ್ಷಾತ್ ಉದಾಹರಣೆ. ಅಂತಹ ಮೂಢಂ, ಆ ರೀತಿಯಾದಂಥ ಮೂಢ ಯಾರಿದ್ದಾರೋ, ಅಷ್ಟೇ ಅಲ್ಲ, ಅಯಂ ಲೋಕ, ಲೋಕ ಅಂದರೆ ಇದೆ, ಬೇರೆ ಲೋಕ ಇಲ್ಲ, ಪ್ರತ್ಯಕ್ಷವೇ ಪ್ರಮಾಣ,
ಚಾರ್ವಾಕರು ಹೇಳಿದಾಗೆ, ನಾಸ್ತಿಕರು ಹೇಳಿದಾಗೆ ಈ ಒಂದು ಜನನವೇ ಬಂಧ, ಮರಣವೇ ಮೋಕ್ಷ, ಪ್ರತ್ಯಕ್ಷವೇ ಪ್ರಮಾಣ, ಬೇರೆ ಲೋಕ ಇಲ್ಲ, ಋಣಂಕೃತ್ವ ಘೃತಂ ಪಿಬೆ, ಈ ರೀತಿಯಾಗಿ ಅಯಂ ಲೋಕ, ಇದು ಒಂದೇ ಲೋಕ, ಇದಕ್ಕೆ ಬಿಟ್ಟು ಬೇರೆ ಯಾವುದೂ ಇಲ್ಲ, ನನ್ನ ಮಾತನ್ನು ನಂಬಿ ಅಂತ ಹೇಳುವಂತಹ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ, ಪರಲೋಕ ಅನ್ನುವಂತಹದ್ದಿಲ್ಲ, ಇದೆಲ್ಲ ಬುದ್ಧಿ ಪೌರುಷಹೀನಾನಾಂ ಅಂತ ಹೇಳ್ತಾರೆ. ಬುದ್ಧಿ ಪೌರುಷ ಇಲ್ಲದೇ ಇರುವಂತಹ ಜೀವಿಕಾ ಧಾತೃನಿರ್ಮಿತ ಅವರು ಹೇಳೋದು ಚಾರ್ವಾಕರು. ಬುದ್ಧಿ ಪೌರುಷಹೀನಾನಾಂ ಜೀವಿಕಾ ಧಾತೃನಿರ್ಮಿತ ಅಂದ್ರೇನು? ಈ ಕರ್ಮವಾಗಲಿ ಜ್ಞಾನವಾಗಲಿ ಬುದ್ಧಿ ಪೌರುಷ ಇಲ್ಲದೇ ಇರುವಂತಹ ಮೂರ್ಖರಿಗಾಗಿ ಬ್ರಹ್ಮ ಸೃಷ್ಟಿ ಮಾಡಿದ್ದು ಅಂತ ಚಾರ್ವಾಕರು ಹೇಳೋದು. ಅಂಥ ಚಾರ್ವಾಕರು ನಾಸ್ತಿಕರು ಯಾರಿದ್ದಾರೋ ಪುನಃ ಪುನರ್ವಶಮಾಪದ್ಯತೆ ಮೇ, ಪುನಃ ಪುನಃ ಅವರು ನನ್ನ ಹತ್ರಕ್ಕೆ ಬರ್ತಾರೆ, ಯಮನ ಹತ್ರಕ್ಕೆ ಹೋಗ್ತಾರೆ ಅಂದರೆ ಅರ್ಥ ಏನು? ಅವರೆಲ್ಲ ಪಾಪಿಗಳು ನರಕಕ್ಕೆ ಬೀಳ್ತಾರೆ, ನಾಸ್ತಿಕನಾದವನಿಗೆ ನರಕವೇ ಗತಿ ಅನ್ನುವಂಥ ಮಾತನ್ನು ಸಾಕ್ಷಾತ್ ಯಮನೇ ಹೇಳಿದ್ದಾನೆ. ಮುಂದಿನ ವಿಚಾರವನ್ನು ಶ್ರವಣಾಯಾಪಿ ಬಹುಭಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ನಾಳೆ ದಿವಸ ನೋಡೋಣ ಈ ವಿಚಾರವನ್ನು. ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಅತ್ಯಂತ ಕೃತಜ್ಞತೆಯ ಧನ್ಯವಾದಗಳು.